ಓಂ ಶ್ರೀ ಸಾಯಿರಾಮ್. ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾರವರ ದಿವ್ಯ ಚರಣಾರವಿಂದಗಳಲ್ಲಿ ವಂದಿಸುತ್ತಾ, ಸದ್ಗುರು ಮಧುಸೂದನ ಸಾಯಿಯವರ ದಿವ್ಯ ಚರಣಗಳಲ್ಲಿ ಪ್ರಣಾಮವನ್ನು ಸಲ್ಲಿಸುತ್ತಾ, ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಆಶೀರ್ವಾದವನ್ನು ಕೋರುತ್ತಾ ಈ ದಿವಸದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ದಿವಸ ಬಹಳ ವಿಶೇಷವಾದಂತಹ ದಿವಸ. ತಮ್ಮೆಲ್ಲರಿಗೂ ಕೂಡ ಸಾಯಿ ಛಾಯಾ ನೂತನ ವಸತಿ ನಿಲಯದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಎಲ್ಲರನ್ನೂ ಕೂಡ ಸ್ವಾಗತಿಸುತ್ತೇವೆ. ಯುನೈಟೆಡ್ ಕಿಂಗ್ಡಮ್ನಿಂದ ಬಂದಿರುವಂತಹ ಅನುಗ್ರಹಂ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರಿಗೂ ಮತ್ತು ಎಲ್ಲ ವಿಶೇಷ ಆಹ್ವಾನಿತರಿಗೆ, ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೆ, ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ವಿವಿಧ ಸಂಸ್ಥೆಗಳಿಂದ ಬಂದಿರುವಂಥ ಎಲ್ಲ ಹಿರಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸುಸ್ವಾಗತ. We would like to extend a hearty welcome to all our distinguished dignitaries to this wonderful event, inauguration of the Sai Chaya Hostel at the Sri Sathya Sai Sharadaniketanam campus here in Mandya. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೂಜ್ಯ ಸ್ವಾಮೀಜಿಯವರು, ಸ್ವಾಮಿ ಹಾಗೂ ಎಲ್ಲ ಅತಿಥಿಗಳು ದೀಪ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ಎಲ್ಲರನ್ನು ಕೂಡ ವಿನಯದಿಂದ ಕೇಳ್ಕೊಳ್ತೇವೆ. असतो मा सद्गमया तमसो मा ज्योतिर्गमया मृत्योर्मा अमृतं गमया. शांति शांति शांति. ವೇದಿಕೆಯಲ್ಲಿ ಇರುವಂತಹ ಎಲ್ಲ ಅತಿಥಿಗಳನ್ನು ಸ್ವಾಗತಿಸುತ್ತೇವೆ. ಪೂಜ್ಯ ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಅಧ್ಯಕ್ಷರು, ಆದಿಚುಂಚನಗಿರಿ ಮಹಾಸಂಸ್ಥಾನ. ಇವರಿಗೆ ಹೃತ್ಪೂರ್ವಕವಾಗಿ ಎಲ್ಲ ವಿದ್ಯಾರ್ಥಿಗಳ, ಎಲ್ಲ ಅಧ್ಯಾಪಕರ, ಎಲ್ಲರ ಹಿರಿಯರ ಪರವಾಗಿ ಹೃತ್ಪೂರ್ವಕವಾದಂತಹ ಸುಸ್ವಾಗತಗಳನ್ನು ಕೋರ್ತೇವೆ. ಶ್ರೀ ಗಿರೀಶ್ ಮಲ್ಹೋತ್ರ ಅಧ್ಯಕ್ಷರು, ಅನುಗ್ರಹಂ ಚಾರಿಟೇಬಲ್ ಟ್ರಸ್ಟ್, ನುರಿತ ದಂತ ವೈದ್ಯರು, ಲಂಡನ್. ಇವರನ್ನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಶ್ರೀ ಗಿರೀಶ್ ಮಲ್ಹೋತ್ರ, ಚೇರ್ಪರ್ಸನ್, ಅನುಗ್ರಹಂ ಚಾರಿಟೇಬಲ್ ಟ್ರಸ್ಟ್. ಶ್ರೀ ದೀಪಕ್ ಮೆಹ್ತಾ, ಟ್ರಸ್ಟಿ, ಅನುಗ್ರಹಂ ಚಾರಿಟೇಬಲ್ ಟ್ರಸ್ಟ್, ಅ ಫಾರ್ಮಸಿಸ್ಟ್ ಫ್ರಮ್ ಲಂಡನ್. ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಶ್ರೀ ಬಿ ಎನ್ ನರಸಿಂಹಮೂರ್ತಿಯವರು, ಕುಲಪತಿಗಳು, ಶ್ರೀ ಸತ್ಯಸಾಯಿ ಯೂನಿವರ್ಸಿಟಿ ಫಾರ್ ಹ್ಯೂಮನ್ ಎಕ್ಸಲೆನ್ಸ್, ಪ್ರಮುಖ ಮಾರ್ಗದರ್ಶಕರು, ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ವಿದ್ಯಾಸಂಸ್ಥೆಗಳು. ಇವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ. ಪ್ರೊಫೆಸರ್ ಶ್ರೀಕಂಠಮೂರ್ತಿ, ವೈಸ್ ಚಾನ್ಸಲರ್, ಶ್ರೀ ಸತ್ಯಸಾಯಿ ಯೂನಿವರ್ಸಿಟಿ ಫಾರ್ ಹ್ಯೂಮನ್ ಎಕ್ಸಲೆನ್ಸ್. ಇವರನ್ನು ಸಹ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಮತ್ತು ನಮ್ಮೆಲ್ಲರ ನಿರಂತರ ಮಾರ್ಗದರ್ಶಕರು, 30ಕ್ಕೂ ಹೆಚ್ಚು ದೇಶಗಳಲ್ಲಿ ಉಚಿತ ಪೌಷ್ಟಿಕ ಆಹಾರ, ವಿದ್ಯೆ, ವೈದ್ಯ ಈ ಎಲ್ಲ ಸೇವೆಯನ್ನು ನೀಡಲಿಕ್ಕೆ ಸ್ಫೂರ್ತಿ ಆಗಿರುವಂತಹ ಪೂಜ್ಯ ಸದ್ಗುರು ಮಧುಸೂದನ ಸಾಯಿಯವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ. We will commence this morning's proceedings with Vedam
And we call upon stage our students from grade 9, 10, and 11 to chant the Siksha Valli from the Taittiriya Upanishad. Shri Gurubhyo Namaha Hari Om Vedamanuchyacharyo Ante Vasina Manushasti Satyam Vada Dharmanchara Swadhyaya Anma Pramadaha Acharyaya Priyandanamaruttya Prajatantum Ma Vyavachetsi Satyanna Pramaditavyam Dharmanna Pramaditavyam Kushalanna Pramaditavyam Bhutyaina Pramaditavyam Swadhyaya Pravachanabhyanna Pramaditavyam Devapitrakaryabhyanna Pramaditavyam Matrudevo Bhava Pitrudevo Bhava Acharya Devo Bhava Atiti Devo Bhava Yanyana Vadyani Karmani Tani Sevitavyani No Itarani Yanyasmakagum Sucharitani Tani Tvayopasyani No Itarani Eke Chasmachreyagumso Brahmanaha Teshan Tvayasanena Prashvasitavyam Shraddhaya Deyam Ashraddhaya Deyam Shriya Deyam Hriya Deyam Bhiya Deyam Samvida Deyam Atayadite Karma Vichikitsa Varutta Vichikitsa Vasyat Etatra Brahmanaha Sammarshinaha Yukta Ayuktaha Aluksha Dharma Kamashuhu Yata te tatra varteranna Tata tatra vartetaha Atabhya akyateshu Etatra brahmanaha sammarshinaha Yukta ayuktaha Aluksha dharma kamashuhu Yata te teshu varteranna Tata teshu vartetaha Esha adeshaha Esha upadeshaha Esha vedopanishata Etadanuशासनम् Evamupasitavyam Evamuchaitadupāsyam Om Shanno mitrasham varunaha Shanno bhavatvaryama Shanna indro bruhaspatihi Shanno vishnururukramaha Namo brahmane Namaste Vayo Tvameva pratyaksham brahmasi Tvameva pratyaksham brahmavadisham Rutamavadisham Satyamavadisham Tanmamavit Tadvaktaramavit Avinmam Avit Vaktaram Om Shanti 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 Hari Om Tat Sata Shri Sai Ishwararpanamastu. The mission of Sri Sathya Sai Baba, who's revered as a humanitarian and spiritual leader the world over, has been love all, serve all, and help ever, hurt never. And this has formed the basis for all the philanthropic work in the fields of nutrition, education, and healthcare across 30 countries. Though Baba shed his mortal coil in April 2011, his glorious mission of love and service is spreading across the globe through the instrumentation of Sadguru,
Shri Madhusudan Sai. ಸ್ವಾಮಿ ಸ್ಥಾಪಿಸಿರುವಂತಹ 26 ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ವಿದ್ಯಾಸಂಸ್ಥೆಗಳಲ್ಲಿ ಈ ಮಂಡ್ಯ ಒಂದು ಗುರುಕುಲ ಕೂಡ ಒಂದು. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಗಳ ವಿಶೇಷತೆ ಎಂದರೆ ಒಂದು ಧ್ಯೇಯಕ್ಕೋಸ್ಕರ ಸ್ಥಾಪನೆಯಾಗಿರುವಂಥ ಸಂಸ್ಥೆ. ದೇಶಭಕ್ತಿ ಮತ್ತು ದೈವಭಕ್ತಿ ತನ್ನ ಎರಡು ಕಣ್ಣುಗಳಾಗಿ ಇಟ್ಟು ದೇಶ ಪ್ರೇಮ ದೈವಭಕ್ತಿಯನ್ನು ಬೆಳೆಸಲು ಪ್ರಾರಂಭವಾಗಿರುವಂತಹ ಒಂದು ಸಂಸ್ಥೆ. ಈ ಸಂಸ್ಥೆಯ ವಿಶೇಷ ಅಂತ ಹೇಳಿದರೆ, ನಾನು ಕೂಡ ಇದೇ ವಿದ್ಯಾಸಂಸ್ಥೆಯಲ್ಲಿ ಓದಂಥ ವಿದ್ಯಾರ್ಥಿ. ನನ್ನ ಅಧ್ಯಾಪಕರು ಕೂಡ ಇಲ್ಲಿದ್ದಾರೆ. ಅವರ ವಿದ್ಯಾರ್ಥಿಗಳು ಈಗ ಅನೇಕ ವಿದ್ಯಾಸಂಸ್ಥೆಗಳಲ್ಲಿ ಚೇರ್ಮನ್ ಆಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ವಿದ್ಯಾರ್ಥಿ ನಾನು ಈಗ ಮಂಡ್ಯ ಕ್ಯಾಂಪಸ್ಸಿನಲ್ಲಿ ಸ್ವಾಮಿಯ ಆಶೀರ್ವಾದದಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ. ನನ್ನ ವಿದ್ಯಾರ್ಥಿಗಳು ಈಗ ತುಮಕೂರು ಕ್ಯಾಂಪಸ್ಸಿನಲ್ಲಿ ಅಥವಾ ಮುದ್ದೇನಹಳ್ಳಿ ಕ್ಯಾಂಪಸ್ಸಿನಲ್ಲಿ ಅವರು ಕೂಡ ವಾರ್ಡನರಾಗಿ ಸೆಕ್ರೆಟರಿ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸ್ವಾಮಿಯ ಉದ್ದೇಶ ಅಂತ ಹೇಳಿದ್ರೆ ಗುರು ಪರಂಪರೆ ಮುಂದುವರಿಯಬೇಕು. ಆ ಉದ್ದೇಶದಿಂದ ಗುರು ಪರಂಪರೆಯನ್ನು ಮುಂದುವರಿಸುವ ಉದ್ದೇಶದಿಂದ ಶ್ರೀ ಸತ್ಯಸಾಯಿ ವಿದ್ಯಾಸಂಸ್ಥೆಗಳು ಅಂತ ಹೇಳಿದಂಥ ಹೆಸರನ್ನ ಸ್ವಾಮಿ ಶ್ರೀ ಸತ್ಯಸಾಯಿ ಗುರುಕುಲಂ ಅಂತ ಹೇಳಿದ್ರೆ ಹೆಸರಿಗೆ ಮಾತ್ರ ಇರುವಂತಹ ಗುರುಕುಲಂ ಅಲ್ಲ, ಬಹಳ ಅರ್ಥಪೂರ್ಣವಾಗಿ ಆ ಒಂದು ಗುರುಕುಲದ ಒಂದು ಮಾದರಿಯಲ್ಲಿ ವಿದ್ಯಾಸಂಸ್ಥೆಯನ್ನ ಸ್ವಾಮಿ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಪ್ರತಿ ದಿವಸ ಬೆಳಿಗ್ಗೆ ಒಂದು ಓಂಕಾರ ಸುಪ್ರಭಾತದಿಂದ ಪ್ರಾರಂಭವಾದರೆ ಸಂಜೆ ಧ್ಯಾನ ಮತ್ತು ಹನುಮಾನ್ ಚಾಲಿಸದಿಂದ ಅವರ ಕಾರ್ಯಕ್ರಮ ಎಂಡಾಗುತ್ತೆ. ಆದರೆ ಮಂಡ್ಯ ಒಂದು ವಿದ್ಯಾನಿವೇಶನ ಬಹಳ ವಿಶಿಷ್ಟವಾದಂಥ ಜಾಗ, ಶಿವಕ್ಷೇತ್ರ. ನೂರಾರು ತಪಸ್ವಿಗಳು ತಪಸ್ಸು ಮಾಡಿದಂತಹ ಒಂದು ಜಾಗ. ಆ ನೂರಾರು ತಪಸ್ವಿಗಳು ತಪಸ್ಸಿನ ಒಂದು 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 ಫಲ ಈ ದಿವಸ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಒಂದು ಕಾಲದಲ್ಲಿ ಯಾರೂ ಬರದಾಗದಂತಹ ಬೆಂಗಾಡಾಗಿದ್ದಂತಹ ಜಾಗ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಅನುಗ್ರಹದಿಂದ ಆಗ ಸದ್ಗುರು ಮಧುಸೂದನ ಸಾಯಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈಗ ಒಂದು ಸ್ವರ್ಗವಾಗಿ ಈಗ ಕಂಡು ಬಂದಿದೆ. ಈಗ ಈ ಮಂಡ್ಯ ವಿದ್ಯಾನಿವೇಶನದ ಬಗ್ಗೆ ಇರುವಂತಹ ಒಂದು ವಿಡಿಯೋ ಪ್ರೆಸೆಂಟೇಷನ್ ಅನ್ನ ನಾವೆಲ್ಲರೂ ನೋಡ್ಲಿಕ್ಕಿದ್ದೇವೆ. Mandya district, popularly known as Sakkare Nadu, meaning sugar city, is well known for the cultivation of sugarcane. The Krishna Raja Sagara Dam, built across river Kaveri, helps in irrigating the land of Mandya, which is otherwise very dry. The barren lands of Mandya were converted to booming fields due to the brain power of the world-renowned engineer Bharat Ratna Dr. M. Vishveshwaraya, who worked on the Krishna Raja Sagara Dam project from its inception till its completion. Mandya is also a place of historical and religious importance as well. The Cheluva Narayana Swami temple at Melkote in Mandya district is the place where Sri Ramanujacharya lived for 14 years, preaching the principles of Vishishtadvaita. 4 months after Sri Sathya Sai Vidyaniketanam was built at Gulbarga district, planning commenced for the next school campus, Sri Sathya Sai Sharadaniketanam at Mandya district. On February 11th, 2012, Sri B.N. Narasimha Murthy, Chief Mentor Sri Sathya Sai Lokaseva Group of Institutions, embarked on a journey to look for suitable land. Everything is time-bound in the mission of Sai Baba. A local resident whose son is also an alumnus of the Sri Sathya Sai institutions came forward to donate 10 guntas of land, and it was all miracles galore. The groundbreaking ceremony for the new campus at Mandya was planned at the crack of dawn on the holy and auspicious Mahashivratri day on February 20th, 2012. It is said, the world is a stage, and we are but actors playing our role as directed by the unseen hands of God. And all that we ought to do is play our role to perfection. The universe will collude to manifest any selfless thought. And of course, starting an institution in a remote area of Mandya, which would benefit hundreds and thousands of children, was enough, as suddenly all the resources came together just like that.
Like-minded individuals from abroad pledged their support towards the construction. Alumni from the Sathya Sai institutions came forward to support the education of all the children. There was jubilation in the air amongst the villagers, for it was the birth of a new Sathya Sai school in their region. To everyone's sheer amazement, around 500 to 1,000 people participated in the function, as though strongly pulled by the unseen strings of goodness and nobility which propelled the idea of a campus here. In spite of the project being bedeviled due to various challenges in the acquisition and conversion of land, the campus was inaugurated on June 1st, 2013, and the first batch of students joined the campus filled with gratitude for being given an opportunity to study. As per legend, an ascetic, Channabasappa, lived in this village Maradevanahalli in Mandya 200 years back and performed austere penance in a cave beneath a small temple of Lord Shiva called Gavi Siddheshwara. The ascetic's only wish was to rebuild this temple. However, due to the political conditions then, his wish could not fructify. He left his mortal coils, but it is still believed that he lives in the same cave in the subtle form, and a statue of the ascetic has been installed. On the northern side of the Shiva temple, construction of a Dhyana Mandap, meditation hall, also was planned. This unique model rolls back the story onto the times when Baba at Puttaparthi told one of his devotees working in the temple renovation committee, who is also a noted Indian industrialist, to wait for the opportune time to build a Shiva temple in a model that the devotee had thought of. Coincidentally, when the industrialist heard about the new Sathya Sai educational institution being established in Mandya, and specifically about the Shiva temple, he was pleasantly surprised to realize that the plan was in harmony with his own imagination of a Shiva temple he wanted to construct many years ago when he had met Baba. Thus, the construction of the temple was taken over by this industrialist himself as a sign of God's blessings for him, and his long-cherished wish came true. In this temple, the elliptical portion of the lingam, which represents the totality of the cosmos, is built on top of the roof of the temple, measuring 28 feet high. Its topmost tip is 50 feet above the ground. A majestic Nandi has also been positioned in front of the huge lingam. The entire temple itself is a grand structure measuring 99 feet long and 54 feet wide. In India, every village has a village deity who is believed to protect all the residents from calamities. Goddess Maramma Devi is the village deity, and her temple was also constructed at the northeast corner of the village after long years of negligence by the village folks, which led to stagnation and shrinkage in the village. Regular temple cleaning and worship are being performed in these temples by the students themselves. God's own architect, Mr. Srivatsan, came to the field of action in Mandya for designing the campus building, and from the year 2013, the campus has grown exorbitantly in stages. Sri Sathya Sai Hridayam was built in the shape of Sarvadharma emblem, and this structure comprises of the college, hostel, prayer hall, and a room for Baba's divine omnipresence. Sai Anugraham is the place where food is prepared, with a dining hall for guests and a small prayer hall. A well-furnished staff quarters provides all the required amenities for the staff who stay on campus. As per the academic year, over 300 students are receiving absolutely free, values-based, life-transformative education. The story of each child is unique. The story of each child is compelling enough to embrace them. The story of each child tugs the heart. Madan Gowda hails from Mandya, and his family home is barely a few miles away from the campus. Having lost his mother at a very young age, he and his two sisters were brought up by the father. A debilitating and deteriorating health condition overtook the father, and if that was not enough, he succumbed to an accident and ever since hasn't been able to do any kind of work. The children started having only one meal a day at the nearby government school, the midday meal. ಸ್ಕೂಟ್ರಲ್ಲಿ ಬಿದ್ದು ನಾನು ಏಟಾದಾಗ ಯಾರೂ ಬರಲಿಲ್ಲ ಅವಾಗ ನನ್ನ ಮಗ ಬಂದು ಆಸ್ಪತ್ರೆಯಲ್ಲಿ
ನನ್ನ ದಂಡಲ್ಲಿ ಇಟ್ಕೊಂಡು ಊಟ ತರೋದು. ಆಮೇಲೆ ನನಗೆ ಆಪ್ರೇಷನ್ ಆದಾಗ ಯಾರು ಇರಲಿಲ್ಲ. ನಾನು 9 ಗಂಟೆ ಆಪ್ರೇಷನ್ ರೂಮ್ಗೆ ಹೋದಾಗ 4 ಗಂಟೆ ಗಂಟು ನನ್ನ ಮಗ ಒಬ್ಬನೇ ಬಂದು ಈಚೆ ಕುಂತ್ಕೊಂಡು ನಾನು ಬರೋ ಗಂಟಲು ಈಚೆಗೆ ಇದ್ದು ನನ್ನ ಕೊಡೋ ಗಂಟಲು ಕಷ್ಟ ನಿಂತಿದ್ದೆ. ಆವಾಗ ನನಗೆ ಇನ್ನೂ ದುಃಖ ಬಂದ್ಬಿಡ್ತು. ತಿರ್ಗಾ ನಾನು ಮನೆಗೆ ಬಂದ ಮೇಲೂ ನನ್ನ ಮಗನಿಗೆ ಸ್ಕೂಲು ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದ್ದಾಗ ಬಂದು ಏನಪ್ಪ ಬೇಕು ಏನು ಅಂತ. ಆಮೇಲೆ ಸ್ಕೂಲಲ್ಲಿ ಊಟ ಕೊಟ್ಟು ಕಳಿಸೋರು. ಊಟ ಕೊಟ್ಟರು, ಅಪ್ಪ ಊಟ ಕೊಟ್ಟವ್ರೆ ಊಟ ಮಾಡಪ್ಪ ಅಂದ್ಬಿಟ್ಟು ಊಟ ಕೊಟ್ಬಿಟ್ಟು ತಿರ್ಗಿ ಸ್ಕೂಲ್ಗೆ ಹೋಗಿದ್ದು. ತಿರ್ಗಿ ಸಾಯಂಕಾಲ ಬರೋದು. ನನಗೆ ಇನ್ನೂ ದುಃಖ ಹೋಗಿತ್ತು. When the Annapurna breakfast program commenced at the school they attended, the children had access to 2 meals a day, a luxury far beyond their imagination. The selfless Annapurna volunteers noticed the condition of Madan and his family and decided to help them with the gift of education by getting Madan and his sister admitted at Baba's educational institutions. With absolutely no income, the father was anyway unable to support these children with further education, and the Sri Sathya Sai institutions came into their lives as the bright light at the end of a very dark tunnel. During the early days, sadness would grip this child when he would see the parents of other children visiting them, and all that he could do was cry. ನೈಟು ಮನೆ ಕರೋಗೆ ಎಲ್ಲ ಅಳು ಬರ್ತಿತ್ತು. ನಮ್ಮ ಅಪ್ಪ ಬಂದಿಲ್ಲ ಅಂದ್ಬಿಟ್ಟು ಆಮೇಲೆ ವಾರ್ಡನ್ ಬರ್ತಡೆಗೆ ವಾರ್ಡನ್ ಸ್ವೀಟ್ ಎಲ್ಲ ಕೊಡ್ತು. ಅದಕ್ಕೆ ಸ್ವೀಟ್ ಎಲ್ಲ ಕೊಟ್ಬಿಟ್ಟು ಎಲ್ಲ ಟೀಚರ್ಸ್ಗೂ ಅನಿಸುತ್ತೆ. ಅಂದಾಗ ನಮ್ಮ ಅಪ್ಪ ಅಮ್ಮ ಇದ್ದರೆ ಎಷ್ಟೋ ಆಸೆ ಅನ್ನಿಸ್ತಿತ್ತು. ನನ್ನ ದೊಡ್ಡ ನಮ್ಮ ಅಕ್ಕ, ನಾನು, ಇನ್ನೊಬ್ಳು ಅಕ್ಕ ಒಂದು ದೊಡ್ಡ ವ್ಯಕ್ತಿಯಾಗಿ ಸ್ವಾಮಿ ಸನ್ನಿಧಿಲಿ ಸೇವೆ ಮಾಡ್ಕೊಂಡು ಎಲ್ಲ ಸೇವೆ ಮಾಡಿಬಿಟ್ಟು ಒಂದು 4 ಜನಕ್ಕೆ ಅನ್ನ ಹಾಕಿ ಎಲ್ಲ ಸೇವೆ ಮಾಡಬೇಕು ಅಂತ ನನ್ನ ಆಸೆ. Today, Madan goes about studying with all sincerity and thankful to every person who is supporting the institution and taking care of his education. One of Madan's sister also studies at the Prashanti Balamandira school in Chikkaballapur, 30 minutes from the Bangalore airport. To him, this education is changing his destiny. The story of Likith is an eye-opener for everyone. It is a story of selflessness and, like Baba always would say, brotherhood of man and fatherhood of God. Having lost his parents at a very young age, he was adopted by his neighbors in Bangalore, who took pity on the child who had no kith and kin. To be able to take care of this boy and give him a good life, the neighbors sacrificed his life and has remained a celibate ever since, vowing not to marry. ಲಿಖಿತ್ತು ನನಗೆ ಒಂಥರ ಅದ್ಭುತವಾದಂಥ ಡೈಮಂಡ್ ಸಿಕ್ತಂಗೆ. ಅವನು ಯಾರು ಏನು ಅಂತ ನನಗೆ ಗೊತ್ತಿರಲಿಲ್ಲ. ನಮಗೆಲ್ಲ ಬನಶಂಕರಲ್ಲಿ ಒಂದು ಮನೇಲಿ ನಾವೆಲ್ಲ ಅಟ್ಯಾಚ್ಮೆಂಟಾಗಿ ಒಂದೇ ಫ್ಯಾಮಿಲಿ ಥರ ಒಂದು ವಟಾರದಲ್ಲಿ ಇದ್ವಿ. ಏನೋ ಇನ್ಸಿಡೆಂಟು, ಅವ್ರ ಬ್ಯಾಡ್ ಟೈಮ್ ಏನೋ ಗೊತ್ತಿಲ್ಲ. ಫಸ್ಟು ಅವ್ರ ತಂದೆ ತೀರ್ಕೊಬಿಟ್ರು, ಆಮೇಲೆ ಅವ್ರ ತಾಯಿ ತೀರ್ಕೊಬಿಟ್ರು. ಅವ್ರ ತಾಯಿ ತೀರ್ಕೊಬಿಟ್ಟಾಗ ಅವ್ರ ರಿಲೇಷನ್ಸು ಅವ್ರು ಯಾರು ಅಷ್ಟೊಂದು ನೋಡ್ಕೊಳ್ಳೋಕ್ಕೆ ಏನು ಮಾಡಲಿಲ್ಲ. ನಾವೇ ವಾಲಂಟ್ರಿಯಾಗಿ ನಾವೇ ಸಾಕ್ತೀವಿ ಅಂತೇಳಿ ನಾನು, ನನ್ನ ತಂಗಿ, ನಮ್ಮ ಅಪ್ಪ, ನಮ್ಮಮ್ಮ ಎಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದು ನಾವೇ ಸಾಕೋಕ್ಕೆ ಇದು ಮಾಡಿದ್ವಿ. ಆ ನೋವನ್ನು ನಾನು ಕೂಡ ಮರೆಯೋಕ್ಕಾಗಲ್ಲ, ನಮ್ಮ ಫ್ಯಾಮಿಲಿ ಯಾರೂ ಕೂಡ ಮರೆಯೋಕ್ಕಾಗಲ್ಲ. ಇದೊಂಥರ ಭಾವನಾತ್ಮಕವಾಗಿ ನಮಗೆ ಪ್ರತಿ ದಿವಸ ಇದು ತುಂಬ ನೋವು ತರಿಸುತ್ತೆ. ಅವ್ರ ಅಮ್ಮ ಇದ್ದಿದ್ರೆ ಅವನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು, ಅವ್ನಿಗೆ ಎಜುಕೇಷನ್ ಕಡೆ ಗಮನ ಕೊಟ್ಟರೋರು. ಬಟ್ ನಮಗೆ ಅದು ಫುಲ್ಫಿಲ್ ಮಾಡೋಕ್ಕಾಗ್ತಿಲ್ವೇನೋ ಅಂತ ಅನ್ನಿಸ್ತು. ಏಕೆಂದರೆ ನಾನು ಓದ್ತಾ ಇದ್ದೆ, ಈ ಕಡೆ ಅಣ್ಣ ಕೆಲ್ಸಕ್ಕೆ ಕೊಟ್ಟೋಗ್ಬಿಡ್ತಿದ್ದ. ಅವನು ನೋಡ್ಕೊಟ್ಟು ನಮಗೆ ಇದನ್ನು ಕೊಡೋಕ್ಕಾಗ್ತಿಲ್ವೇನೋ ಅಂತ ತುಂಬ ಫೀಲ್ ಆಗ್ತಿತ್ತು. ಅದಾದಮೇಲೆ ನಮಗೊಂದು ಯೋಚನೆ ಬಂತು, ಏನಂತ ಅಂದರೆ ಯಾವುದಾದ್ರೂ ಒಂದು ರೆಸಿಡೆನ್ಷಿಯಲ್ ಇದಕ್ಕೆ ಹಾಕೋಣ. ಅಟ್ಲೀಸ್ಟು ಅವನ ಕಾಲ ಮೇಲೆ ಅವ್ನು ನಿಂತ್ಕೋಬೇಕು. ಆದರೆ ಅವನಿಗೆ ಆ ಕೋಪ ಇದು ಎಲ್ಲನೂ ಅವನಿಗಿತ್ತು, ಹಠ ಅದೆಲ್ಲ ಇತ್ತು ಅವನಿಗೆ. ಬಟ್ ಎಲ್ಲರೂ ಹೇಳ್ತಾ ಇದ್ರು ಅಲ್ಲಿಗೆ ಸೇರಿಸಿದ್ರೆ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗ್ತಾನೆ ಅಂತ ಒಂದು ಅಶ್ಯೂರಿಟಿ ಕೊಟ್ಟಿದ್ರು. ಸೊ ಅದಾದಮೇಲೆ ಇವಾಗ ನಂಗೆ ಅನಿಸ್ತಿದೆ ಆ ಚೇಂಜಸ್ ಇದೆ, ನಾವು ಸೇರಿಸಿ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಅನ್ನಿಸ್ತಿದೆ. ಅವನು ಅಲ್ಲಿ ಸರ್ವೆ ಆಗ್ತಾನೆ ಅಂತ ನಂಬಿಕೆ ನನಗೆ ಖಂಡಿತವಾಗಿರಲಿಲ್ಲ. ಇವನಿರ್ತಾನೋ ಇರಲ್ವೋ ಅನ್ನೋದು ನಮ್ಮ ಮನೆಯವ್ರಿಗೆಲ್ಲರಿಗೂ ಭಯ ಆಯಿತು. ನಮ್ಮ ಅಪ್ಪ ಅಮ್ಮನಿಗಂತೂ ಅಲ್ಲಿ ಕಳ್ಸೋಕ್ಕೆ ಇಷ್ಟನೂ ಇರಲಿಲ್ಲ, ಯಾಕಂದರೆ ಇವ್ನು ಬಿಟ್ಟಿರೋಕ್ಕಾಯ್ತಲ್ಲ, ಅವ್ರಿಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇತ್ತು. ನಾನು ಒಂದು ವಾರ 15 ದಿವಸ ಆದಮೇಲೆ ಹೋಗಿದ್ದೆ ಅಲ್ಲಿಗೆ. ಆವಾಗ ನಾನು ಅವ್ರ ಹತ್ರ
ಹೇಳಿದೆ, ಇವನು ಇಷ್ಟೊಂದು ಇದಾಗಿದ್ದಾನಲ್ಲ, ಏನು ಮಾಡಿದ್ರಿ, ಹೆಂಗೆ ಏನು ಅಂತಂದು ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲಿ ಬಾಬಾ ಇನ್ಸ್ಟಿಟ್ಯೂಷನ್ಲಿ ಎಲ್ಲ ಬಾಬಾ ಅವ್ರ ಕೃಪೆ, ಏನು ಮಕ್ಕಳನ್ನ ಅವರೇ ನೋಡ್ಕೋತಾರೆ, ನಾವೇನು ನೋಡ್ಕೊಳ್ಳೋದೇನಿಲ್ಲ, ಎಲ್ಲ ಬಾಬಾದೇ ಅಂತಂತ ಹೇಳಿದ್ರು. ಅಲ್ಲಿ ಎಲ್ಲ ಮಕ್ಕಳು ಅಷ್ಟೇ, ಇವನೊಬ್ಬನೇ ಅಂತಂತಲ್ಲ, ಎಲ್ಲರೂ ನಗ್ನಗ್ತಾ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ತುಂಬ ಹ್ಯಾಪಿಯಾಗಿದ್ದರು. ಅದು ನೋಡಿ ನಂಗೆ ಭಾಳ ಖುಷಿ ಆಯಿತು. ಬಾಬಾ ಅವ್ರ ಇನ್ಸ್ಟಿಟ್ಯೂಟಲ್ಲಿ ಇವತ್ತು ಓದ್ತಾ ಇದ್ದೇನೆ ಅಂತಂತ ನಾನು 100 ಜನಕ್ಕೆ ಹೇಳ್ತೀನಿ. ನಾನು ಈ ಥರ ಬದಲಾಗಿದ್ದೇನೆ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ. At the end of the day, when one sees these children happy and joyful, as they are well aware deep inside that they have been saved, it truly transforms each one of us. Lush green nature with peacocks flittering its feathers and flashing its myriad colors, spacious fields and the magnificent edifice speaks it all. Education for transformation. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಡಾಕ್ಟರ್ CN ಅಶ್ವಥ್ ನಾರಾಯಣ್, ಸನ್ಮಾನ್ಯ ಸಚಿವರು, ಉನ್ನತ ಶಿಕ್ಷಣ, ಮಾಹಿತಿ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ ಸಚಿವರು, ಕರ್ನಾಟಕ ಸರ್ಕಾರ, ಇವರನ್ನ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಹಾಗೆ ಶ್ರೀ ನಾರಾಯಣ್ ಗೌಡ, ಮಂಡ್ಯದವರು, ಯುವ ಮತ್ತು ಕೌಶಲ್ಯಾಭಿವೃದ್ಧಿ ಒಂದು ಸಚಿವರು, ಕರ್ನಾಟಕ ಸರ್ಕಾರ, ಇವರನ್ನ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. Honorable Minister for Sericulture, Youth, Empowerment and Sports, ಶ್ರೀ ನಾರಾಯಣ್ ಗೌಡ, ಇವರನ್ನ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. We would now like to call upon stage to the podium Shri B.N. Murthy, who's the Chancellor, Shri Sathya Sai University for Human Excellence, and Chief Mentor, Shri Sathya Sai Lokaseva Gurukulam Group of Institutions. He has been with Baba from the age of 19, was Baba's biographer, and has continued to guide generations of students across his institutions. He is also spearheading the education mission. Shri B.N. Murthy. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನವು ತುಂಬಿದ ಬಳಿಕ ನೆನೆಯಲಿಲ್ಲ ಮಹಂತ ಕೂಡ ಸಂಗಮ ದೇವನ ಎಂಬುದಾಗಿ ಭಕ್ತಿ ಭಂಡಾರಿ ಬಸವಣ್ಣನವರು 800 ವರ್ಷಗಳ ಹಿಂದೆ ಹೇಳಿದಂಥ ಒಂದು ಮಾತು ಇವತ್ತು ಸತ್ಯಸಾಯಿ ಶಾರದಾನಿಕೇತನಂನಲ್ಲಿ ಸಾರ್ಥಕವಾಗಿದೆ ಎಂಬತಕ್ಕಂಥ ಭಾವನೆ ನಮ್ಮೆಲ್ಲರ ಹೃದಯಗಳನ್ನು ತುಂಬಿದೆ. ಉಪನಿಷತ್ತು ಯಾವ ಪರಮ ಸತ್ಯವನ್ನ ಏಕಾತ್ಮ ಪ್ರತ್ಯಯ ಸಾರಂ ಶಾಂತಂ ಶಿವಂ ಅದ್ವೈತಂ ಎಂಬುದಾಗಿ ಕೊಂಡಾಡಿದ್ದಾರೆ, ಅಂತಹ ಪರಮೇಶ್ವರ ಸ್ವರೂಪಿಗಳಾದಂತಹ ಇಬ್ಬರು ಜಗದ್ಗುರುಗಳ ಸದ್ಗುರುಗಳ ದರ್ಶನವಾಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಎಂಬುದನ್ನು ನಾನು ಒತ್ತಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮನುಷ್ಯನ ಜೀವನದಲ್ಲಿ ನಿಜವಾದ ಸುದಿನ ಯಾವುದು ಎಂಬುದನ್ನು ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾರವರು ಹೇಳ್ತಾ ಇದ್ರು. ಯಾವ ದಿವಸ ಬ್ರಹ್ಮವಿದರಾದಂತಹ ಜ್ಞಾನಿಗಳನ್ನು ನಾವು ದರ್ಶನ ಮಾಡ್ತೇವೆ, ಅದೊಂದು ಮಾತ್ರ ಸುದಿನ. ಉಳಿದೆಲ್ಲ ಕೂಡ ತೆಲುಗಿನಲ್ಲಿ ಅವರು ತದ್ದಿನ ಎಂಬುದಾಗಿ ಹೇಳ್ತಾ ಇದ್ರು. ತದ್ದಿನೇ ಅಂದರೆ ತಿಥಿ ಅಷ್ಟೇ, ಒಂದೇನೋ ಒಂದು ತಿಥಿ ಮಾಡ್ದಷ್ಟೇ. ಸುದಿನ ಅಂದರೆ ಇಂಥ ಜಗದ್ಗುರುಗಳ ದರ್ಶನ ಆದಂಥ ದಿನ. ಇಬ್ಬರಲ್ಲೂ ಕೂಡ ಪರಿಪೂರ್ಣವಾದಂಥ ಒಂದು ಸಾಮ್ಯತೆ ಇರುವುದನ್ನ, ಇಬ್ಬರನ್ನು ಕೂಡ ಹತ್ತಿರದಿಂದ ಬಲ್ಲಂತಹ ನಾನು ಕಂಡುಕೊಂಡಿದ್ದೆ. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು,
ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳಿವೆಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಎಂಬುದಾಗಿ ಕರ್ನಾಟಕದ ಮೇಧಾವಿಗಳಾದಂಥ ಡಿ ಗುಂಡಪ್ಪನವರು ಹೇಳಿದ್ದಾರೆ. ಇಬ್ಬರು ಕೂಡ ಅಂಥ ಒಂದು ಸುಂದರವಾದಂಥ ಸಮನ್ವಯ, ಒಂದು ಕಡೆ ಪ್ರಾಚೀನವಾದಂಥ ನಮ್ಮ ಒಂದು ಆಧ್ಯಾತ್ಮಿಕ ಜ್ಞಾನ ಈ ಪರಾವಿದ್ಯೆ, ಇನ್ನೊಂದು ಕಡೆ ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ಇಬ್ಬರು ಕೂಡ ಪರಿಣಿತರೇನೆ. ಇಂತಹ ಒಂದು ಸುಂದರ ಸಮನ್ವಯವಾಗಿರ್ತಕ್ಕಂಥ ವ್ಯಕ್ತಿತ್ವಗಳನ್ನು ಗುರುಸ್ಥಾನದಲ್ಲಿ ನೋಡ್ತಕ್ಕಂಥದ್ದು ಇವತ್ತು ನಮಗೆ ಬಹಳ ಅಪರೂಪ. ಯಾಕೆ ಅಂದರೆ ಎಷ್ಟೋ ಗುರುಗಳನ್ನು ನಾವು ನೋಡ್ತಾ ಇರ್ತೇವೆ, ಇಬ್ಬರು ಕೂಡ ಇಂಥ ಒಂದು ಸುಂದರವಾದಂಥ ಸಂಯೋಗ ಅವರಿಗಿದೆ. ಯಾಕೆ? ಜಗತ್ತಿಗೆ ನಿಜವಾಗಿ ಒಳ್ಳೆಯದನ್ನು ಮಾಡುವುದಕ್ಕಾಗಿ ಕೇವಲ ನಾವು ಅನ್ನವನ್ನು ಕೊಟ್ಟರೆ, ವಸ್ತ್ರವನ್ನು ಕೊಟ್ಟರೆ, ಇವನ್ ಸಾಮಾನ್ಯವಾದಂಥ ಲೌಕಿಕವಾದಂಥ ಶಿಕ್ಷಣ ಕೊಟ್ಟರೆ ಸಾಕಾಗೋದಿಲ್ಲ. ಯಾವುದೇ ಒಂದು ಸರ್ಕಾರದಲ್ಲಿ ಎಲ್ಲದಕ್ಕೂ ಎಲ್ಲ ವಿಷಯಗಳಿಗೂ ಕೂಡ ಒಂದು ಇಲಾಖೆ ಅಂತ ಇರುತ್ತೆ. ಆದರೆ ಥಾಮಸ್ ಜೆಫರ್ಸನ್ ಎಂಬತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿ, ಅಮೆರಿಕ ದೇಶದ ಆಗಿ ಹೋದಂಥ ಒಬ್ಬ ಅಧ್ಯಕ್ಷ ಒಂದು ಮಾತು ಹೇಳ್ತಾನೆ, ವಿತೌಟ್ ಬೇಸಿಕ್ ಮೊರಾಲಿಟಿ ನೋ ಡೆಮಾಕ್ರಸಿ ಕ್ಯಾನ್ ಫಂಕ್ಷನ್ ಎಂಬತಕ್ಕಂಥ ಮಾತನ್ನು ಹೇಳ್ತಾನೆ. ಮೂಲಭೂತವಾದಂಥ ನೈತಿಕತೆ ಜನರಲ್ಲಿ ಇಲ್ಲದೆ ಇರುವಾಗ ಯಾವ ಸರ್ಕಾರವು, ಯಾವ ಪ್ರಜಾಪ್ರಭುತ್ವವು ಕೂಡ ಅದು ಕೆಲಸ ಮಾಡೋದಕ್ಕಾಗೋದಿಲ್ಲ ಎಂಬ ಮಾತನ್ನು, ಯಾವ ಸರ್ಕಾರದಲ್ಲಿ ನೈತಿಕ ಅಭಿವೃದ್ಧಿಗಾಗಿ ಒಂದು ಇಲಾಖೆ ಇದೆ, ಕೇಂದ್ರದಲ್ಲಿದೆಯಾ, ಯಾವುದೇ ಪ್ರಾಂತದಲ್ಲಿ ಇದೆಯಾ ಅಂದರೆ ಅದು ಇಲ್ಲ. ಹಿಂದಿನ ಕಾಲದಲ್ಲಿ ರಾಜರು, ಮಹಾರಾಜರು, ಚಕ್ರವರ್ತಿಗಳು ಎರಡನ್ನೂ ಕೂಡ ಪೋಷಣೆ ಮಾಡ್ತಾ ಇದ್ರು. ಲೌಕಿಕವಾದಂಥ ಬೇಕಾದಂಥ ಅನ್ನ, ಬಟ್ಟೆ, ವಸತಿ ಇತ್ಯಾದಿಗಳನ್ನು ಕಲ್ಪನೆ ಮಾಡೋದು ಮಾತ್ರವಲ್ಲದೆ ಆಧ್ಯಾತ್ಮಿಕ ಮತ್ತು ನೈತಿಕವಾದಂಥ ಅಭಿವೃದ್ಧಿಗೋಸ್ಕರ ಅಷ್ಟೇ ಒತ್ತನ್ನು ಅವರು ನೀಡ್ತಾ ಇದ್ರು. ಆದ್ದರಿಂದಲೇ ಶಾಂತಿ ಸುಭದ್ರತೆಗಳು ನಮ್ಮ ದೇಶದಲ್ಲಿ ಅಲ್ಲ, ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲಿ ಅಂಥ ಒಂದು ರಾಜರಿದ್ರು ಅಲ್ಲಿ ನೆಲೆಸಿತ್ತು. ಆದರೆ ದುರದೃಷ್ಟವಶಾತ್ ನಮ್ಮ ಒಂದು ಕಲ್ಪನೆ, ಸೆಕ್ಯುಲರ್ ಸ್ಟೇಟ್ ಎಂಬತಕ್ಕಂಥ ಒಂದು ಕಲ್ಪನೆಯನ್ನ ವಿಕೃತವನ್ನಾಗಿ ಮಾಡಿ ಸರ್ಕಾರದ ಜವಾಬ್ದಾರಿ ಕೇವಲ ಭೌತಿಕವಾದಂಥ ಬದಲಾವಣೆ, ಕೇವಲ ಭೌತಿಕವಾದಂಥ ಒಂದು ಪ್ರಗತಿ, ಆರ್ಥಿಕವಾದ ಪ್ರಗತಿ ಎಂಬುದಾಗಿ ನೆಚ್ಚಿಕೊಂಡು ನೈತಿಕತೆಯನ್ನ, ಆಧ್ಯಾತ್ಮಿಕತೆಯನ್ನ ಕಡೆಗಣಿಸಿದ್ದರಿಂದಲೇ ನಮ್ಮ ದೇಶ ಅಲ್ಲ, ಇಂಥ ಪವಿತ್ರವಾದಂಥ ದೇಶ, ಯಾವ ದೇಶದಲ್ಲಿ ಹೆಣ್ಣನ್ನ ತಾಯಿ ಅಂತ ಗೌರವಿಸ್ತಾ ಇದ್ರು, ಈ ದಿವಸ ಈ ಒಂದು ದುರವಸ್ಥೆ ಏನ್ ನಡೀತಾ ಇದೆ ಎಂಬುದನ್ನು ನಾವು ಪ್ರತಿ ದಿವಸ ನೋಡ್ತಾನೆ ಇರ್ತೀವಿ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಪ್ರಭುತ್ವ ಎಲ್ಲಿಯವರೆಗೆ ಈ ಒಂದು ಜನಜಾಗೃತಿಯನ್ನು ಮಾಡಿ ಆಧ್ಯಾತ್ಮಿಕ ಸಂಸ್ಕೃತಿ, ಈ ಒಂದು ನೈತಿಕ ಸಂಸ್ಕೃತಿಯನ್ನು ಮೂಡಿಸದೇ ಇದ್ರೆ, ಜನಗಳಲ್ಲಿ ನೈತಿಕವಾದಂಥ ಒಂದು ಶಕ್ತಿ ಇಲ್ಲದೆ ಇದ್ರೆ, ನಾವು ಎಷ್ಟು ಭೌತಿಕವಾಗಿ ಬೆಳೆದರೂ ಕೂಡ ಸುಖ ಸಂತೋಷ ನಮಗೆ ದೂರದ ಕನಸಾಗುತ್ತೆ. ಆದರೆ ಇಂಥ ಮಹಾನುಭಾವರು ಇವತ್ತು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾವ ಕಾರ್ಯವನ್ನ ಎಲ್ಲ ಸರ್ಕಾರಗಳು ಕೂಡ ಕಡೆಗಣಿಸಿದೆ, ಅಂಥ ಕಾರ್ಯವನ್ನ ನಮ್ಮ ಜಗದ್ಗುರುಗಳಾದಂಥ ಮಹಾಸ್ವಾಮೀಜಿಯವರು, ಸದ್ಗುರು ಮಧುಸೂದನ್ ಸಾಯಿಯವರು ಬಹಳ ವಿಶೇಷವಾಗಿ ಇಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚಿಗೆ ಒಂದು ರಹಸ್ಯವನ್ನು ಅವರು ಜಗತ್ತಿಗೆ ಸಾರ್ತಾ ಇದ್ದಾರೆ. ಇದನ್ನು ಸತ್ಯ ಸಾಯಿಬಾಬಾರವರು ಹೇಳಿದರು. ಸಂಘದಲ್ಲಿ ನೀತಿ ಹೇಗೆ ಬರುತ್ತೆ ಅಂತ ಹೇಳಿದರೆ, ಸಮಾಜದಲ್ಲಿ ನೀತಿ ಹೇಗೆ ಬರುತ್ತೆ ಅಂತ ಹೇಳಿದರೆ, ಅದು ದೈವ ಪ್ರೀತಿ, ಪಾಪ ಭೀತಿ, ಅದರಿಂದ ಸಂಘ ನೀತಿ ಬರುತ್ತೆ ಎಂಬ ಮಾತನ್ನು ಹೇಳ್ತಾ ಇದ್ರು. ಕೇವಲ ನೈತಿಕತೆಯನ್ನ, ಆಧ್ಯಾತ್ಮಿಕತೆಯ ಒಂದು ಬುನಾದಿ ಇಲ್ಲದೆ ಇದ್ದರೆ ಅದನ್ನು ಬೆಳೆಸೋದಕ್ಕೆ ಸಾಧ್ಯ ಇಲ್ಲ. ಯಾರು ಇಂಥ ಒಂದು ಆಧ್ಯಾತ್ಮಿಕವಾದಂಥ ಒಂದು ಅನುಭವವನ್ನು ಪಡ್ಕೊಂಡಿದ್ದಾರೆ, ಕೇವಲ ಪಾಂಡಿತ್ಯವನ್ನು ಪಡೆದಿದ್ರೆ ಸಾಲದು, ಆದರೆ ಅನುಭವವನ್ನು ಪಡ್ಕೊಂಡಿದ್ದಾರೆ, ಬ್ರಹ್ಮವಿಧರಾಗಿದ್ದಾರೆ. ಬ್ರಹ್ಮವಿಧ ಬ್ರಹ್ಮೈವ ಭವತಿ ಎಂಬುದನ್ನ ಯಾವುದೋ ಉಪನಿಷತ್ತು ಹೇಳುತ್ತೆ. ಬ್ರಹ್ಮನನ್ನು ತಿಳಿದು ಬ್ರಹ್ಮರೇ ಆಗ್ತಾರೆ. ಅಂಥವರು ನಮ್ಮ ದೇಶದಲ್ಲಿ ಹಲವಾರು ಜನ ಇನ್ನೂ ಉಳಿದುಕೊಂಡಿದ್ದು ಈ ಕಾರ್ಯವನ್ನು ಮಾಡ್ತಾ ಇರೋದ್ರಿಂದ ನಮ್ಮ ದೇಶಕ್ಕೆ ಮುಂದೆ ಭವಿಷ್ಯ ಇದೆ. ಮತ್ತು ಇಡೀ ಜಗತ್ತಿಗೇನೆ ಈ ದೇಶವೇನೇ ಕಾಪಾಡಬೇಕು. ಯಾಕೆ ಅಂದರೆ ಎಲ್ಲ ಜಗತ್ತುಗಳಲ್ಲೂ ಎಲ್ಲ ದೇಶಗಳಲ್ಲೂ ಕೂಡ ಎಲ್ಲ ಸಮಸ್ಯೆಗಳ ಮೂಲ ನೋಡಿದರೆ ನೈತಿಕ ಅಧಃಪತನ, ಆಧ್ಯಾತ್ಮಿಕ ಜ್ಞಾನದ ಒಂದು ದಿವಾಳಿ ಕೋರಿತನ, ಬ್ಯಾಂಕ್ರಪ್ಸಿ ಆಫ್ ಸ್ಪಿರಿಚುವಾಲಿಟಿ ಅಂಡ್ ಮಾರಲ್ ಪವರ್, ಅದು ಕಾರಣವಾಗಿದೆ ಎಂಬುದನ್ನು ತಿಳ್ಕೊಂಡಾಗ
ಇಡೀ ಜಗತ್ತಿಗೆ ನಮ್ಮ ದೇಶದ ಇಂತಹ ಜಗದ್ಗುರುಗಳು ಇಂಥ ಒಂದು ಕಾರ್ಯವನ್ನ ಮಾಡ್ತಾರೆ. ಇಂಥ ಮಹಾಸ್ವಾಮೀಜಿಯವರು ಈ ದಿವಸ ಇಲ್ಲಿಗೆ ಆಗಮಿಸಿರ್ತಕ್ಕಂಥದ್ದು ನಮಗೆಲ್ಲ ತುಂಬ ಆನಂದವಾಗಿದೆ. ಅವರನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿದ್ರೆ, ಆ ಪರಮಾತ್ಮ ಶಿವನ ಸವಿಯನ್ನ, ಅವನ ಆನಂದದ ರುಚಿಯನ್ನ ಅವರು ಕಂಡಿದ್ದಾರೆ ಅಂತ ಅವ್ರು ನೋಡಿದ್ರೇನೆ ಗೊತ್ತಾಗುತ್ತೆ. ಅಂಥವರೇ ಸದ್ಗುರು ಮಧುಸೂದನ್ ಸಾಯಿಗಳು. ಅವರಿಗೆ ನಾನು ಮೊಟ್ಟ ಮೊದಲಿಗೆ ತುಂಬ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸೋದಕ್ಕೆ ಇಷ್ಟಪಡ್ತೇನೆ, ಸ್ವಾಗತ ಮಾಡ್ತೇನೆ, ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಸದ್ಗುರು ಮಧುಸೂದನ್ ಸಾಯಿಯವರ ವಿಚಾರದಲ್ಲಿ ಈಗಾಗಲೇ ಅನೇಕ ಮಾತುಗಳನ್ನು ನಮ್ಮ ಭುವನ ಅವರು, ರಾಜಶೇಖರ್ ಅವರು ಹೇಳಿದ್ದಾರೆ. ಅಲ್ಲದೇ ನಾವೊಂದು ಚಿಕ್ಕ ಚಲನಚಿತ್ರವನ್ನು ಕೂಡ ಈ ಒಂದು ವಿದ್ಯಾನ್ವೇಷಣ ಬಗ್ಗೆ ನೋಡಿದ್ದೇವೆ. ಅದರ ಬಗ್ಗೆ ನಾನು ಹೆಚ್ಚು ಮಾತನಾಡೋದಿಲ್ಲ. ಸಭೆಯನ್ನು ಅಲಂಕರಿಸ್ತಕ್ಕಂತಹ ನಮ್ಮ ಮಿತ್ರರು, ಬಹಳಷ್ಟು ಸಹೃದಯಿಗಳಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಚಿವರು, ಅವರ ಜೊತೆಗೇನೆ ನಮ್ಮ ಸಿ ನಾರಾಯಣ ಗೌಡ ಅವರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಇಬ್ಬರು ಕೂಡ ಇಂಥ ದೈವಭಕ್ತರೇನೆ. ಇದು ಆಶ್ಚರ್ಯ ಅಂದರೆ, ಹಳೆ ಬೇರು ಹೊಸ ಚಿಗುರು, ಹಳೇ ನಮ್ಮ ಭಾರತೀಯ ಸಂಸ್ಕೃತಿ ದೈವಭಕ್ತಿ, ಅದ್ರ ಜೊತೆಗೇನೆ ಒಂದು ಆಧುನಿಕವಾದಂಥ ವಿದ್ಯೆಯನ್ನು ಪಡೆದು ಆ ಪರಿಜ್ಞಾನ ಪಡೆದಿರ್ತಕ್ಕಂಥವರು ಇಬ್ಬರು ಸಚಿವರು. ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣರವರಂತೂ ನಮಗೆ ಬಹಳಷ್ಟು ಮಹದ್ ಉಪಕಾರವನ್ನು ಮಾಡಿದ್ದಾರೆ. ನಮ್ಮ ಸತ್ಯಸಾಯಿ ಯೂನಿವರ್ಸಿಟಿ ಫಾರ್ ಹ್ಯೂಮನ್ ಎಕ್ಸಲೆನ್ಸ್ 3 ವರ್ಷ ಕಳೆಯೋದ ಮೊದಲೇನೆ ನಮಗೆ ಬೇಡಿಕೆ ಇದೆ ವಿದ್ಯಾರ್ಥಿನಿಯರಿಂದ, ಬಡವರು, ಹಿಂದುಳಿದವರು ಅಂಥವರಿಗೆ ಸಂಪೂರ್ಣ ಒಂದು ಉಚಿತವಾದಂಥ ಶಿಕ್ಷಣ. UGC ಕಮಿಟಿ ನಮ್ಮ ಒಂದು ಕ್ಯಾಂಪಸ್ಗೆ ಬಂದಾಗ ಅವರು ರಿಪೋರ್ಟ್ನಲ್ಲಿ ಒಂದು ವಾಕ್ಯ ಬರೆದರು, ಫಾರ್ ಫಸ್ಟ್ ಟೈಮ್ ಇನ್ ಇಂಡಿಯಾ there is a university which gives both education, food, clothing and all facilities completely free of cost ಅಂತ ಆ ಕಮಿಟಿ ರಿಪೋರ್ಟ್ನಲ್ಲಿ ಬರೆದಿದ್ದಾರೆ. ಇದನ್ನ ಮನಗಂಡು ನಮ್ಮ ಅಶ್ವಥ್ ನಾರಾಯಣರವರು ಕಾನೂನ ಚೌಕಟ್ಟನ್ನು ಮೀರಿ ನಮಗೆ ಹೊಸದಾಗಿ 2 ವಿದ್ಯಾನ್ವೇಷಣೆಗಳು ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ಗಳನ್ನು ಪ್ರಾರಂಭ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟು ಅವೆರಡೂ ಕೂಡ ಕಾರ್ಯಪ್ರವೃತ್ತವಾಗಿದೆ ನಮ್ಮ ಭಗವಂತನ ದಯೆ, ಸದ್ಗುರು ಮಧುಸೂದನ್ ಸಾಯಿಯವರ ಸ್ಫೂರ್ತಿಯಿಂದ ಅಂತ ಹೇಳ್ತಾ ನಿಮಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾರಾಯಣ ಗೌಡರ ಬಗ್ಗೆ ಕೂಡ ನಾವು ತುಂಬ ತಿಳ್ಕೊಂಡಿದ್ದೇವೆ. ಅವರು ಕೂಡ ದೈವ ಭಕ್ತರು. ಎಲ್ಲಕ್ಕಿಂತ ಮುಖ್ಯವಾಗಿ ಬಹಳಷ್ಟು ಪ್ರಗತಿಪರವಾದಂಥ ಯೋಜನೆಗಳನ್ನು ಸಮಾಜದ ಬಗ್ಗೆ ಇಟ್ಕೊಂಡಿರ್ತಕ್ಕಂಥವರು. ಅವ್ರಿಗೂ ನಮ್ಮ ಸ್ವಾಗತವನ್ನು, ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದರ ಜೊತೆಗೇನೆ ನಮ್ಮ ಡಾಕ್ಟರ್ ಗಿರೀಶ್ ಮಲ್ಹೋತ್ರರವರು, ಅವರು ಈ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ನಿವೇಶನ ಇಷ್ಟು ಭವ್ಯವಾಗಿ ದಿವ್ಯವಾಗಿ ಬೆಳೆಯಬೇಕಾಗಿದ್ದರೆ ಅದಕ್ಕೆ ಬೇಕಾದಂಥ ಎಲ್ಲ ಭೌತಿಕ ಅನುಕೂಲತೆಗಳನ್ನು ಮಾಡಿಕೊಟ್ಟಿರ್ತಕ್ಕಂಥವರು ನಮ್ಮ ಲಂಡನ್ನಿನ ಮತ್ತು ಯುನೈಟೆಡ್ ಕಿಂಗ್ಡಮ್ ಇಂಗ್ಲೆಂಡಿನ ಭಕ್ತರು ಒಂದು ಟ್ರಸ್ಟನ್ನು ಮಾಡ್ಕೊಂಡಿದ್ದಾರೆ, ಶ್ರೀ ಅನುಗ್ರಹಂ ಚಾರಿಟಬಲ್ ಟ್ರಸ್ಟ್ ಅಂತ. ಅದರ ಮೂಲಕ ಸಾಮಾನ್ಯವಾಗಿ 70 ಕೋಟಿ ರೂಪಾಯಿಗಳನ್ನು ಈ ಮಂಡ್ಯ ನಿವೇಶನಕ್ಕೇನೆ ಅವರು ದಾರಿ ಎರೆದಿದ್ದಾರೆ. ಅದರ ಮುಖ್ಯಸ್ಥರು ಡಾಕ್ಟರ್ ಗಿರೀಶ್ ಮಲ್ಹೋತ್ರರವರು ಮತ್ತು ನಮ್ಮ ವಿವೇಕ್ ಮೆಹತಾರವರು ಕೂಡ ಲಂಡನ್ನಲ್ಲಿ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಒಂದು ಸ್ವಾಗತವನ್ನು ಕೋರ್ತಾ, ನಮ್ಮ ಮಿತ್ರರು, ಕಿರಿಯ ಸಹೋದರರು, ನಮ್ಮ ವೈಸ್ ಚಾನ್ಸಲರ್ ಆದಂಥ ಶ್ರೀಕಂಠಮೂರ್ತಿಯವರಿಗೂ ಕೂಡ ಸ್ವಾಗತವನ್ನು ಕೋರಿ ನನ್ನ ಈ ಪ್ರಾಸ್ತಾವಿಕ ಮಾತುಗಳನ್ನು ಇಲ್ಲಿಗೇನೆ ಮುಗಿಸ್ತಾ ಇದ್ದೇನೆ. ಜೈ ಸಾಯಿರಾಮ್. ವಿದ್ಯಾರ್ಥಿಗಳಿಂದ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳುವ ಕಾರ್ಯಕ್ರಮ. ಮೊದಲಿಗೆ ಮದನ್ ಗೌಡ, ಈ ನಮ್ಮ ವಿದ್ಯಾನ್ವೇಷಣಕ್ಕೆ ಕೇವಲ 2-3 ಕಿಲೋಮೀಟರ್ ದೂರ ಇರುವಂತಹ ಮೊಡಚಾಕನಹಳ್ಳಿಯಿಂದ ಬಂದಿರುವಂತಹ ವಿದ್ಯಾರ್ಥಿ. ಈಗಾಗಲೇ ನಾವು ಒಂದು ವಿಡಿಯೋವನ್ನು ನೋಡಿದ್ದೇವೆ. ಆ ವಿದ್ಯಾರ್ಥಿ ತನ್ನ ಅನಿಸಿಕೆಯನ್ನು ಹಂಚ್ಕೋಬೇಕು ಈ ಒಂದು ವೇದಿಕೆಯಲ್ಲಿ ಅಂತ ಹೇಳಿ ಕೇಳ್ಕೊಳ್ತೇವೆ. ಓಂ ಶ್ರೀ ಸಾಯಿರಾಮ್. ಮೊಟ್ಟ ಮೊದಲಿಗೆ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಗೆ ಚರಣಗಳಲ್ಲಿ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಸದ್ಗುರು ಮಧುಸೂದನ್ ಸಾಯಿ ಅವರ ಚರಣಗಳಲ್ಲಿ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ನನ್ನ ಹೆಸರು ಮದನ್ ಗೌಡ. ನಾನು ಇಲ್ಲೇ ಹತ್ತಿರದಲ್ಲಿರುವ ಮೊಡಚಾಕ್ನಳ್ಳಿ ಎಂಬ ಗ್ರಾಮದಿಂದ ಬಂದಿದ್ದೇನೆ. ನಾನು
ಈಗ ಶ್ರೀ ಸತ್ಯ ಸಾಯಿ ಸಂಸ್ಥೆಯಲ್ಲಿ 6ನೇ ತರಗತಿಗೆ ಸೇರಿಕೊಂಡು ಈಗ 9ನೇ ತರಗತಿಯನ್ನು ಓದುತ್ತಿದ್ದೇನೆ. ನಾನು ಇಲ್ಲಿಗೆ ಬರುವುದಕ್ಕಿಂತ ಮೊದಲು ಸದ್ಗುರುಗಳ ಬಗ್ಗೆ ಏನೂ ತಿಳಿದುಕೊಂಡಿರಲಿಲ್ಲ. ಇಲ್ಲಿಗೆ ಆಗ ನಾನು ನಮ್ಮೂರಿನ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾಗ ಶ್ರೀ ಸತ್ಯ ಸಾಯಿ ಅನ್ನಪೂರ್ಣ ಟ್ರಸ್ಟಿಂದ ಸ್ವಾಮಿಯ ಸೇವಕರು ನಮ್ಮ ಶಾಲೆಗೆ ಬೆಳಗಿನ ತಿಂಡಿಯನ್ನು ಕೊಡಲು ಬರುತ್ತಿದ್ದರು. ಎಷ್ಟೋ ಸಲ ನಾನು ಮನೆಯಲ್ಲಿ ಬೆಳಗಿನ ತಿಂಡಿ ತಿನ್ನದೆ ಶಾಲೆಗೆ ಹೋಗುತ್ತಿದ್ದೆ. ಶ್ರೀ ಸತ್ಯ ಸಾಯಿ ಅನ್ನಪೂರ್ಣ ಟ್ರಸ್ಟಿಂದ ಕೊಡುತ್ತಿರುವ ಉಪಹಾರದಿಂದ ನಾನು ಈ ಶಾಲೆಗೆ ಸೇರಬೇಕೆನ್ನಿಸಿತು. ಆಗ ಶ್ರೀ ಸತ್ಯ ಸಾಯಿ ಸಂಸ್ಥೆಯವರು ನೀನು ನಮ್ಮ ಸಂಸ್ಥೆಗೆ ಸೇರಿಕೊಳ್ಳುತ್ತೀಯ ಎಂದು ಕೇಳಿದರು. ಆಗ ನಾನು ನನ್ನ ತಂದೆಯನ್ನು ಕೇಳಿ ಹೇಳುತ್ತೇನೆಂದೆ. ಆಗ ನನ್ನ ತಂದೆ ನನಗೆ ತಾಯಿ ಇಲ್ಲ ಎಂಬುದರಿಂದ ಈ ಶಾಲೆಗೆ ಸೇರಿಸಿದರು. ನನಗೆ ಅಲ್ಲದೆ ಮಾತ್ರ ನನ್ನ ಅಕ್ಕನಿಗೂ ಪ್ರಶಾಂತಿನಿಕೇತನಂನಲ್ಲಿ ಸ್ವಾಮಿ ಪ್ರೆಸ್ಟ್ ಪಿಯುಗೆ ಸೇರಿಸಿಕೊಳ್ಳಲು ಅವಕಾಶ ಕೊಟ್ಟರು. ಈಗ ಯೂನಿವರ್ಸಿಟಿ ಫಾರ್ ಹ್ಯೂಮನ್ ಎಕ್ಸಲೆನ್ಸ್ನಲ್ಲಿ BA ವೇದಿಕ್ ಸ್ಟಡಿಯನ್ನು ಮಾಡುತ್ತಿದ್ದಾಳೆ. ಇಲ್ಲಿಗೆ ಬಂದ ಮೇಲೆ ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರ ಮತ್ತು ಓದಲು ಉತ್ತಮವಾದ ಪುಸ್ತಕ, ಆಟವಾಡಲು ವಿಶಾಲವಾದ ಮೈದಾನ ಮತ್ತು ಇವೆಲ್ಲ ಸೌಲಭ್ಯಗಳು ನನಗೆ ಒದಗಿಸಿಕೊಟ್ಟರು. ಬೆಳಗ್ಗೆಯಿಂದ ರಾತ್ರಿಯವರೆಗೂ ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ಶಿಕ್ಷಕರು ಮತ್ತು ಹಿರಿಯ ಅಣ್ಣಂದಿರು ಮತ್ತು ವಾರ್ಡನಣ್ಣವರನ್ನು ಸದ್ಗುರುಗಳು ಇಲ್ಲಿಗೆ ನೇಮಿಸಿದ್ದಾರೆ. ಇದನ್ನು ನನ್ನ ಜೀವನದಲ್ಲಿ ಮರೆಯಲು ಸಾಧ್ಯವೇ ಇಲ್ಲ. ಕಳೆದ ವರ್ಷ ನವೆಂಬರ್ನಲ್ಲಿ ಸ್ವಾಮಿ ನಮ್ಮ ಕ್ಯಾಂಪಸ್ಗೆ ಆಗಮಿಸಿದ್ದರು. ಆಗ 5 ದಿನ ನಮ್ಮ ಜೊತೆ ಇದ್ದರು. ಆಗ ನನ್ನನ್ನು ಕರೆದು ನಿನ್ನ ತಂದೆ ಎಲ್ಲಿ ಎಂದು ಕೇಳಿದರು. ಆಗ ನಾನು ನನ್ನ ತಂದೆ ಇಲ್ಲ ಎಂದೆ. ಏಕೆಂದರೆ ಸ್ವಾಮಿಯೇ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆಂಬ ಭರವಸೆಯಿಂದ ನಮ್ಮ ತಂದೆ ಎಲ್ಲಿಗೆ ಹೊರಟು ಹೋದರು. ಆಗ ಸ್ವಾಮಿ ತಂದೆ ಇಲ್ಲ ಎಂದಾಗ ನಾನೇ ತಂದೆ, ನಾನೇ ತಾಯಿ, ಎಲ್ಲವೂ ನಾನೇ ಎಂದು ನನಗೆ ಸಂತೋಷ ಪಡಿಸಿದರು. ಹಾಗಾಗಿ ಇನ್ನೊಬ್ಬ ಅಕ್ಕನಿಗೂ ಸ್ವಾಮಿ ಮಂಡ್ಯದಲ್ಲಿ PUCಯನ್ನು ಓದಿಸುತ್ತಿದ್ದಾರೆ. ನಾನು ಇಲ್ಲಿಗೆ ಬರುವುದಕ್ಕಿಂತ ಮೊದಲು ಆಟ ಪಾಠ ಊಟದ ಬಗ್ಗೆ ಯಾರೂ ಕಾಳಜಿ ವಹಿಸುತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಸಹಪಾಠಿಗಳ ಪ್ರೀತಿ ಮತ್ತು ಭಗವಂತನ ಪ್ರೀತಿ ಎಲ್ಲವೂ ಸಿಕ್ಕಿತು. ನಮ್ಮ ಶಾಲೆಯಲ್ಲಿ ರಾತ್ರಿ ನಡೆಯುವ ಪರಾವಿದ್ಯದಲ್ಲಿ 9ನೇ ಅಧ್ಯಾಯವಾದ ರಾಜಗುಹ್ಯ ರಾಜವಿದ್ಯದಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ, ಎಲ್ಲ ಜೀವಿಗಳಲ್ಲೂ ನಾನು ನೆಲೆಸಿದ್ದೇನೆ, ಹಾಗೆ ನಾವು ಎಲ್ಲರಲ್ಲೂ ದೇವರನ್ನು ಕಾಣಬೇಕು. ಭಜಗೋವಿಂದಂ ಸ್ತೋತ್ರದಲ್ಲಿ ಶ್ರೀ ಶಂಕರಾಚಾರ್ಯರು ಹೇಳುತ್ತಾರೆ, ಬಾಲಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ರುದ್ರಸ್ತಾವತ್ ಚಿಂತಾಮಗ್ನಃ ಪರಮೇ ಬ್ರಹ್ಮಣಿ ಕೋಪಿನಾಸಕ್ತಃ. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಆಟದ ಬಗ್ಗೆ ಹೆಚ್ಚು ಆಸಕ್ತಿ ಇರುತ್ತಾರೆ ಮತ್ತು ತರುಣರಲ್ಲಿ ಹೆಚ್ಚು ಭೋಗಳಗಳು ಇರುತ್ತವೆ. ವೃದ್ಧರಾದ ಮೇಲೆ ಚಿಂತನೆಯಲ್ಲಿ ನಮ್ಮ ಕಾಲವನ್ನು ಕಳೆದುಕೊಳ್ಳುತ್ತೇವೆ. ಮತ್ತೆ ಭಗವಂತನ ಚಿಂತೆಯನ್ನು ಮಾಡುವುದು ಯಾವಾಗ ಎಂದು ಎಲ್ಲರೂ ಕೇಳುತ್ತಾರೆ. ಹಾಗೆ ನಾನು ನಮ್ಮೂರಿನಲ್ಲಿ ಆಟ ಆಡಿಕೊಂಡು ಕಾಲ ಕಳೆಯುತ್ತಿದ್ದೆ. ಇಲ್ಲಿಗೆ ಬಂದ ಮೇಲೆ ಪ್ರತಿನಿತ್ಯ ಪ್ರಾರ್ಥನೆ ಮತ್ತು ಆಟನೂ ಆಡುತ್ತೇನೆ. ಭಜನೆ, ಪರವಿದ್ಯಾ, ಸ್ವಾಧ್ಯಾಯ ಇವೆಲ್ಲ ಪ್ರಾಮುಖ್ಯತೆಯನ್ನು ತಿಳಿದು ನಾನು ಈಗ ಕಲಿಯುತ್ತಿದ್ದೇನೆ. ನಮ್ಮಂಥ ಎಷ್ಟೋ ಸಾವಿರಾರು ಹಳ್ಳಿಯ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಮೌಲ್ಯಾಧಾರಿತ ಉಚಿತ ಶಿಕ್ಷಣವನ್ನು ನೀಡುತ್ತಿರುವ ನಮ್ಮ ಪ್ರೀತಿಯ ಸ್ವಾಮಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನಗೆ ಮಾತನಾಡಲು ಹೇಳುವ ಅವಕಾಶ ಕೊಟ್ಟ ನನ್ನ ಪ್ರೀತಿಯ ಸದ್ಗುರುಗಳ ನನ್ನ ಪಾದ ಪದ್ಮಗಳಲ್ಲಿ ನನ್ನ ಮಾತುಗಳನ್ನು ಸಮರ್ಪಿಸುತ್ತೇನೆ. ಜೈ ಸಾಯಿರಾಮ್. A short summary of what Madan shared with all of us. He spoke about how he was before he joined this institution. He hailed from a very tough background, as we saw in the video. He lost his mother at a very young age. And he admitted that he was only concerned about playing when he was a little boy and did not realize the value of life. He went on to share about how he joined this campus, which was through the Annapurna breakfast program, which was served in the government school, which is just 10 minutes away from here. And he went on to quote a shloka from the Bhajagovindam. And he went on to say, he poured his heart out when he said that through all the Paravidya classes that he is part of, he has now realized that he has to keep God in the center of all that he does.
he offered his gratitude to Sadguru for this wonderful opportunity that he is part of this institution and he is able to receive this gift of education. ವಿದ್ಯೆಯ ಅಂತಿಮ ಗುರಿ ಚಾರಿತ ನಿರ್ಮಾಣ ಅಂತ ಹೇಳಿ ಭಗವಾನ್ ಬಾಬಾರವರು ಹೇಳ್ತಾರೆ. ಶ್ರೀ ಸತ್ಯಸಾಯಿ ಗುರುಕುಲಂನ ಒಂದು ವಿಶೇಷತೆ ಅಂತ ಹೇಳಿದ್ರೆ ಅವರಿಗೆ ಪರಾವಿದ್ಯೆ ಮತ್ತು ಅಪರಾವಿದ್ಯೆ ಎರಡನ್ನೂ ಕೂಡ ಒಂದು ಓದುವಂತಹ ಒಂದು ವಿಶೇಷವಾದಂತಹ ಒಂದು ಭಾಗ್ಯವನ್ನ ಸ್ವಾಮಿ ಅವರಿಗೆ ಕಣಿಸ್ಕೊಟ್ಟಿದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ 4 ಗಂಟೆವರೆಗೂ ಅವರು ಪರಾವಿದ್ಯೆಯನ್ನು ಓದಿದರೆ ಬೆಳಿಗ್ಗೆ ಮತ್ತು ಸಂಜೆ ಅವರು ಪರಾವಿದ್ಯೆಯನ್ನು ಕಲಿಯುವಂತಹ ವಿಶೇಷ ಅವಕಾಶ ಇದೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಓದುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಂಸ್ಕೃತವನ್ನು ಓದ್ತಾರೆ. ಪ್ರತಿ ವಿದ್ಯಾರ್ಥಿಯು ಕೂಡ ವೇದ ಮಂತ್ರವನ್ನು, ಉಪನಿಷತ್ತನ್ನು, ಭಗವದ್ಗೀತೆಯನ್ನು ಕಲಿತಾನೆ. ಈಗ ವಿದ್ಯಾರ್ಥಿಗಳಾದಂಥ ವಿಶ್ವಾಸ್ ಪಿ 10ನೇ ತರಗತಿ ಈ ವಿದ್ಯಾರ್ಥಿ ಸಂಸ್ಕೃತದಲ್ಲಿ ತನ್ನ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾನೆ. ಧ್ಯಾನ ಮೂಲಂ ಗುರೋರ್ಮೂರ್ತಿ, ಪೂಜಾ ಮೂಲಂ ಗುರೋ ಪಾದಂ, ಮಂತ್ರ ಮೂಲಂ ಗುರೋರ್ವಾಕ್ಯಂ, ಮೋಕ್ಷ ಮೂಲಂ ಗುರು ಕೃಪಾ. ಅತ್ರ ಸಭಾಯಾಂ ಉಪಸ್ಥಿತಾಃ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮಿನಃ ಜ್ಯೇಷ್ಠಾಃ ಛಾತ್ರಾಃ ಸರ್ವೇಷಾಂ ಪುರಸ್ತಾತ್ ಶ್ರೀ ಸದ್ಗುರು ಮಧುಸೂದನ ಸ್ವಾಮಿನಃ ಪಾದಕಮಲಂ ಮನಸಾ ಸ್ಮೃತ್ವಾ ಸರ್ವೇಷಾಂ ಸ್ವಾಗತಂ. ಅದ್ಯ ವಯಂ ಶಿಕ್ಷಣ ಮಾರ್ಗೆ ಏಕಂ ನೂತನ ಸ್ಥಾನಂ ಪ್ರಾಪ್ತವಂತಃ. ಶಿಕ್ಷಣಂ ಇತ್ಯುಕ್ತೆ ಕಿಂ? ಕೀದೃಶಂ ಶಿಕ್ಷಣಂ ಪ್ರಾಪ್ತವ್ಯಂ ಅಸ್ಮಾಭಿಃ? ಅಸ್ಮಾಕಂ ಸನಾತನ ಧರ್ಮಃ ಉತ್ತರಂ ದದಾತಿ. ಉಪನಿಷದಃ ವದಂತಿ ವಿದ್ಯಾ ದ್ವಿವಿಧ, ಅಪರಾ ವಿದ್ಯಾ ಪರಾ ವಿದ್ಯಾ ಚ. ಚತುರ್ವೇದಾಃ ಗಣಿತಂ ಶಾಸ್ತ್ರಂ ವಿಜ್ಞಾನಂ ವಾಣಿಜ್ಯಂ ಇತ್ಯಾದಯಃ ಅಪರಾ ವಿದ್ಯಾ. ಏತಸ್ಯಾಃ ಶ್ರೇಷ್ಠಾ ಪರಾ ವಿದ್ಯಾ ತತ್ ಆತ್ಮಜ್ಞಾನಂ ಬೋಧಯತಿ. ಶಿಕ್ಷಣಂ ಮಾನವಸ್ಯ ನ ಕೇವಲಂ ಭೌತಿಕೋತ್ಕರ್ಷಂ ಅಧಿಕೃತ್ಯ ವಿಚಾರಾನ್ ಪ್ರಸ್ತೌತಿ, ಅಪಿತು ಪಾರಲೌಕಿಕಾನ್ ವಿಚಾರಾನ್ ಅಪಿ ಪ್ರತಿಪಾದಯಂತಿ. ಏವಂ ಪರಾವಿದ್ಯಾ ಗುರುಕುಲ ಶಿಕ್ಷಣ ಪದ್ಧತಿ ಇಹಪರ ಕಲ್ಯಾಣ ಸಾಧಿಕಾ ಸಾಧನಂ. ಆಧುನಿಕ ಶಿಕ್ಷಣಂ ಪರಾವಿದ್ಯಾಂ ವಿಹಾಯ ಸರ್ವಂ ಬೋಧಯತಿ. ಪಂಚಸಪ್ತತಿಃ ಸ್ವಾತಂತ್ರ್ಯ ಭಾರತೆ ನಿರ್ಧನಃ ಅಜ್ಞಾನಂ ಭ್ರಷ್ಟಾಚಾರಃ ಅಧಿಕಂ ವರ್ತತೆ. ಉದರ ನಿಮಿತ್ತಾರ್ಥಂ ಧನಸಂಗ್ರಹಣಂ ಏವ ಅಸ್ಮಾಕಂ ಶಿಕ್ಷಣಸ್ಯ ಉದ್ದೇಶಂ ವಾ? ವಿಷ್ಣುಪುರಾಣೆ ಸಾ ವಿದ್ಯಾ ಯಾ ವಿಮುಕ್ತಯೇ ಇತಿ ಉಚ್ಯತೆ. ಅಸ್ಮಾಕಂ ವಿಮೋಚನಂ ವೈರಿದ್ವಯಾತ್. ಪ್ರಥಮಂ ಅಸ್ಮಾಕಂ ಲೋಭಾತ್, ತತ್ ಪ್ರತಿ ಪರಾವಿದ್ಯಾ ತ್ಯಾಗಂ ನಿಸ್ವಾರ್ಥಂ ಚ ಪಾಠಯತಿ. ಅಪರಂ ವಿಮೋಚನಂ ಸ್ವ ಅಜ್ಞಾನಾತ್, ತತ್ ಪ್ರತಿ ಪರಾವಿದ್ಯಾ ಆತ್ಮವಿದ್ಯಾಂ ಬೋಧಯತಿ. ಪರಾವಿದ್ಯಾ ಶಿಕ್ಷಣಂ ಅನುಸೃತ್ಯ ಛಾತ್ರಾಃ ಶ್ರವಣಂ ಮನನಂ ನಿಧಿಧ್ಯಾಸನದ್ವಾರೇಣ ಪರಬ್ರಹ್ಮನ್ ವಿಷಯೇ ಅಧಿಕ ಜ್ಞಾನಂ ಪ್ರಾಪ್ನುವಂತಿ. ಅಸ್ಮಾಕಂ ಶ್ರೀ ಸತ್ಯಸಾಯಿ ಗುರುಕುಲಾಯಾಂ ಅಪರವಿದ್ಯೆಯಾ ಸಹ ಪರವಿದ್ಯಾ ಚ ಅಪಿ ಪಾಠ್ಯತೆ. ಅಪಿ ಚ ವಯಂ ಗುರುಕುಲಾಯಾಂ ಪ್ರಾತಃ ಕಾಲೇ ಸಾಯಾನ್ನೇ ರಾತ್ರೌ ಚ ಸತ್ವ ರಜಸ್ ತಮಃ ಚ ಇತಿ ವಿಧಿನಾ ಸಂಸ್ಕಾರಂ ಪ್ರಾಪ್ನುವಾಮಃ. ಯಥಾ ಛಾತ್ರಾಃ ಸತ್ವಕಾಲೇ ಪ್ರಾರ್ಥನಾಂ ಕುರ್ವಂತಿ, ಪರಾವಿದ್ಯಾಂ ಚ ಅವಗಚ್ಚಂತಿ, ರಜೋಕಾಲೇ ಪಾಠ್ಯವಿಷಯೇ ಅಭ್ಯಾಸಂ ಅವಲೋಕನಂ ಚ ಕುರ್ವಂತಿ, ತಮೋಕಾಲೇ ವಿರಾಮಂ ಆಶ್ರಯಂತಿ. ಪ್ರತಿದಿನಂ ವಯಂ ಛಾತ್ರಾಃ ಗುರುಕುಲಾಯಾಂ ಪ್ರಾತಃ ಕಾಲೇ 4:15 ಉತ್ಥಾಯ ಪ್ರಣವೋಪಾಸನಂ ಶ್ರೀ ಸತ್ಯಸಾಯಿ ಸುಪ್ರಭಾತಂ ಚ ವದಾಮಃ. ಗಾಯತ್ರಿ ಮಂತ್ರಂ ಉಕ್ತ್ವಾ ಪ್ರಾಣಾಯಾಮಂ ಯೋಗಾಸನಂ ಚ ಕುರ್ಮಃ. ಅನಂತರಂ ಕ್ರೀಡನಂ, ಪ್ರಕೋಷ್ಠಸ್ಯ ಸ್ವಚ್ಛತಾ ಕಾರ್ಯಂ, ಸ್ನಾನಂ ಚ ಕುರ್ಮಃ. ಕಾಂಶ್ಚನ ಸಂಸ್ಕೃತ ಶ್ಲೋಕಾನ್ ಉಕ್ತ್ವಾ ಅಲ್ಪಾಹಾರಂ ಸ್ವೀಕುರ್ಮಃ. ಪ್ರಾತಃ ಕಾಲೇ 8:00 ಚತುರ್ವಾದನ ಪರ್ಯಂತಂ ಅಪರವಿದ್ಯಾ ಕಕ್ಷ್ಯಾಃ ಭವಂತಿ. ಸಾಯಂಕಾಲೇ ಪಾನೀಯಂ ಸ್ವೀಕೃತ್ಯ ಪ್ರಾರ್ಥನಾಂ ಪ್ರತಿ ಸಿದ್ಧಾಃ ಭವಾಮಃ.
ಶ್ರೀರುದ್ರಪಾರಾಯಣಂ ಭಜನಂ ಚ ಕೃತ್ವಾ ಸಮಸ್ತಲೋಕಾ ಸುಖಿನೋ ಭವಂತು ಇತಿ ಪ್ರಾರ್ಥಯಾಮಃ. ಸಪ್ತವಾದನೆ ರಾತ್ರಿ ಭೋಜನಾನಂತರಂ ಪರಾವಿದ್ಯಾ ಕಕ್ಷಾಃ ಭವಂತಿ. ನವವಾದನೆ ಕ್ಷೀರಂ ಪೀತ್ವಾ ಪ್ರಾರ್ಥನಾಂ ಕೃತ್ವಾ ಶಯನಾರ್ಥಂ ಗಚ್ಚಾಮಃ. ಏತೇನ ಅಭ್ಯಾಸೇನ ಮಮ ಜೀವನೆ ಅನೇಕಾನಿ ಪರಿವರ್ತನಾನಿ ಆಗತಾನಿ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ತ್ವಮೇವ ಸರ್ವಂ ಮಮ ಸಾಯಿ ದೇವ. ಅಹಂ ಪುನಃ ಏಕವಾರಂ ಸರ್ವೇಷಾಂ ಕೃತೆ ಧನ್ಯವಾದಾನ್ ವದಾಮಿ. ಜೈ ಸಾಯಿರಾಮ್. I'd like to share a quick summary of what Vishwas spoke to all of us. He's from grade 10, spoke from his heart with much conviction when he questioned whether earning money was the true purpose of education. He went on to talk about the two kinds of education, the para and the apara vidya, that is imparted in this institution, and also shared how the daily schedule has been divided as per the sattva time, which is 4 a.m. to 8 a.m. and 4 p.m. to 8 p.m., the rajas, which is 8 a.m. to 4 p.m., and the tamas, which is 8 p.m. to 4 a.m. By following this schedule, he admitted that he has seen much transformation in himself. Our next speaker is Manoj Gowda, who's pursuing his final year Bachelor of Arts at the Sri Sathya Sai University for Human Excellence. He joined the Mandya campus in grade 9. He will address to all of us in Kannada. ಓಂ ಶ್ರೀ ಸಾಯಿರಾಮ್. ಮೊಟ್ಟ ಮೊದಲಿಗೆ ಶ್ರೀ 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 ನಿರ್ಮಲಾನಂದ ಮಹಾ ಸ್ವಾಮೀಜಿಯವರ ಪಾದಗಳಲ್ಲಿ ನಮಿಸುತ್ತಾ ಹಾಗೂ ಸದ್ಗುರು ಶ್ರೀ ಮಧುಸೂದನ್ ಸಾಯಿಯವರ ಪಾದಗಳಲ್ಲಿ ನಮಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ನಮನಗಳು. ಪೋಷಕ ಬಂಧುಗಳೇ, ಶಿಕ್ಷಕ ವೃಂದದವರೇ ಹಾಗೂ ನನ್ನ ಪ್ರೀತಿಯ ಸಹೋದರರೇ, ಎಲ್ಲರಿಗೂ ನನ್ನ ಸಾಯಿರಾಮ್ಗಳು. ನಾನು ಈ ಸಂಸ್ಥೆಗೆ 9ನೇ ತರಗತಿಗೆ ಸೇರಿದಾಗ ಜೀವನದಲ್ಲಿ ಏನು ಮಾಡಬೇಕು, ಜೀವನದಲ್ಲಿ ಗುರಿ ಏನು, ನನ್ನ ಜೀವನಕ್ಕೆ ಗುರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ಹೇಳ್ತೀನಿ, 9ನೇ ಕ್ಲಾಸಿಂದ ಡಿಗ್ರಿ ಮುಗಿದು 7 ವರ್ಷ ಆಗಿದೆ. ಆ 7 ವರ್ಷದಲ್ಲಿ ಈ ಸಂಸ್ಥೆ ನನಗೆ ಜೀವನದಲ್ಲಿ ಯಾವ ರೀತಿ ಇರಬೇಕು, ಜೀವನನ ಯಾವ ಥರ ನಡೆಸಬೇಕು, ಮತ್ತು ದೊಡ್ಡವ್ರನ್ನ ಯಾವ ಥರ ನೋಡಬೇಕು, ಚಿಕ್ಕವ್ರನ್ನ ಯಾವ ಥರ ಪ್ರೀತಿಯಿಂದ ನೋಡ್ಕೋಬೇಕು, ಇದಕ್ಕೆಲ್ಲ ಮಿಗಿಲಾಗಿ ಜೀವನದ ಗುರಿ, ಜೀವನದ ಉದ್ದೇಶ ಏನು ಅಂತ ಹೇಳ್ಕೊಟ್ಟಿದೆ. ಅದೇನಂದ್ರೆ ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯಚ. ಇದರ ಅರ್ಥ ಆತ್ಮ ಕಲ್ಯಾಣ ಮಾಡೋದ್ರಿಂದ ಸಮಾಜದ ಕಲ್ಯಾಣ ಆಗುತ್ತೆ, ಸಮಾಜದ ಕಲ್ಯಾಣದಿಂದ ನಮ್ಮ ಆತ್ಮ ಕಲ್ಯಾಣ ಕೂಡ ನಡೆಯುತ್ತೆ ಅಂತ. ಮತ್ತೆ ನಮ್ಮ ಫ್ಯಾಮಿಲಿಲಿ ನಾನೇ ಮೊದಲನೇವನು ಈ ಡಿಗ್ರಿ ಪದವಿ ಪಡಿತಾ ಇರೋದು. ನನಗೆ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗುತ್ತೆ, ಇಂಥ ಒಂದು ದೊಡ್ಡ ಯೂನಿವರ್ಸಿಟಿಲಿ ನಾನು ಓದಿದ್ದೀನಿ, ಇವತ್ತು ನಾಳೆ ದಿನ ಬಂದು ನಾನು ಇಲ್ಲಿ ಕೆಲಸ ಮಾಡ್ತೀನಿ ನನ್ನ ಕೈಲಾದಷ್ಟು ಅಂತ. ಭಗವಂತನ ಕೃಪೆ ಅಂತಾನೆ ಹೇಳ್ಬೋದು ನಾನು ಈ ಒಂದು ಸಂಸ್ಥೆಯಲ್ಲಿ ಓದ್ತಾ ಇದ್ದೀನಿ ಅಂತ. ಮತ್ತೆ ಈ ಸಂಸ್ಥೆ ಇಲ್ಲದೆ ನನ್ನ ಜೀವನನ ನೆನೆಸ್ಕೊಳ್ಳೋಕ್ಕೂ ನನ್ನ ಕೈಲಿ ಕಷ್ಟ ಆಗುತ್ತೆ. ಏನಕ್ಕೆ ಅಂದರೆ ಎಲ್ಲಿರ್ತಿದ್ನೋ ಗೊತ್ತಿಲ್ಲ. 9ನೇ ತರಗತಿಗೆ ಸೇರಿ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಇದಕ್ಕೆ ಈ ಸಂಸ್ಥೆ ಮತ್ತೆ ಸದ್ಗುರುಗಳು ಕಾರಣರಾಗಿದ್ದಾರೆ. ಮತ್ತೆ ಇಂಥ ಆಪರ್ಚುನಿಟಿ ಎಲ್ರಿಗೂ ಸಿಗಲ್ಲ. ಇದು ಜೀವನದಲ್ಲಿ ಒಮ್ಮೆ ಮಾತ್ರ ಬರೋದು. ಬಂದಾಗ ನಾವು ಅದನ್ನ ತುಂಬಾ ಸದುಪಯೋಗ ಪಡಿಸ್ಕೊಂಡ್ರೆ ಜೀವನದಲ್ಲಿ ಉತ್ತಮವಾಗಿ ಬೆಳಿತೀವಿ. ಮತ್ತೆ ನೀವು ನೋಡ್ಬೋದು, ನಾನು 9ನೇ ಕ್ಲಾಸಿಗೆ ಜಾಯಿನ್ ಆದಾಗ ಇಲ್ಲಿ ಯಾವುದೇ ಬಿಲ್ಡಿಂಗ್ಸ್ ಜಾಸ್ತಿ ಇರಲಿಲ್ಲ. ಆದರೆ ಇವತ್ತು ತುಂಬಾ ಬಿಲ್ಡಿಂಗ್ಸ್ಗಳಿದೆ. ಏನಕ್ಕೆ ಸ್ವಾಮೀಜಿ ಇಷ್ಟು ಬಿಲ್ಡಿಂಗ್ಸ್ಗಳನ್ನ ಕಟ್ತಾ ಇದ್ದಾರೆ ಅಂದರೆ, ಇಲ್ಲಿ ಓದುವಂಥ ವಿದ್ಯಾರ್ಥಿಗೆ ಪ್ರತಿಯೊಂದು ಕೂಡ ಮೂಲಭೂತ ಸೌಕರ್ಯಗಳು ಸಿಗಬೇಕು, ಮತ್ತೆ ಆ ಹುಡುಗ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಮಾಡ್ತಾ ಇದ್ದಾರೆ. ಎಲ್ಲ ಈ ಒಂದು ಸೌಲಭ್ಯಗಳು ಇರೋದು ವಿದ್ಯಾರ್ಥಿಗಳಿಗೋಸ್ಕರ. ಮತ್ತೆ ನಾನು 3 ಜನಗಳನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಈ ಒಂದು ವಾತಾವರಣಕ್ಕೆ ಬಂದು 5 ನಿಮಿಷ ನಿಂತ್ಕೊಂಡ್ರು ಸಾಕು,
ನಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ. ಇವತ್ತು ಈ ಬಿಲ್ಡಿಂಗ್ ಆಗೋದ್ರಿಂದ ಅಥವಾ ಈ ದೇವಸ್ಥಾನ ಆಗೋದ್ರಿಂದ ಜನಗಳಿಗೆ ಮನಃಶಾಂತಿ ಸಿಕ್ಕಿದೆ. ಮತ್ತೆ ಇದನ್ನೆಲ್ಲ ನಡೆಸ್ತಾ ಇರೋ ಸದ್ಗುರುಗಳನ್ನ ನೋಡ್ತಾ ಇದ್ರೆ ನನಗೆ ಭಗವದ್ಗೀತೆಯಿಂದ ಒಂದು ಶ್ಲೋಕನ ಸ್ಮರಿಸಬೇಕು ಅಂತ ಆಸೆ ಆಗುತ್ತೆ. ಯದಾಚರತಿ ಶ್ರೇಷ್ಠ ತದ್ ದೇವತರೋ ಜನಃ ಸಯದ್ ಪ್ರಮಾಣಂ ಕುರುತೆ ಲೋಕಾತ್ ಅನುವರ್ತತೆ. ಇದರ ಅರ್ಥ ಏನು ಅಂದ್ರೆ, ಸಮಾಜದಲ್ಲಿ ಯಾವ ರೀತಿ ಆದರ್ಶ ವ್ಯಕ್ತಿಗಳು ತಮ್ಮ ಜೀವನನ ನಡೆಸಿ ಬೇರೆಯವ್ರಿಗೆ ಆದರ್ಶವಾಗಿದ್ದಾರೆ, ಆ ರೀತಿ ಇಲ್ಲಿ ವೇದಿಕೆ ಮೇಲೆ ಇರುವ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನನ ಆದರ್ಶ ರೀತಿಯಲ್ಲಿ ನಡೆಸಿ ನಮ್ಮೆಲ್ರಿಗೂ ಇವತ್ತು ಆದರ್ಶವಾಗಿದ್ದಾರೆ. ನಾನು ನಮ್ಮ ಬ್ರದರ್ಸಲ್ಲಿ ಮತ್ತು ನಮ್ಮ ಸ್ನೇಹಿತರಲ್ಲಿ ಕೇಳ್ಕೊಳ್ಳೋದು ಏನಂದರೆ, ಇಂಥವ್ರನ್ನ ಒಂದು ಆದರ್ಶವಾಗಿ ನಾವು ತಗೊಂಡು ನಮ್ಮ ಜೀವನನ ನಡೆಸೋಣ, ನಮ್ಮ ಕೈಲಿ ಆದಷ್ಟು ಸೇವೆ ಮಾಡೋಣ, ಭಗವಂತನ ಪಾದಕ್ಕೆ ಸೇರ್ಕೊಳ್ಳೋಣ, ಭಗವಂತ ನಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಸಾಯಿರಾಮ್. A few lines in summary of what Manoj Gowda shared. He said he's the first person in his entire family to get educated. And he said that if not for this institution, he wouldn't be standing in front of us and speaking. He was extremely grateful and thankful for this gift of education. He quoted a shloka from the Bhagavad Gita where he said that Lord Krishna speaks about how we have to follow noble and great individuals in society. And he took the example of our Swamiji and our Sadguru, and how for all of us, they are true exemplars, and for us to be able to walk in their footsteps. He hails from this very village, and he joined our institution. ಮುಂದೆ ಮಾತಾಡುವಂಥ ವಿದ್ಯಾರ್ಥಿ ಚಂದಗಾಲನ ವಿದ್ಯಾರ್ಥಿ ಕಾರ್ತಿಕ್. ಚಂದಗಾಲ್ನಲ್ಲಿ ಇರುವಂಥ ವಿದ್ಯಾರ್ಥಿ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್. ನಮ್ಮ ಮಂಡ್ಯ ವಿದ್ಯಾನಿವೇಶನ 2013ನೇ ಇಸ್ವಿಯಲ್ಲಿ ಪ್ರಾರಂಭವಾದಾಗ ಇಲ್ಲಿ ಸೇರಿದಂತಹ ವಿದ್ಯಾರ್ಥಿ. ಇಲ್ಲಿ 2 ವರ್ಷಗಳು ಮುಗಿಸಿದ ನಂತರ ಮುದ್ದೇನಹಳ್ಳಿಯಲ್ಲಿ PU ಕಾಲೇಜ್ ಮುಗಿಸಿ ಮತ್ತು ಶ್ರೀ ಸತ್ಯಸಾಯಿ ಯೂನಿವರ್ಸಿಟಿಯಲ್ಲಿ ತನ್ನ BE ಮುಗಿಸಿ ಈಗ ಇಲ್ಲಿ ಇಂಟರ್ನ್ಶಿಪ್ಪನ್ನು ಮಾಡ್ತಾ ಇದ್ದಾನೆ. ಈ ಒಂದು ಸಣ್ಣ ವಯಸ್ಸಿನಲ್ಲೇ ಬಹಳ ಉತ್ತಮವಾದಂತಹ ಒಂದು ನಾಯಕತ್ವದ ಗುಣಗಳನ್ನು ಮತ್ತು ಉತ್ತಮ ಗುಣಗಳನ್ನು ಸ್ವಾಮಿಯವನಿಗೆ ಅನುಗ್ರಹಿಸಿದ್ದಾರೆ. ಈಗ ಕಾರ್ತಿಕ್ ಗೌಡ ಇಂಗ್ಲಿಷ್ನಲ್ಲಿ ನಮ್ಮೆಲ್ಲರನ್ನ ಕುರಿತು ಮಾತಾಡಲಿಕ್ಕಿದ್ದಾನೆ. Om Shri Sai Ram. I offer my humble pranams at the divine lotus feet of our Sadguru, Madhusudan Sai. I offer my salutations to His Holiness Shri 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 Dr. Nirmalanandanatha Swamiji. It's a great honor to have ministers of Karnataka with us today, dignitaries, elders, and all my loving brothers. Sai Ram. Dear Revered Swamiji, I want to share with you that my primary education was done in Sri Bhairaveshwara Higher Primary School in Chandgalu. I'll be always grateful to BJ's institutions where they implemented the knowledge of seeds in me. Today, those seeds are yielding fruits, Swamiji. Till my 8th grade, I was raised in my native Chandgalu, which is just 3 kilometers away from here. In the 9th grade, I was joined in this very institution, Sri Sathya Sai Sharadaniketanam. As natural, I had more attachment towards my home, but the then chairman Sri Murthy sir and dear mother Chaya Amma removed all my sufferings and homesickness. Dear Chaya Amma used to share many stories and Swami's Leelas which nurtured her heart, our hearts, and meanwhile Sri Murthy sir protected us with a shield of good habits and disciplined schedule. They both are here today. I pay my gratitude to them for molding me. If I'm standing today, it's only because of their sacrifice. And later, I moved to PU College in Madhusudan, where I got more proximity to Swami, and I also got more opportunity to witness Swami's Leelas, and Swami used to give more attention to people and giving satsangs, and he gives same attention to the child as he gives attention to the dignitaries. Those observations made me to transform my life and to start follow him
to be like him, to work like him, and to become him. With Swami's command, I moved to Sri Sathya Sai University for Human Excellence, where our motto says, Yogaha Karmasu Kaushalam. Perfection in action is yoga. Our Lord himself explained what are perfect actions. Those actions which are done selflessly are perfect actions. In our hostel, there is a quote reads like this: hostel is a place where East lives for others, and ultimately we live for God and God alone. Really, each of our classmates, juniors, seniors, everybody inspired each other and reminded of our goal, Atma Kalyana Loka Kalyana, redemption of our soul through sadhana and welfare of humanity through seva. This became my twin goals of my life. Our Sadguru often declares, till the last person gets transformation and becomes divine, my mission continues. For this very statement, my parents are the real examples. Swami transformed them and brought them to campus to do seva and sadhana. My parents are here today, but my parents were ordinary people working in a rural area. My father had a chart shop, small chart shop, where he should struggle to meet ends of family expenditure. But in one of the festival satsangs in Madhusudan, Swami asked me that, hey Mandya, where are your parents? Why are you not calling them here? If they don't come here and see all the seva opportunities which are happening here, how will they get to inspired by all the service activities? Then I made it a point to call my parents and explain them to attend satsangs. Instantly, my mother replied that to attend satsangs, and after 2-3 satsangs, she got inspired by the seva opportunities which were rendered in Madhusudan. But due to many calls from me, my father could not able to attend, and due to many responsibilities from my home, then I gave up. But more importantly, brothers and sisters, Swami never gave up. Whenever Swami saw my mother, he always inquired about my father and father welfare. Not only that, my sister's education also was taken care by Swami, where she joined Sathya Sai Sharadaniketanam Girls Hostel Nalkadinalli, Chikbalapur for her 11th grade PUC, and currently she is studying her first year Bachelor of Arts in Sathya Sai University for Human Excellence, where students are offered totally free of cost. I can say from pin to plane, everything offered at free of cost. There is a Bhagavad Gita quote, Ananyas chintayanto mam edana paripasate tesham nithyabhyuktanam yogakshemam vahamyaham. Those who think of me, those who meditate upon me, I ensure their material and spiritual welfare, declared by Krishna in Bhagavad Gita. Even though my parents didn't have that much surrender and faith towards Swami, but Swami took care of them and continues to taking care of them. They both are here today and serving in Swami's institution and doing their sadhana and seva. I never imagined in my life that I would travel many countries in around the world. As a part of cultural education, Swami took our batchmates to Southeast Asian countries such as Singapore, Malaysia, Laos, Thailand, where I personally learned the disciplined way of life of those citizens. I also learned and observed their dedication and devotion towards our mission and Swami. And they also have respect towards our Indian culture and heritage. And at last, I want to say that the great mystic Jalaluddin Rumi said, whenever you do things from your soul, the great river of joy flows within you. At the age of 21, with a full confidence and deep gratitude towards Sadguru, I can say, at the age of 21, there is no one happier than me at this point of time, because I have such Ananda with me, the divine power with me. Anando Brahmeti Vejanat, declared Taittiriya Upanishad. The Brahman is verily Ananda. When I have that Ananda with me and the divine power with me, what is to be unhappy? With a deep gratitude towards my Sadguru, I offer all words at his lotus feet. Thank you, Sai Ram.
ಈಗ ತಾನೇ ಕಾರ್ತಿಕ್ ನೆನಪು ಮಾಡಿಕೊಂಡ. ಈ ಒಂದು ಹಾಸ್ಟೆಲ್ಗೆ ಸ್ವಾಮಿ ಸಾಯಿ ಛಾಯಾ ಅಂತ ಹೇಳುವಂಥ ಹೆಸರನ್ನಿಟ್ಟಿದ್ದಾರೆ. ಅತಿಥಿಗಳ ಒಂದು ಗಮನಕ್ಕೆ ಏನಕ್ಕೆ ಸಾಯಿ ಛಾಯಾ ಅಂತ ಹೆಸರಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ವಿದ್ಯಾಸಂಸ್ಥೆ ಪ್ರಾರಂಭವಾದಾಗ ಶ್ರೀ ಅನಂತಮೂರ್ತಿ ಸರ್ ಅವರು ಮತ್ತು ಗುರುಮಾತೆಯಾದಂತಹ ಶ್ರೀ ಛಾಯಮ್ಮನವರು ಇಲ್ಲಿದ್ದು ಮಕ್ಕಳನ್ನ ತುಂಬ ಪ್ರೀತಿಯಿಂದ ಗುರು ಮತ್ತು ಗುರುಮಾತೆಯಾಗಿ ಅತ್ಯುತ್ತಮವಾದಂತಹ ಒಂದು ಸೇವೆಯನ್ನ ಮಕ್ಕಳಿಗೆ ಸಲ್ಲಿಸಿದ್ದಾರೆ. ಅದರಿಂದ ಸ್ವಾಮಿ ಅವರಿಗೆ ಅವರ ಒಂದು ಸೇವೆಯನ್ನ ಒಂದು ಕೃತಜ್ಞತೆಯಿಂದ ನೆನಪಿಸ್ಕೊಳ್ಳಿಕ್ಕೆ ಸಾಯಿ ಛಾಯಾ ಅಂತ ಹೇಳುವಂಥ ಹೆಸರನ್ನ ಸ್ವಾಮಿ ಇಟ್ಟಿದ್ದಾರೆ. ಈ ಒಂದು ಅತ್ಯದ್ಭುತವಾದಂಥ ಒಂದು ಕಟ್ಟಡ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಅನೇಕ ಜನ ಇದರ ಹಿಂದೆ ದುಡಿದಿದ್ದಾರೆ. ಯಾಕಂದ್ರೆ ನಾವು ಏನೋ ಒಂದು ಸಂತೋಷವನ್ನು ಪಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದರ ಹಿಂದೆ ಅನೇಕ ವ್ಯಕ್ತಿಗಳ ಶ್ರಮ ಇರುತ್ತೆ. ಅದರಿಂದ ಆ ವ್ಯಕ್ತಿಗಳನ್ನ ಈ ವೇದಿಕೆಗೆ ಆಗಮಿಸಿ ಅವರನ್ನ ಗೌರವ ಸಮರ್ಪಣೆ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನ ಉಪಯೋಗಿಸ್ಕೊಳ್ತಾ ಇದ್ದೇವೆ. ಮೊದಲಿಗೆ ಶ್ರೀ ಕೇಶವ್ ಮೂರ್ತಿ ಸರ್ ಅವರು ಮಿಸ್ಟರ್ ಸಾಯಿ ಇನ್ಫ್ರಾ ಕನ್ಸ್ಟ್ರಕ್ಷನ್ಸ್, ನಮ್ಮ ಮಂಡ್ಯ ವಿದ್ಯಾನಿವೇಶನದ ಕಟ್ಟಡಗಳು ಬಹಳ ಅತ್ಯದ್ಭುತ. ಹಾಗಾಗಿ ಬಹಳ ಒಂದು ಶ್ರದ್ಧೆಯಿಂದ ಅವರು ಈ ಒಂದು ಕಟ್ಟಡಗಳನ್ನ ಸಾಯಿ ಇನ್ಫ್ರಾ ಕನ್ಸ್ಟ್ರಕ್ಷನ್ ಇಂದ ಕಟ್ಕೊಟ್ಟಿದ್ದಾರೆ. ಅದರಿಂದ ಅವರನ್ನ ಹೃತ್ಪೂರ್ವಕವಾಗಿ ಈ ಒಂದು ವೇದಿಕೆಗೆ ಆಗಮಿಸಬೇಕು, ಪೂಜ್ಯ ಸ್ವಾಮೀಜಿಯವರಿಂದ ಅವರ ಗೌರವಾರ್ಪಣೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ಅವರನ್ನ ಕೇಳ್ಕೊಳ್ತೇವೆ. ಶ್ರೀ ಕೇಶವ್ ಮೂರ್ತಿ, ಮಿಸ್ಟರ್ ಸಾಯಿ ಇನ್ಫ್ರಾ ಕನ್ಸ್ಟ್ರಕ್ಷನ್ಸ್. ನಮ್ಮ ಶಾಲಾ ಕಟ್ಟಡವಾದಂತಹ ಸಾಯಿ ಹೃದಯಂ ಆಗಿರಬಹುದು, ಹಾಗೆ ಈಗ ಸಾಯಿ ಛಾಯಾ, ಈ ಎರಡೂ ಕಟ್ಟಡಗಳನ್ನು ಅವರು ಸಾಯಿ ಇನ್ಫ್ರಾ ಕನ್ಸ್ಟ್ರಕ್ಷನ್ ಉತ್ತಮ ತಂಡದೊಟ್ಟಿಗೆ ಅವರು ಮಾಡಿಕೊಟ್ಟಿದ್ದಾರೆ. ಶ್ರೀ ರವಿಶಂಕರ್, ಸಾಯಿ ಇನ್ಫ್ರಾ ಕನ್ಸ್ಟ್ರಕ್ಷನ್ಸ್. ಶ್ರೀ ಆನಂದ್, ಪ್ಲಂಬಿಂಗ್ ಕಾಂಟ್ರಾಕ್ಟರ್. ಶ್ರೀ ಶಂಕರ್, ಸೈಟ್ ಇಂಜಿನಿಯರ್, ಪ್ರಶಾಂತಿ ಬಾಲಮಂದಿರ ಟ್ರಸ್ಟ್. ಶ್ರೀ ಪಪ್ಪುರಾಮ್, ಕಾರ್ಪೆಂಟ್ರಿ ಕಾಂಟ್ರಾಕ್ಟರ್. ಶ್ರೀ ಪಪ್ಪುರಾಮ್, ಕಾರ್ಪೆಂಟ್ರಿ ಕಾಂಟ್ರಾಕ್ಟರ್. ಈ ಹಾಸ್ಟೆಲ್ನಲ್ಲಿ ಬಹಳ ಅತ್ಯದ್ಭುತವಾದಂತಹ ಒಂದು ಫೆಸಿಲಿಟಿಯನ್ನು ಸ್ವಾಮಿ ಕೊಟ್ಟಿದ್ದಾರೆ. ಪ್ರತಿ ವಿದ್ಯಾರ್ಥಿಗೂ ಕೂಡ ಅವನದೇ ಆದಂಥ ಒಂದು ವಾರ್ಡ್ರೋಬ್ ಅನ್ನ ಈಗಲಿಂದನೇ ಅವನದನ್ನ ಉಪಯೋಗಿಸ್ಕೊಳ್ಳುವಂತಹ ವಿಶೇಷವಾದಂಥ ಅವಕಾಶವನ್ನ ಸ್ವಾಮಿ ನೀಡಿದ್ದಾರೆ. ಶ್ರೀ ಪಪ್ಪುರಾಮ್ ಅವರು ಅದನ್ನ ಮಾಡಿಕೊಟ್ಟಿದ್ದಾರೆ. ಶ್ರೀ ಉಮೇಶ್, ರೋಡ್ ಅಂಡ್ ಸಿವಿಲ್ ವರ್ಕ್ಸ್. ನಮ್ಮೆಲ್ಲರ ಪ್ರೀತಿಯ ಚೆನ್ನೇಗೌಡರ ಮಗ ಅವರು, ಚಂದಗಾಲ ಚೆನ್ನೇಗೌಡರ ಮಗ ಅವರು ರೋಡ್ ಮತ್ತು ಸಿವಿಲ್ ವರ್ಕ್ಸ್ ಅನ್ನ ಮಾಡಿಕೊಟ್ಟಿದ್ದಾರೆ. ಶ್ರೀ ಚಂದ್ರಶೇಖರ್, ಲ್ಯಾಂಡ್ಸ್ಕೇಪಿಂಗ್ ಕಾಂಟ್ರಾಕ್ಟರ್. ಇವರೆಲ್ಲರಿಗೂ ಕೂಡ ಸ್ವಾಮಿ ವಿಶೇಷವಾದಂಥ ಆಶೀರ್ವಾದವನ್ನು ನೀಡಲಿ ಅಂತ ನಾವು ಕೇಳ್ಕೊಳ್ತಾ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ. We'd now like to invite Dr. Grish Malhotra to address all of us, Chairman of the Anugraham Charitable Trust in the United Kingdom, which has been set up to initiate and manage the various service activities in the UK.
Dr. Malhotra is a renowned dentist and came to the lotus feet of Bhagwan Sri Sathya Sai Baba nearly 4 decades ago. And he says, all thanks to his wife, Mrs. Seema, who's seated here. He has led the team of selfless individuals in the UK to be able to participate in this noble act of seva by building this campus and now this magnificent hostel, Sai Chaya. Dr. Grish Malhotra. Om Sri Sai Ram. To all the respected dignitaries on the dais, to fellow trustees, respected Murthy Anna, Chancellor Ji, and officials from the state, Sri Sri Dr. Nirmalanandanatha, Swamiji, my humble pranams. It is indeed a privilege to speak to all of you on this hallowed ground, in this august gathering. At this juncture, I recall from the Bible, from the Psalm of David, a small paragraph. The Lord is my shepherd, I shall not want. He maketh me to lie down in green pastures. He leadeth me beside still waters. He restoreth my soul. And in his divine mercy, our dear Lord has come to lead us to realize our own divinity. With his grace and his guidance, Sri Madhusudan Swamiji inaugurated and set up Anugraham Charitable Trust back in 2012-2013. And in so doing, he granted an enormous opportunity. It was a boon to the people of the UK, and particularly us devotees. And by taking on this enormous task, I will note what Swami said. He said, my UK devotees will make Mandya campus. And so we found ourselves as trustees of a trust. Swami once said, what is it to be a trustee? And we all couldn't give exactly the right answer. They were admirable answers, but they were not the right answer. And Swami corrected us and said, it means that Swami trusts you. And we continued to this day, which has led to this glorious inauguration of this beautiful edifice. And it is not just a structure. Every effort that has gone into this has been full of love. And this is a temple of learning, which was infused with love. The love and guidance that Swami has shown to the trust has been immeasurable. We've all seen how Swami works tirelessly, much more than we could ever imagine. What we see on the outside, we will never know how much work he does. And we could never have imagined that when we undertook such a project as this, that we would even be able to make some progress in such a gargantuan project. So I stand here as chairman of Anugraham Charitable Trust, but I must commend to you the other trustees, Brother Deepak Mehta, who is here with us, and those who could not attend, Brother T. Rajasingham, Brother Romi Tandon, and Dr. Neeraj Gopinath. They've all worked and have been working diligently under the full guidance of Swami. Swami's hand is in every single step that we take. And only with his guidance do we move forward. We have made mistakes, but with Swami's guidance, we pray that those are small mistakes. Of course, in partnership with Prashanti Bala Mandir Trust, they have been a lifeline to us in this project. Without them, none of this could have been done. In actual fact, the workers that are there are tireless workers, and they're a prime example of how devotees should work.
At first, the costs, the logistics, the sheer enormity of such a project was completely overwhelming to us. But Swami, we held on to your lotus feet and you gave us the courage so that we could valiantly continue in your work. And it's only with your love and with your guidance that any of this has come to pass. So any accolade that there is should go only to our beloved Swami. Whilst I acknowledge that we have worked hard towards the success of the project, the driving force, indeed the only doer in all of this, is our beloved Swami. We feel enormously humbled, eternally grateful that we have been instruments in his hands. We pray, Swami, that you will keep us worthy instruments so that we can continue to serve you in any way that we are worthy of. So there's always talk of transformation. Has there been any transformation as a result of our involvement in this divine mission? Well, certainly there has been a transformation of this land. Where there was dry land, there are now buildings. There are places of worship. And there's a vibration in this place which is unique to it only. The campus has come up. Certainly, there's been a transformation in the children. Every single child that you will meet here shows that love that is emanating from Swami as a wonderful representation of our Swami. And this is palpable in every interaction that we have with every single child, and very noticeable to all of us that come here. This gives us the inspiration to keep working. Where we are so far away, this forms a bond of love between us and them. But really, the biggest transformation has got to be in us, where we find ourselves changing, such that we regard our fellow man as our family. Will we not share if our family member is hungry? Because we love them, we regard them as our family. So to expand this, we should expand to our community, spread this love, this realization of a larger family into the community. This will then spread into the nation. And as we go from the nation, it will transform us globally. I pray that Swami will keep us as worthy instruments, keep on pouring his love and grace into us, that we can be of more use to him and continue to work even more for him. We are very humbled by this. Swami, we are ready to work for you till our last breath. Sai Ram. We would like to extend our love and collective gratitude to all the devotees of the UK through Dr. Girish Malhotra and Shri Deepak Mehta. ಈಗ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೆ ರೇಷ್ಮೆ ಇಲಾಖೆ, ಯುವ ಸಬಲೀಕರಣ, ಕ್ರೀಡಾ ಇಲಾಖೆಯ ಸಚಿವರಾದಂತಹ ಮಂಡ್ಯ ಜಿಲ್ಲೆಯಲ್ಲಿ ಸಮಾಜ ಸೇವೆಯ ಮೂಲಕ ಅತ್ಯಂತ ಉತ್ತಮವಾದಂತಹ ಒಂದು ಸೇವೆಯನ್ನು ಸಲ್ಲಿಸಿ ಅವರು ಸಚಿವರಾಗಿರುವಂತಹ ಶ್ರೀ ನಾರಾಯಣ್ ಗೌಡರವರು ನಮ್ಮೆಲ್ಲರನ್ನ ಕುರಿತು ಕೆಲವು ಮಾತುಗಳನ್ನಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ.
ನನ್ನ ಜಗದ್ಗುರುಗಳಾದಂಥ ಶ್ರೀ 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 ಡಾಕ್ಟರ್ ನಿರ್ಮಲನಾಥ ಸ್ವಾಮೀಜಿಯವರ ಪಾದ ಕಮಲಕ್ಕೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲು ಬಯಸುತ್ತಿದ್ದೇನೆ. ಅದೇ ರೀತಿ ಶ್ರೀ ಮಧುಸೂದನ್ ಸ್ವಾಮೀಜಿ ಸಾಯಿ ಸ್ವಾಮೀಜಿಯವರ ಪಾದಕಮಲಕ್ಕೂ ಸಹ ನಾನು ಆತ್ಮಪೂರ್ವಕವಾಗಿ ಪಾದಕಮಲಕ್ಕೆ ನಮಸ್ಕಾರಗಳನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ನಮ್ಮ ಕರ್ನಾಟಕದ ಎಜುಕೇಶನ್ ಬಗ್ಗೆ ಮತ್ತು ITBT ಇತರ ಸಂಘ ಸಂಸ್ಥೆಗಳನ್ನ ಒಂದು ಉತ್ತಮ ಸ್ಥಾನಕ್ಕೆ ತರುವಂತ ಹಗಲು ಇರುಳು ರಾತ್ರಿ 1 ಗಂಟೆಲೂ ಯಾರಾದ್ರೂ ಸಚಿವರನ್ನ ಮಾತಾಡ್ಬೋದು ಅಂತ ಹೇಳಿದ್ರೆ ಅವರು ಅಶ್ವಥ್ ನಾರಾಯಣ್ ಸಾಹೇಬ್ರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಶಕ್ತಿಯನ್ನ ತುಂಬುತ್ತಾ ಇರುವಂತ ಶ್ರೀತರನ್ನ ನಾನು ಆತ್ಮಪೂರ್ವಕವಾಗಿ ಅಭಿನಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೀನಿ. ಮತ್ತು ನರಸಿಂಹ ಮೂರ್ತಿಯವ್ರಿಗೂ ಸಹ ನನ್ನ ಆತ್ಮಪೂರ್ವಕವಾದ ಅಭಿನಂದನೆಗಳು. ಮತ್ತು ಡಾಕ್ಟರ್ ಮಾಲ್ತೇಶ್ ಅವ್ರಿಗೂ ಸಹ ಅಭಿನಂದನೆಗಳು. ಮತ್ತು ಮೂರ್ತಿಯವ್ರಿಗೂ ಸಹ ನನ್ನ ಅಭಿನಂದನೆಗಳು. ನಾವು ನಿಜವಾಗ್ಲೂ ನಾನು ಮಂಡ್ಯದಲ್ಲಿ ಜನ್ಮ ಪಡೆದು ಮಹಾರಾಷ್ಟ್ರಕ್ಕೆ ಹೋಗಿ ಪುನಃ ಮಂಡ್ಯದ ಋಣಬದ್ಧನಾಗಿ ಬಂದು ಒಂದು ಸೇವೆಯನ್ನ ಮಾಡುವಂತ ಭಾಗ್ಯ ನನಗೆ ತಂದ್ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ನೀವೆಲ್ಲ ಸರ್ಪ್ರೈಸ್ ಆಗ್ತೀರಿ. ಜಗದ್ಗುರು ಬಾಲ್ ಗಂಗಾಧರನಾಥ ಸ್ವಾಮೀಜಿಯವರು ಈ ಸ್ಥಾನಕ್ಕೆ ನಾನು ನಿಲ್ಬೇಕಾದ್ರೆ ಅವರೇ ಕಾರಣ, ಅವರೇ ಆಶೀರ್ವಾದ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ್ರೆ ಈ ದಿನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠವನ್ನ ಎಲ್ಲಾ ಕಡೆ ನೋಡಿದ್ದೆ. ನಾನು ತುಂಬಾ ತೃಪ್ತನಾಗಿದೆ. ನಾನು ಒಬ್ಬ ಮೆಂಬರ್ ಅನ್ನಲು ತಪ್ಪಲಾಗಲಾರದು ಮಠದ ಗುರುಗಳ ಆಶೀರ್ವಾದದಿಂದ. ಆದ್ರೆ ಈ ದಿನ ಶ್ರೀ ಸತ್ಯ ಸಾಯಿ ಎಜುಕೇಶನ್ ಟ್ರಸ್ಟ್ ಅನ್ನ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. ಈ ಮಕ್ಕಳ ಭವಿಷ್ಯವನ್ನ ಒಂದು ಉತ್ತಮ ಸ್ಥಾನಕ್ಕೆ ಬೆಳೆಸ್ತಾ ಇರೋದು ನಮ್ಮೆಲ್ಲರಿಗೂ ಒಂದು ತುಂಬಾ ಹೆಮ್ಮೆಯನ್ನ ತಂದಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಗುರುಗಳೇ, ಇದಕ್ಕಿಂತ ಯಾವ ದೊಡ್ಡ ಧರ್ಮ ಇಲ್ಲ. ಎಜುಕೇಶನ್, ಹೆಲ್ತ್ ಅಂಡ್ ಎಜುಕೇಶನ್. ನಮ್ ಜಗದ್ಗುರುಗಳು, ನಾನು ತುಂಬಾ ಚಿಕ್ಕವನಾಗಿದ್ದಂಗ್ಲೂ ನಾನು ಬರ್ತಾ ಇದ್ದೆ. ನಾನು ಪೂಜ್ಯ ಶ್ರೀ ಬಾಲ್ ಗಂಗಾಧರ ಸ್ವಾಮೀಜಿಯವ್ರನ್ನ ತಿಂಗಳಿಗೆ 4 ಸಾರಿ ಅವಕಾಶ ಸಿಕ್ಕಿದ್ರು ಬಂದು ಅವರ ದರ್ಶನ ಮಾಡ್ಕೊಂಡು ಹೋಗೋ ತೃಪ್ತರಾಗ್ತಿರ್ಲಿಲ್ಲ ನಾನು. ಅವ್ರು ಹೇಳ್ತಾ ಇದ್ರು ಸಂದರ್ಭದಲ್ಲಿ ಎಜುಕೇಶನ್, ಅದ್ರ ಜೊತೆಗೆ ಹೆಲ್ತ್ ಅನ್ನ ಒಂದು ಶಕ್ತಿಯನ್ನ ತುಂಬಿದ್ರು ಇಡೀ ಕರ್ನಾಟಕದಲ್ಲೆಲ್ಲ, ಜಗತ್ತಿನಲ್ಲಿ. ಅದೇ ರೀತಿ ತಾವು ಸಹ ತುಂಬ್ತಾ ಇದ್ದೀರಿ. ನಾವೊಬ್ಬ ಚಿಕ್ಕ ಸೇವಕನಾಗಿ, ನಾನು ರಾಜಕಾರಣಕ್ಕೆ ಬರ್ಬೇಕು ಅಂತ ಬಂದವನಲ್ಲ ಈ ತಾಲೂಕಿಗೆ. ನನ್ನ ತಾಯಿ ಪ್ರಾಣ ಬಿಡುವಂತ ಸಂದರ್ಭದಲ್ಲಿ ಕೈಯನ್ನ ಹಿಡಿದು ಮಹಾರಾಷ್ಟ್ರದಲ್ಲಿ ಹುಟ್ಟ ಊರನ್ನ ಮರಿಬಾರ್ದು ಅನ್ನೋ ಭಾವನೆ ನನಗೆ ಹೇಳಿದ್ರು. ಅದಕ್ಕೆ ಹೆಚ್ಚಿನ ಶಕ್ತಿಯನ್ನ ತುಂಬಿದವರು ಸೇವಕನಾಗಿ ದುಡಿಬೇಕು ಅಂತೇಳಿ ಜಗದ್ಗುರು ಬಾಲ್ ಗಂಗಾಧರ ಸ್ವಾಮೀಜಿಯವರು. ಅದು ಸ್ಲೋಲಿ ನನಗೆ ರಾಜಕಾರಣಕ್ಕೆ ತಂದದ್ದು. ತುಂಬಾ ತೃಪ್ತನಾಗಿದ್ದೇನೆ. ಸೇವೆ ಜೊತೆಗೆ ರಾಜಕಾರಣದ ಒಂದು ಶಕ್ತಿ. ರಾಜಕಾರಣಕ್ಕೂ ಸಹ ನಾನು ಬಿಜೆಪಿಗೆ ಬರ್ಬೇಕಾದ್ರೆ ಅಶ್ವಥ್ ನಾರಾಯಣ್ ಸಾಹೇಬ್ರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಊರ್ನವರೇ ಶ್ರೀ ಯಡಿಯೂರಪ್ಪ ಅವರು ನಮ್ಮ KR ಪೇಟೆ ಮಂಡ್ಯದವರಾಗಿರೋದ್ರಿಂದ ಈ ಪಕ್ಷಕ್ಕೆ ಬಂದು ಒಂದು ಸಚಿವನಾಗಿ ಒಂದು ಸೇವೆ ಸಲ್ಲಿಸುವಂತ ಭಾಗ್ಯ ತಮ್ಮ 2 ಗುರುಗಳದಿದೆ. ಸದಾ ನಿಮ್ಮ ಆಶೀರ್ವಾದ ಇರಲಿ. ನಾನು ಸೇವಕನಾಗಿ ದುಡಿತೀನಿ. ಹೆಚ್ಚಿನ ರೀತಿ ನಾನು ಕಲಿಯೋದಿದೆ ತಮ್ಮ ಹತ್ರ.
ಧನ್ಯವಾದಗಳು. ನಮಸ್ಕಾರ. ಶ್ರೀ ಸಾಯಿರಾಮ್ ಜಗದ್ಗುರು ನಿರ್ಮಲಾನಂದ ಸ್ವಾಮೀಜಿಯವರು ಮತ್ತೆ ಪಾದಕಮಲಕ್ಕೆ ನಾನು ವಂದನೆಯನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಧನ್ಯವಾದಗಳು. May we now request Dr. Ashwath Narayan CN, Honorable Minister for Higher Education, IT and BT, Skill Development, Science and Technology, Government of Karnataka, to address all of us. He also served as the 8th Deputy Chief Minister of Karnataka. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಇಂದು ಬಹಳ ಪುಣ್ಯದ ದಿನ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಭಾಳಷ್ಟು ಶೈಕ್ಷಣಿಕವಾಗಿ ಒಂದು ಹಿಂದುಳಿದುವಂಥ ಜಿಲ್ಲೆ ಇರುವಂಥದ್ದಿದೆ. ಹಾಗಾಗಿ ಶಿಕ್ಷಣಕ್ಕೆ ಭಾಳಷ್ಟು ಒತ್ತನ್ನು ಕೊಡಬೇಕು. ನಮ್ಮೆಲ್ಲ ಯುವಕರ ಉತ್ತಮ ಭವಿಷ್ಯವನ್ನು ಕೊಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಇವತ್ತು ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮ ನಮ್ಮ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ದುದ್ದ ಹೋಬಳಿಯಲ್ಲಿ ನಡೀತಿರುವಂಥ ಈ ಕಾರ್ಯಕ್ರಮ ಕಳೆದ 9 ವರ್ಷ ಇಲ್ಲೇನು ಇವತ್ತು ಶಾಲೆಯ ಸ್ಥಾಪನೆ ಆಗಿದೆ. ಇದಕ್ಕೆ ಕಾರಣಕರ್ತರು ಮೂಲ ಪುರುಷರು ಮತ್ತು ಈ ದಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಿರುವಂಥ ಸದ್ಗುರು ಶ್ರೀ ಮಧುಸೂದನ ಸಾಯಿ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಭಗವಾನ್ ಸತ್ಯ ಸಾಯಿ ಬಾಬಾ ಅವರ ಪ್ರೇರೇಪಣೆಯನ್ನು ಪಡೆದು ಅವರ ದಾರಿಯಲ್ಲಿ ಅವರ ಹೆಜ್ಜೆಯಲ್ಲೇ ನಡೀತಿದ್ದಾರೆ. ಹಾಗೆ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳಾಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ನಮಸ್ಕರಿಸಿ ಹಾಗೆ ಇತರು ಗಣ್ಯಮಾನ್ಯರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ನನ್ನ ಆತ್ಮೀಯರು, ಸರಳ ಸಜ್ಜನಿಕೆಗೆ ಹೆಸರುವಾಸಿಯಾಗಿರುವಂಥವ್ರು ಮಾನ್ಯ ಸಚಿವರು ರೇಷ್ಮೆ ಮತ್ತು ಯುವಕರ ಸಬಲೀಕರಣ ಮತ್ತು ಕ್ರೀಡೆ ಸಚಿವರಾಗಿರುವಂಥ ಮತ್ತು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಬಾಬಾಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅವ್ರಿಗೆ ಬೇರೆ ಅಫಿಷಿಯಲ್ ಪ್ರೋಗ್ರಾಮ್ ಇತ್ತು. ಇವತ್ತು ಉಡುಪಿಗೆ ಹೋಗ್ಬೇಕಾಗಿತ್ತು. ಅವರು ಇವತ್ತು ಉಡುಪಿಗೆ ಹೋಗುವಂಥ ಕಾರ್ಯಕ್ರಮವನ್ನು ಕ್ಯಾನ್ಸಲ್ ಮಾಡಿ ಇವತ್ತಿಂಥ ಒಳ್ಳೆ ಸತ್ಕಾರ್ಯ ಆಗ್ತಿರೋಂಥ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲೇಬೇಕು. ಗುರುಗಳು ಈ ಭಾಗಕ್ಕೆ ಕೊಟ್ಟಿರುವಂಥ ಕೊಡುಗೆ ನಾವು ಎಷ್ಟು ಗೌರವ ಸಲ್ಲಿಸಲು ಸಾಲಲ್ಲ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಅವ್ರು ಬರುವಂಥದ್ದಾಗಿದೆ. ಹಾಗಾಗಿ ಬಹಳಷ್ಟು ಸರಳ ಸಜ್ಜನಿಕೆಗೆ ಹೆಸರುವಾಸಿಯಾಗಿರುವಂಥ ನಮ್ಮ ಸ್ನೇಹಿತರಾದಂಥ ನಾರಾಯಣ್ ಗೌಡ್ರೆ ಹಾಗೂ ನರಸಿಂಹಣ್ಣನವರು ಅವರ ವ್ಯಕ್ತಿತ್ವ, ಅವರ ನಡವಳಿಕೆಗಳಿಗೆ ನಾವೆಷ್ಟು ಮಾತಾಡಿದ್ರು ಸಾಲಲ್ಲ. ಇಂಥ ಒಂದು ದೊಡ್ಡ ಅಣ್ಣನಾಗಿ ಇಡೀ ಸಮಾಜಕ್ಕೆ ಕಾರ್ಯವನ್ನು ನಿರ್ವಹಿಸ್ತಿರುವಂಥ ನರಸಿಂಹಮೂರ್ತಿಗಳು ನಮ್ಮ ಶ್ರೀ ಸತ್ಯ ಸಾಯಿ ಯೂನಿವರ್ಸಿಟಿ ಆಫ್ ಹ್ಯೂಮನ್ ಎಕ್ಸಲೆನ್ಸ್ನ ಯೂನಿವರ್ಸಿಟಿಯ ಚಾನ್ಸಲರ್ಗಳು. ಅವರ ಒಂದು ಉಪಸ್ಥಿತಿಯನ್ನು ಗೌರವಿಸ್ತಾ ಹಾಗೆ ವೈಸ್ ಚಾನ್ಸಲರ್ ಅವರು ಇದ್ದಾರೆ. ಹಾಗೆ ನಮ್ಮ ಜಿಲ್ಲೆಗೆ, ಮಂಡ್ಯ ಜಿಲ್ಲೆಗೆ ಅವ್ರಿಗೆ ಯಾವುದೇ ರೀತಿಯಾದಂಥ ಇಲ್ಲೇನು ಸಂಬಂಧ ಅಂದರೆ ಸತ್ಯಸಾಯಿ ಬಾಬಾ ಅವರ ಭಕ್ತರು. ಅವರು ಇವತ್ತು ಈ ಭಾಗಕ್ಕೆ ಅವ್ರಿಗೇನು ಸಂಬಂಧ ಅಂದರೆ ಮನುಷ್ಯತ್ವ. ಸಮಾಜಕ್ಕೆ ನಾವು ಪಡೆದಿರೋದನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋಂಥ ಒಂದು ಸ್ಪಷ್ಟವಾದಂಥ ಜ್ಞಾನ ತಿಳುವಳಿಕೆ ಇಟ್ಕೊಂಡು ತಮ್ಮ ಬದುಕನ್ನು ನಡೆಸಿರುವಂಥ ಇವತ್ತೆಲ್ಲ ನಮಗೆಲ್ಲ ಮಾದರಿ ವ್ಯಕ್ತಿಗಳಾಗಿರುವಂಥ ಡಾಕ್ಟರ್ ಗಿರೀಶ್ ಮಲ್ಹೋತ್ರಾ ಅವರೇ, ಹಾಗೆ ಮಾನ್ಯ ದೀಪಕ್ ಗುಪ್ತಾ ಅವರೇ ಮತ್ತು ಅವರೆಲ್ಲ ಶ್ರೀಮತಿಯವರು ಅವ್ರ ಕುಟುಂಬದವರೆಲ್ಲ ಬಂದಿದ್ದಾರೆ. ಅವರ ಉಪಸ್ಥಿತಿಯನ್ನು ಸಹ ನಾನು ನಿಮ್ಮೆಲ್ಲರ ಪರವಾಗಿಯೂ ನಮ್ಮ ಸರ್ಕಾರದ ಪರವಾಗಿಯೂ ಆನ್ ಬಿಹಾಫ್ ಆಫ್ ಮೈ government of Karnataka, we wholeheartedly thank you, sir, for your contribution, your good work, what you have done for our people.
ಈ ಸಭೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಗಣ್ಯಮಾನ್ಯರೇ, ವಿದ್ಯಾರ್ಥಿಗಳೇ, ಪೋಷಕರೇ, ಪ್ರಾಧ್ಯಾಪಕರೇ, ಶಿಕ್ಷಕರೇ, ಹೆಚ್ಚಿನ ಸಮಯವನ್ನು ತಗೊಳ್ಳೋವಂಥದ್ದು ಏನಿಲ್ಲ. ಇಲ್ಲಿ ಮಾಡ್ತಿರೋಂಥ ಕೆಲಸಗಳು ನಮಗೆಲ್ಲ ಕಾಣುವಂಥದ್ದಿದೆ. ಇವತ್ತೇನು ಸಾಯಿ ಛಾಯ ಹಾಸ್ಟೆಲ್ ಕಟ್ಟಡ ಲೋಕಾರ್ಪಣೆ ಆಗ್ತಿರುವಂಥ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಬಂದು ಭಾಗವಹಿಸ್ತಾ ಇದ್ದೀವಿ. ಈ ಒಂದು ಕಟ್ಟಡ ಮತ್ತು ಶಾಲೆಯ ಮೂಲಕ ಯಾವ ರೀತಿ ವ್ಯತ್ಯಾಸವನ್ನು ಆಗಿರುವಂಥದ್ದು ಸ್ವತಃ ನಮ್ಮೆಲ್ಲ ವಿದ್ಯಾರ್ಥಿಗಳೇ ಅವರ ಅನುಭವ ಮತ್ತು ಅದರ ಅನುಕೂಲತೆಗಳನ್ನು ಮನ ತುಂಬಿ ಅವ್ರಿಗೊಂದು ವ್ಯತ್ಯಾಸ ಆಗಿರುವಂಥದ್ದು, ಅವ್ರ ಬದುಕಿಗೆ ವ್ಯತ್ಯಾಸ ಆಗಿರುವಂಥದ್ದನ್ನ ಸರಳವಾಗಿ ಸುಲಭವಾಗಿ ತಿಳಿಸಿರುವಂಥದ್ದಿದೆ. ಹಾಗಾಗಿ ಇವತ್ತಿನ ಒಂದು ಸಂದೇಶ ಏನು ಭಾಳ ಸ್ಪಷ್ಟವಾಗಿರುವಂಥದ್ದು, ನಮ್ಮ ಇಡೀ ಸಮಾಜದ ಸಂಪನ್ಮೂಲ ಶಿಕ್ಷಣ ಕ್ಷೇತ್ರಕ್ಕೆ ನಾವು ಕೊಡುವಂಥದ್ದಾಗಬೇಕು. ಈ ಕೊಡೋ ಮೂಲಕ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ತನ್ನ ಬದುಕನ್ನ, ತನ್ನ ಜೀವನವನ್ನ ಸಾರ್ಥಕವನ್ನ ಮಾಡಿಕೊಳ್ಳಲಿಕ್ಕೆ ಇದಕ್ಕಿಂತ ರಾಜಮಾರ್ಗ ಇನ್ನೊಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಾವು ಈ ಜೀವನದಲ್ಲಿ ಈ ಭೂಮಿ ಮೇಲೆ ಜನ್ಮವನ್ನು ಪಡಿತೀವಿ. ಈ ಪಡೆದಂಥ ಜನ್ಮ ಸಾರ್ಥಕವಾಗಿರಬೇಕು ಅಂದರೆ ಒಂದು ಸಾರ್ಥಕವಾದಂಥ ಶಿಕ್ಷಣ, ಅರ್ಥಪೂರ್ಣಕವಾಗಿರುವಂಥ ಶಿಕ್ಷಣ, ನೈತಿಕವಾದಂಥ ಶಿಕ್ಷಣ, ಆಧ್ಯಾತ್ಮಿಕವಾಗಿರುವಂಥ ಶಿಕ್ಷಣ, ಇದನ್ನೆಲ್ಲ ಪಡೆದು ನಾವು ಸಮಾಜಕ್ಕೆ ಯಾವ ರೀತಿ ಅರ್ಪಣೆಯನ್ನ ಮಾಡ್ಕೋತೀವಿ, ಸಮರ್ಪಣೆಯನ್ನ ಮಾಡ್ಕೊಳ್ತೀವಿ ಅನ್ನೋಂಥದ್ದು ಬಹಳ ಮುಖ್ಯವಾಗಿರ್ತದೆ. ಇಲ್ಲದೆ ಎಲ್ಲರೂ ನಾವು ಪ್ರತಿದಿನ ಬದುಕ್ತೀವಿ, ಆ ಬದುಕು ಸಾರ್ಥಕವಾಗಿರ್ಬೇಕು. ಆ ಸಾರ್ಥಕತೆ ಇಲ್ಲದ ಬದುಕು ಬದುಕಲ್ಲ. ಹಾಗಾಗಿ ಇವತ್ತು ಸಮಾಜದಲ್ಲಿ ಎಲ್ಲರಿಗೂ ಸಲ್ಲುವಂಥದ್ದಾಗಬೇಕು, ಎಲ್ಲರಿಗೂ ಸಮಾನತೆ ಸಿಗಬೇಕು, ಎಲ್ಲರೂ ಉತ್ತಮ ಬಾಳ ಬದುಕನ್ನು ಬದುಕಲಿಕ್ಕೆ ಅವಕಾಶ ಆಗಬೇಕು. ಇದೆಲ್ಲ ಆಗಬೇಕು ಅಂದರೆ ಉತ್ತಮ ಗುಣಮಟ್ಟದ ಶಿಕ್ಷಣ. ಉತ್ತಮ ಗುಣಮಟ್ಟದ ಶಿಕ್ಷಣದ ಮೂಲಕ ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯವಿಲ್ಲ. ಪರಿಪೂರ್ಣವಾದಂಥ ಶಿಕ್ಷಣ ಎಲ್ಲಿವರೆಗೂ ನಮಗೆ ಸಿಗಲ್ಲ. ಅರ್ಧ ಶಿಕ್ಷಣ ಸಿಗೋದು ಅಷ್ಟೇ ಸಮಸ್ಯೆ. ಪರಿಪೂರ್ಣವಾದಂಥ ಶಿಕ್ಷಣ ಎಲ್ಲಿವರೆಗೂ ಸಿಗಲ್ಲ, ಉತ್ತಮವಾದಂಥ ವ್ಯಕ್ತಿಗಳು ನಾವು ಎಲ್ಲಿ ನೋಡ್ಲಿಕ್ಕೆ ಸಿಗಲ್ಲ. ಸಮಾಜದ ಸಮಸ್ಯೆಗಳೇ ಆಗೇ ಇರುತ್ತೆ. ಕೇವಲ ಕ್ವಾಲಿಫಿಕೇಶನ್ ಇರುತ್ತೆ. ಕ್ವಾಲಿಫಿಕೇಶನ್ ಇಂದ ನಾವು ಏನನ್ನು ಪಡಿಲಿಕ್ಕಾಗಲ್ಲ. ಇವೆಲ್ಲರ ಹಿನ್ನೆಲೆಯಲ್ಲಿ ನನಗೆ ಸತ್ಯಸಾಯಿ ಸಂಸ್ಥೆಗಳ ಒಂದು ಅನುಭವ ಆಗಿದ್ದು, 2 ವರ್ಷದ ಹಿಂದೆ ದಸರಾ ಸಮಯದಲ್ಲಿ ನಾನು ಹೋಗಿದ್ದೆ. ಮುದ್ದೇನಹಳ್ಳಿಗೆ ನಾನು ಹೋಗಿದ್ದೆ ಮೊದಲನೇ ಬಾರಿಗೆ. ಅಲ್ಲಿವರೆಗೂ ನನಗೂ ಏನು ಸಂಪರ್ಕ ಏನಿಲ್ಲ. ಮೊದಲನೇ ಬಾರಿಗೆ ಅಲ್ಲಿ ಹೋದಾಗ ಅಲ್ಲಿರುವಂಥ ಮಕ್ಕಳನ್ನು ನೋಡಿದೆ. ಆ ಮಕ್ಕಳುಗಳು ಸಭಾಂಗಣಕ್ಕೆ ಬರ್ತಿದ್ರು. ಬರ್ತಿದ್ದಾಗ ಮಕ್ಕಳುಗಳು ನೂರಾರು ಸಾವಿರಾರು ಮಕ್ಕಳುಗಳು ಸಭಾಂಗಣದಲ್ಲಿದ್ದಾರೆ. ಆ ಸಭಾಂಗಣದಲ್ಲಿದ್ದಾಗ ಅಷ್ಟು ಸಾವಿರ ಮಕ್ಕಳು ಕೂತಾಗ ಒಂದೇ ಒಂದು ಶಬ್ದವಿಲ್ಲ. ಅವ್ರು ಎಷ್ಟು ಶಿಸ್ತಲ್ಲಿ ಬಂದರು, ಎಷ್ಟು ಶಿಸ್ತಲ್ಲಿ ಕೂತಿದ್ರು, ಹೇಗೆ ನಡ್ಕೋತಿದ್ರು, ಅದು ನಿಜಕ್ಕೂ ನನಗೆ ನಂಬಲಿಕ್ಕೆ ಆಗ್ತಿರ್ಲಿಲ್ಲ. ಇಷ್ಟೊಂದು ಉತ್ತಮವಾದಂಥ ವ್ಯಕ್ತಿತ್ವ ನಿರ್ಮಾಣ ಮಾಡಿದಂಥ ಈ ಸಂಸ್ಥೆ ನಮ್ಮ ಕಡೆ ಇರಬೇಕು, ಎಲ್ಲ ಕಡೆ ಸಲ್ಲಬೇಕು. ಇದರ ಲಾಭ ನಮ್ಮ ಸಮಾಜಕ್ಕೆ ಸಿಗಬೇಕು, ಅನುಕೂಲತೆ ನಮ್ಮ ಸಮಾಜಕ್ಕೆ ಸಿಗಬೇಕು. ಅದು ನನಗೆ ಯಾವಾಗಲೂ ತಲೆನಲ್ಲಿ ಬಂದು ನನ್ನ ತಲೆನಲ್ಲಿ ಕೂತ್ಕೋತು. ಆ ಕೂತಂಥದ್ದು ನಾವೆಲ್ಲ ಕಡೆ ವಿಸ್ತರಣೆ ಆಗಬೇಕು ಅನ್ನೋಂಥ ಒಂದು ಯೋಚನೆ ನನಗೆ ಬಂದು, ನಾನು ಗುರುಗಳಿಗೆ ಯಾವಾಗಲೂ ಒತ್ತಾಯ ಮಾಡ್ತಿರ್ತೀನಿ, ಮಧುಸೂದನ್ ಸಾಯಿ ಸ್ವಾಮಿಗಳಿಗೆ, ಎಲ್ಲ ಕಡೆ ನೀವು ಕಟ್ಟಬೇಕು, ಶಾಲೆಗಳು ಮಾಡಬೇಕು. ನಾನು ಎಲ್ಲಿ ನೋಡಿದ್ರು ಅಲ್ಲಿ ಜಮೀನು ರೆಡಿ ಇದೆ, ಬನ್ನಿ, ನಿಮ್ಗೆ ಎಷ್ಟು ಬೇಕು ಜಮೀನು ಬೇಕು ಬನ್ನಿ ತಗೊಳ್ಳಿ. ಬಂದು ಇನ್ವೈಟ್ ಮಾಡ್ತಾನೆ ಇದ್ದೀನಿ ಅವರಿಗೆ. ಮಾಡಿ ಎಲ್ಲ ಕಡೆನೂ ಈ ಒಂದು ಗುಣಮಟ್ಟದ ಶಿಕ್ಷಣ ಸಂಸ್ಥೆ ಕಟ್ಟಬೇಕು ಅನ್ನುವಂಥದ್ದು ನನ್ನ ಒತ್ತಾಯವಾಗಿದೆ. ಒತ್ತಾಯದ ಪ್ರಕಾರವಾಗಿ ಅವ್ರು ಮಾಡುವಂಥದ್ದು ಆಗಬೇಕು ಅಂತ. ಈಗ ರಾಮನಗರ ಜಿಲ್ಲೆಯಲ್ಲೂ ನಮ್ಮ ಮಾಗಡಿ ತಾಲೂಕಲ್ಲೂ ಮಾಡ್ಲಿಕ್ಕೂ ಈಗಾಗಲೇ ಜಾಗವನ್ನು ನಾವಾಗಲೇ 1-2 ಜಾಗ ತೋರಿಸಿದ್ದು ಅವ್ರು ಆಯ್ಕೆ ಮಾಡಲಿಲ್ಲ. ಇನ್ನೂ 1-2 ಜಾಗವನ್ನು ಈಗ ತೋರಿಸಿ ಅದನ್ನು ಆಯ್ಕೆ ಮಾಡಿಸಿ ಅಲ್ಲೊಂದು ಶಾಲೆ ಪ್ರಾರಂಭವನ್ನು ಮಾಡಿಸ್ತಾ ಇದ್ದೀವಿ. ಸೊ ಇಷ್ಟು ಹೀಗೆ ನಾನು ಇವತ್ತು ಉನ್ನತ ಶಿಕ್ಷಣ ಸಚಿವನಾಗಿ ನನ್ನ ಅದೃಷ್ಟ, ನನ್ನ ಭಾಗ್ಯ ಈ ಇಲಾಖೆಯ ಸಚಿವನಾಗಿ ಕೆಲಸ ಮಾಡೋಂಥದ್ದು.
ಇವತ್ತೆಲ್ಲ ನೀವು ಕೇಳಿರುವಂಥ ವಿಚಾರವಾದ ಆಧಾರಿತವಾಗಿ ನಮ್ಮ ಶಿಕ್ಷಣ, ನಮ್ಮ ಸಮಾಜ ಸದೃಢವಾಗಿ ಬೆಳಿಬೇಕು ಅಂದರೆ ಇವತ್ತು ಜಾಗತೀಕರಣ, ಖಾಸಗೀಕರಣ ಅನ್ನುವಂಥದ್ದು ವ್ಯಾಪಕವಾಗಿ ಹಲವಾರು ವರ್ಷದಿಂದನೇ ಇದು ಪ್ರಾರಂಭ ಆಗ್ಬಿಟ್ಟಿದೆ. ಈ ಪ್ರಾರಂಭ ಆಗಿರುವಂಥ ಒಂದು ಸುಧಾರಣೆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಸ್ಪರ್ಧೆ ಅಥವಾ ಗುಣಮಟ್ಟ ಕೇವಲ ಯಾವುದೋ ಒಂದು ಭಾಗಕ್ಕೆ ಸೀಮಿತವಾಗಿರಕ್ಕಾಗಲ್ಲ. ಇವತ್ತು ಅಮೆರಿಕದಲ್ಲಿ ಏನು ಕೊಡ್ತಾರೋ ಅದಕ್ಕಿಂತ ಗುಣಮಟ್ಟ ಹೆಚ್ಚಾಗಿರ್ಬೇಕು, ಅಥವಾ ಜಪಾನಲ್ಲಿ ಕೊಡೋದಕ್ಕಿಂತ ಗುಣಮಟ್ಟ ಹೆಚ್ಚಿರಬೇಕು, ಅಥವಾ ಜರ್ಮನಿಯವ್ರು ಕೊಡೋಕ್ಕಿಂತ ಗುಣಮಟ್ಟ ಹೆಚ್ಚಿರಬೇಕು. ಅವ್ರಿಗಿಂತ ಎಲ್ಲೋ ಒಂಚೂರು ಕಮ್ಮಿ ಇರ್ತೀವಪ್ಪ, ನಮ್ಮ ಹಳ್ಳಿನಲ್ಲಿ ಇದೀವಿ, ನಾವು ಆ ಗುಣಮಟ್ಟ ತಲುಪಕ್ಕಾಗಲ್ಲ, ಹಾಗಾಗಿ ನಾವು ಕಾಯ್ಬೇಕಾಗುತ್ತೆ ಅನ್ನೋಂಗಿಲ್ಲ. ಇವತ್ತು ಸ್ಪರ್ಧೆಯಲ್ಲಿ ಕಾರಣ ಕೊಡೋಂಗಿಲ್ಲ. ಇವತ್ತು ಸ್ಪರ್ಧೆಗೆ ತಯಾರಾಗಿ ಭಾಗವಹಿಸಿ ನಮ್ಮೆಲ್ಲರ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸಿಕೊಂಡಾಗ ಮಾತ್ರ ನಾವು ಪ್ರಸ್ತುತವಾಗಿ ಉಳಿಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದ್ರೆ ಈ ಕಾಂಪಿಟೇಷನಲ್ಲಿ ನೀವು ನೋಡ್ತೀರಾ ಏರ್ಪೇರು, ಇಂಬ್ಯಾಲೆನ್ಸಸ್. ಸದೃಢರು ಯಾರು ಇರ್ತಾರೆ, ಜ್ಞಾನ ಯಾರು ಪಡ್ಕೋತಾರೆ, ಆವಿಷ್ಕಾರಗಳು ಯಾರು ಮಾಡ್ತಾರೆ, ತಂತ್ರಜ್ಞಾನವನ್ನು ಯಾರು ಅಳವಡಿಸ್ಕೋತಾರೆ, ಅವ್ರು ಮಾತ್ರ ಈ ಸ್ಪರ್ಧೆಯಲ್ಲಿ ಮುಂದೆ ಇರ್ಲಿಕ್ಕೆ ಸಾಧ್ಯವಾಗ್ಬಿಡುತ್ತೆ. ಹಾಗಾಗಿ ಹೇಗಪ್ಪ ಅವ್ರು ಬರ್ತಾರೆ ಅಂದ್ರೆ ಎಲ್ಲಾ ರೀತಿಯವರು ಬಂದು ನಮ್ಮಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಆಗುತ್ತೆ. ನಮಗೆ ಕಾಣೋದೇ ಇಲ್ಲ ಅದು. ಇವತ್ತೆಲ್ಲ ನೆಟ್ ಕನೆಕ್ಟಿವಿಟಿನಲ್ಲಿ ನೀವು ನೋಡ್ತೀರಾ, ಯಾರು ಎಲ್ಲಿ ಏನು ಬೇಕಾದ್ರೂ ಕೊಂಡ್ಕೋಬಹುದು, ಎಲ್ಲಿ ಯಾರು ಏನು ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಯಾವ ರೀತಿ ಸೇವೆಗಳು ಎಲ್ಲಿಂದ ಬೇಕಾದ್ರೂ ಕೊಡ್ಬೋದು. ಇದಕ್ಕೆ ಯಾವುದೋ ಗಡಿಗಳಿಲ್ಲ. ಇವತ್ತು ಈ ಗಡಿಗಳಿಲ್ಲದ ಕಾರಣ ಇವತ್ತು ಸ್ಪರ್ಧೆಗೆ ತಯಾರಾಗಿ ಕೇವಲ ನಾವು 135 ಕೋಟಿ ಜನಸಂಖ್ಯೆ ಇದ್ದೀವಿ, ನಮ್ಮ ಬಹಳ ದೊಡ್ಡ ಶಕ್ತಿ, ನಾವು ಸಂಖ್ಯೆನಲ್ಲಿ ಇದೀವಿ ಅಂತ ಅನ್ಕೊಂಡು ಕೂತ್ರೆ ನಾವು ಬಹಳ ದೂರ ಇರ್ತೀವಿ. ಈ ಜನಸಂಖ್ಯೆಗೆ ಉತ್ತಮ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಕೊಡೋ ಮೂಲಕ ಮಾತ್ರ ಸದೃಢತೆಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಸದೃಢತೆಯನ್ನು ಕೊಡಲಿಕ್ಕೆ ಇವತ್ತೇನು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೂಲಕ ನಮ್ಮ ಸಮಾಜದಲ್ಲಿರುವಂಥ, ನಮ್ಮ ಶಿಕ್ಷಣ ವ್ಯವಸ್ಥೆನಲ್ಲಿರುವಂಥ, ಸಮಾಜ ಶಿಕ್ಷಣ ವ್ಯವಸ್ಥೆನಲ್ಲಿರುವಂಥ ಎಲ್ಲ ನ್ಯೂನತೆಗಳನ್ನು ಸರಿಪಡಿಸ್ಲಿಕ್ಕೆ ಇವತ್ತು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಘೋಷಣೆಯನ್ನ ಮಾಡಿದ್ದಾರೆ. ಇದು ನನಗೆ ಗೊತ್ತಿರೋ ಪ್ರಕಾರ ಪೂಜ್ಯ ಸ್ವಾಮಿಗಳು ಮಧುಸೂದನ್ ಸಾಯಿ ಸ್ವಾಮಿಗಳು, ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಬಹಳ ಸ್ಪಷ್ಟವಾಗಿ, ಬಹಳ ಚಿಕ್ಕದಾಗಿ ಒಂದೇ ಸೆಂಟೆನ್ಸ್ನಲ್ಲಿ ಹೇಳ್ತಾರೆ. ಅವರು ಅರ್ಥೈಸ್ಕೊಂಡಿರುವಂಥದ್ದು ಅದ್ಭುತವಾಗಿ ಅರ್ಥೈಸ್ಕೊಂಡು, ನಾನು ಅವ್ರ ಜೊತೆ ಮಾತಾಡ್ತಿರ್ಬೇಕಾರೆ ಅವರ ಕಲ್ಪನೆಗಳು ಕೇಳಿದಾಗ ನಿಜಕ್ಕೂ ನನಗೆ ಆಶ್ಚರ್ಯ ಆಯಿತು. ಎಷ್ಟು ಆಳವಾಗಿ ಅವರ ಚಿಂತನೆಗಳಿದೆ. ಇವತ್ತು ಸಮಾಜದಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹಳಷ್ಟು ನ್ಯೂನತೆಗಳು ಇರುವಂಥದ್ದಿದೆ. ಇದು ನಮ್ಮ ಇಲ್ಲಿವರೆಗೂ ಕರ್ಕೊಂಬಂದಿದೆ, ಇಲ್ಲಿವರೆಗೂ ಕರ್ಕೊಂಬಂದಿದೆ. ಆದರೆ ಇನ್ನು ಮುಂದಕ್ಕೆ ಡೆವಲಪಿಂಗ್ ಇಂದ ಡೆವಲಪ್ ಕಂಟ್ರಿಗೆ ಹೋಗ್ಬೇಕು, ಸ್ಪರ್ಧೆಯಲ್ಲಿ ನಾವು ಮುಂದೆ ಇರಬೇಕು ಅಂದರೆ ಶಿಕ್ಷಣ ಮಾರ್ಗ ಬಿಟ್ಟರೆ ಇನ್ಯಾವ ಮಾರ್ಗನೂ ಇಲ್ಲ. ಹಾಗಾಗಿ ಶಿಕ್ಷಣನ, ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಸದೃಢವಾದಂಥ ಸಮಾಜ, ಎಲ್ಲರಿಗೂ ಸಮಾನತೆ ಸಿಗೋ ರೀತಿಯಲ್ಲಿ ಸುಧಾರಣೆಗಳನ್ನು ಕೊಡಬೇಕಂದ್ರೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೂಲಕ ಮಾತ್ರ ಸಾಧ್ಯವಾಗಿದೆ. ಅದನ್ನ ನಮ್ಮ ರಾಜ್ಯದಲ್ಲಿ ಇವತ್ತು ಮೊದಲನೇ ರಾಜ್ಯವಾಗಿ ನಾವು ಅಳವಡಿಸಿಕೊಳ್ಳೋ ಮೂಲಕ ಇವತ್ತು ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ಮತ್ತು ಚಾಲನೆ ಕೊಟ್ಟಂತಾಗ್ತಿದೆ. ಈ ಒಂದು ನೀತಿಯ ಮೂಲಕ ನನಗೆ ಸಂಪೂರ್ಣ ಭರವಸೆ ಮತ್ತು ವಿಶ್ವಾಸ ಇದೆ. ಇವತ್ತೇನು ಅಮೃತ ಮಹೋತ್ಸವನ್ನ, ಸ್ವಾತಂತ್ರ್ಯ ಬಂದಂಥ ಅಮೃತ ಮಹೋತ್ಸವನ್ನ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ, ಶತಮಾನೋತ್ಸವದ ಒಳಗೆ ನನಗೆ ಸಂಪೂರ್ಣ ಭರವಸೆ ಇದೆ. ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಮೂಲಕ ಏನು ಪರಿವರ್ತನೆಯನ್ನು ನಮ್ಮ ಸಮಾಜಕ್ಕೆ ಬಯಸ್ತಾ ಇದ್ದೀವಿ, ಈ ಪರಿವರ್ತನೆ ನಮ್ಮ ಸ್ವಾತಂತ್ರ್ಯ ಬಂದ ಶತಮಾನೋತ್ಸವದ ಒಳಗೆ ನಮ್ಮ ದೇಶ ಇಡೀ ವಿಶ್ವದಲ್ಲಿ ವಿಶ್ವಗುರು ಆಗುತ್ತೆ ಮತ್ತು ಅಭಿವೃದ್ಧಿ ಹೊಂದಂತ ರಾಷ್ಟ್ರವಾಗುತ್ತೆ ಅನ್ನೋಂಥ ಸಂಪೂರ್ಣ ನಂಬಿಕೆ ಇದೆ. ಇದು ಬಹಳ ದೊಡ್ಡ ಸುಧಾರಣೆ ಸ್ನೇಹಿತರೆ, ಬಹಳ ದೊಡ್ಡದು ಸುಧಾರಣೆ. ಬೇರೆ ಎಲ್ಲ ಸುಧಾರಣೆಗಳಿಗಿಂತ ನನಗನ್ಸೋದು ಇದು ಬಹಳ ದೊಡ್ಡ ಸುಧಾರಣೆ ನಮ್ಮ ಸಮಾಜಕ್ಕೆ ಸಿಗುವಂಥದ್ದಾಗುತ್ತೆ. ಇದರ ಲಾಭ ನಮ್ಮೆಲ್ಲ ಯುವಕರಿಗೆ, ಮುಖ್ಯವಾಗಿ ಮುಂದಿನ ಪೀಳಿಗೆಯ ಎಲ್ಲ ಯುವಕರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ, ಎಲ್ಲರಿಗೂ ಇವತ್ತು ಭಾಗವಹಿಸಲಿಕ್ಕೆ ಅವಕಾಶ ಸಿಗುವಂಥದ್ದು, ಎಲ್ಲರೂ ಭಾಗವಹಿಸಿ ತಮ್ಮ ಶಕ್ತಿಯನ್ನು ಇವತ್ತು ಹೇಗೆ ನಮ್ಮ ಗಿರೀಶ್ ಮಲ್ಹೋತ್ರ ಅವರು, ಅವ್ರ ಸ್ನೇಹಿತರು ದೀಪಕ್ ಮಹೇತ್ ಅವರು ಮತ್ತು ಇತರರು ಎಲ್ಲರೂ ದಾನಿಗಳು ಇವತ್ತು ಹೇಗೆ ನಮಗೆ ದಾನವನ್ನು ಮಾಡಿ ಸಹಕಾರವನ್ನು ಕೊಟ್ಟಿದ್ದಾರೆ, ಅದೇ ದಾರಿಯಲ್ಲಿ
ನಾವು ಪ್ರತಿಯೊಬ್ಬರು ನಮ್ಮ ದೇಶದಲ್ಲಿ ವಾಸ ಮಾಡೋವಂಥವ್ರು, ಪ್ರತಿಯೊಬ್ಬರು ನಮ್ಮ ಶಕ್ತಿ ಮೀರಿ ಉದ್ದೇಶಕ್ಕಾಗಿ ನಮ್ಮ ಸಮರ್ಪಣೆಯನ್ನು ಮಾಡ್ಕೋಬೇಕು, ದಾನವನ್ನು ಮಾಡಬೇಕು, ಭಾಗವಹಿಸಬೇಕು, ಸುಧಾರಣೆಗಳನ್ನ ಕೊಡಬೇಕು. ಆಗ ಮಾತ್ರ ನಾವು ಉತ್ತಮವಾದಂಥ ಸಮಾಜವನ್ನು ಕಾಣಲಿಕ್ಕಾಗತ್ತೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಸಮಾಜಕ್ಕೆ ಬಾರಿನೂ ಸಂದೇಶ ಕೊಡ್ತಿರೋಂಥದ್ದಿದೆ. ಆದರೆ ಆ ಸಂದೇಶವನ್ನು ಸ್ವೀಕರಿಸಿ ನಾವು ಶಾಶ್ವತವಾಗಿ ನಮ್ಮ ಜೊತೆ ಇಟ್ಕೋಬೇಕು. ಎಲ್ಲೋ ಕೇಳಿಸ್ಕೋತೀವಿ, ಕೇಳಿಸ್ಕೊಂಡು ಬಿಟ್ಟೋದ್ರೆ ಆಗಲ್ಲ. ಯಾರೋ ಬಂದು ಮಾಡ್ತಾರೆ ಅಂದರೆ ಯಾರನ್ನೋ ಬಂದು ಕಾಯ್ಲಿಕ್ಕಾಗಲ್ಲ. ಯಾರೋ ಬಂದು ಮಾಡ್ತಾರೆ ಅಂದರೆ ಒಂದು ಸೀಮಿತವಾಗಿ ಆಗುವಂಥದ್ದಾಗುತ್ತೆ. ಇಡೀ ಸಮಾಜದ ಎಲ್ಲ ಜನರಿಗೂ ಸಿಗಬೇಕು ಅಂದರೆ ನಾವೆಲ್ಲರೂ ಭಾಗವಹಿಸ್ಬೇಕು. ಎಲ್ಲಿವರೆಗೂ ಎಲ್ಲರೂ ಭಾಗವಹಿಸಲ್ಲ, ಎಲ್ಲರಿಗೂ ಅನುಕೂಲತೆ ಸಿಗೋದು ಕಷ್ಟ ಆಗಿರ್ತದೆ. ಆ ದಿಕ್ಕಲ್ಲಿ ನಾವು ಕೆಲಸವನ್ನು ಮಾಡೋಣ. ನಿಮ್ಮ ಜೊತೆ ನಾವಿರ್ತೀವಿ. ನಮ್ಮ ಸರ್ಕಾರ ಬಹಳ ಸ್ಪಷ್ಟವಾದಂಥ ನಿಲುವು ತಗೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸುಧಾರಣೆ ಕೊಡಲಿಕ್ಕೆ ನಾವು ಈ ದಿಕ್ಕಿನಲ್ಲಿ ಕೆಲಸ ಮಾಡ್ತೀವಿ ಅಂತ ತಮಗೆಲ್ಲ ವಿಶ್ವಾಸನ ಕೊಟ್ಟು, ನನಗೆ ಮಾತಾಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಪೂಜ್ಯ ಗುರುಗಳಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Thank you, sir. We would like to extend our love and gratitude to Dr. Ashwath Narayan. May we please request our Chancellor, Shri B.N. Narasimha, to facilitate him. ಆದಿನಾಥ ಸಮಾರಂಭ ನವನಾಥ ಮಧ್ಯಮ ಬಾಲಗಂಗಾಧರನಾಥ ಸಮೇತ ನಿರ್ಮಲಾನಂದನಾಥ ಪರ್ಯಂತ ಒಂದೇ ಗುರು ಪರಂಪರಾ, ಒಂದೇ ಗುರು ಪರಂಪರಾ, ಒಂದೇ ಗುರು ಪರಂಪರಾ. ತವ ಕರಂ ಅಮೃತಂ ಅತಿ ಅತಿ ಮಧುರಂ, ತವ ಮೃದು ಭಾಷಣಂ ಮಧುರಂ ಮಧುರಂ. ತವ ಕರ್ಮಮೃತಂ ಅತಿ ಅತಿ ಮಧುರಂ, ತವ ಮೃದು ಭಾಷಣಂ ಮಧುರಂ ಮಧುರಂ. ತವ ಕರ್ಮಮೃತಂ. ಗುರು ಪೌರ್ಣಮಿ ದಿನೇ ಅಮೃತಂ ಪಾನಂ, ಗುರು ಪೌರ್ಣಮಿ ದಿನೇ ಅಮೃತಂ ಪಾನಂ. ಗುರು ಸಾಯಿ ಮಮ ಸುಕೃತಂ ಸುಕೃತಂ, ಗುರು ಸಾಯಿ ಮಮ ಸುಕೃತಂ ಸುಕೃತಂ. ತವ ಕರ್ಮಮೃತಂ. ಗೀತಾರಾಧನಂ ಶುಭದಿನೆ ಸ್ವೀಕೃತಂ, ಪೀತಾಂಬರಧಾರಿ ಗೀತೋಪದೇಶಿ. ಗೀತಾರಾಧನಂ ಶುಭದಿನೆ ಸ್ವೀಕೃತಂ, ಪೀತಾಂಬರಧಾರಿ ಗೀತೋಪದೇಶಿ. ಸಾಯಿ ರಾಮ ಸಾಯಿ ರಾಮ, ಸಾಯಿ ರಾಮ ನಾಮ ಸ್ಮರಣಂ, ಸಾಯಿ ರಾಮ ನಾಮ ಸ್ಮರಣಂ. ಸದಾ ಶ್ರವಣಂ ಸಕಲಂ ವಿಜಯಂ, ಸದಾ ಶ್ರವಣಂ ಸಕಲಂ ವಿಜಯಂ. ತವ ಕರ್ಮಮೃತಂ ಅತಿ ಅತಿ ಮಧುರಂ,
तव मृदुभाषणो मधुरं मधुरं तव करमृतं गङ्गजटाधर गौरी शङ्कर गिरिजामनरमण हर मृत्युञ्जय महादेव महाप्रभो हर मृत्युञ्जय महादेव महाप्रभो मङ्गल शुभ चरण मङ्गल शुभ चरण नन्दिवाहन नागभूषण नन्दिवाहन नागभूषण निरुपम गुणसदना निरुपम गुणसदना नन्दिवाहन नागभूषण नन्दिवाहन नागभूषण निरुपम गुणसदना निरुपम गुणसदना नटन मनोहर नीलकण्ठ साई नटन मनोहर नीलकण्ठ साई नीरजदळ नयना नीरजदळ नयना नटन मनोहर नीलकण्ठ साई नटन मनोहर नीलकण्ठ साई नीरजदळ नयना गङ्गजटाधर गौरी शङ्कर गिरिजा मनोरमण गङ्गजटाधर गौरी शङ्कर गिरिजा मनोरमण हर मृत्युञ्जय महादेव महाप्रभो मङ्गल शुभ चरण हर मृत्युञ्जय महादेव महाप्रभो मङ्गल शुभ चरण नन्दिवाहन नागभूषण निरुपम गुणसदना नन्दिवाहन नागभूषण निरुपम गुणसदना नन्दिवाहन नागभूषण निरुपम गुणसदना नन्दिवाहन नागभूषण निरुपम गुणसदना नटन मनोहर नीलकण्ठ साई नटन मनोहर नीलकण्ठ साई नीरजदळ नयना नीरजदळ नयना नटन मनोहर नीलकण्ठ साई नटन मनोहर नीलकण्ठ साई नीरजदळ नयना नीरजदळ नयना नीरजदळ नयना नीरजदळ नयना नीरजदळ नयना गङ्गजटाधर गौरी शङ्कर गिरिजा मनोरमण ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಆಶೀರ್ವಾದ ಅನುಗ್ರಹ ಮತ್ತು ಮಾರ್ಗದರ್ಶನದಲ್ಲಿ 72ನೇ ಆದಿಚುಂಚನಗಿರಿ ಮಹಾಸಂಸ್ಥಾನದ 72ನೇ ಸ್ವಾಮೀಜಿಯವರಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಮತ್ತು ಪ್ರಪಂಚದ ಉದ್ದಗಲಗಳಲ್ಲಿ ಒಂದು ವಿದ್ಯಾಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಈಗ ನಮ್ಮೆಲ್ಲರನ್ನು ಕುರಿತು ಆಶೀರ್ವಚನವನ್ನು ನೀಡಬೇಕು ಅಂತ ಕೇಳ್ಕೊಳ್ತೇವೆ. ಸ್ವಾಮೀಜಿಯವರಿಗೆ ಮತ್ತು ನಮ್ಮ ವಿದ್ಯಾಸಂಸ್ಥೆಗೆ ಬಹಳ ವಿಶೇಷವಾದಂಥ ಒಂದು ಸಂಬಂಧ. ಅನೇಕ ಸಂದರ್ಭಗಳಲ್ಲಿ ಅವರು ನಮ್ಮ ಮಂಡ್ಯ ಜಿಲ್ಲೆಯ ವಿದ್ಯಾನಿವೇಶನಕ್ಕೆ ಬರಬೇಕು ಅಂತ ನಾವು ಅವರನ್ನ ಕೇಳ್ಕೊಂಡಿದ್ವು. ಈ ದಿವಸ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆ ಶ್ರೀ ಪೂಜ್ಯ ಬಾಲಗಂಗಾಧರ ಮಹಾಸ್ವಾಮೀಜಿಯವರು ಕೂಡ ಸ್ವಾಮಿಯ ಒಂದು ದಿವ್ಯ ಸನ್ನಿಧಿಗೆ ಅನೇಕ ಸಂದರ್ಭದಲ್ಲಿ ಬಂದಿದ್ದಾರೆ. ಸ್ವಾಮಿ ಕೂಡ ಕುಂಬಳಗೌಡಿನಲ್ಲಿ ನಡೆದಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಸ್ವಾಮಿ ಬಂದಿದ್ರು. ಹಾಗಾಗಿ ಶ್ರೀ
ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯಾ ಮಹಾ ತ್ರಿಪುರ ಸುಂದರಿ. ಇಂದಿನ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನಕ್ಕೆ ಅವರ ಬದುಕಿನ ಪವಿತ್ರವಾದ ಗಳಿಗೆಯೊಂದರಲ್ಲಿ ಬಂದು ನಮ್ಮ ಶ್ರೀಮಠದ ಒಂದು ಸೇವಾ ಕೈಂಕರ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿ ಜಗತ್ತಿನೆಲ್ಲೆಡೆ ಲಕ್ಷಾಂತರ ಭಕ್ತರ ಆತ್ಮ ಜಾಗೃತಿಯನ್ನು ಮೂಡಿಸಿ ವ್ಯಕ್ತಿಯಲ್ಲಿರುವ ಶಕ್ತಿಯ ಅನಾವರಣ ಆದದ್ದೇ ಆದರೆ ಏನಾಗ್ಬೋದು ಅಂತಕ್ಕಂಥದ್ದನ್ನು ಮಾಡಿಸಿ ತೋರಿಸಿ ಹೋದಂಥ ಪೂಜ್ಯ ಸಾಯಿಬಾಬರವರ ದಿವ್ಯ ಚೇತನಕ್ಕೂ ನಮಿಸಿ, ಪ್ರಸ್ತುತ ಆಶ್ರಮದ ಅಧ್ಯಕ್ಷರಾಗಿ ಎಲ್ಲ ಸ್ತರದ ಕೈಂಕರ್ಯಗಳನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಪ್ರಸ್ತುತ ಪೂಜ್ಯರಾದ ಸದ್ಗುರು ಶ್ರೀ ಮಧುಸೂದನ್ ಸಾಯಿರವರ ಶ್ರೀ ಸನ್ನಿಧಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾಡಿನ ವಿದ್ಯಾಮಂತ್ರಿಗಳಾದ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅಶ್ವಥ್ ನಾರಾಯಣರವರು ಬಂದಿದ್ದಾರೆ. ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಶ್ರೀಮಠದ ಸದ್ಭಕ್ತರಾಗಿ ನಾಡಿನ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ನಾರಾಯಣ ಗೌಡರವರಿದ್ದಾರೆ. ನಾವು ಹೆಚ್ಚು ನಮ್ಮ ಈ ವ್ಯವಸ್ಥೆಯ ಜೊತೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ, ಅವಿನಾಭಾವ ಸಂಬಂಧವನ್ನು ಹೊಂದಲಿಕ್ಕೆ ಮೂಲ ಕಾರಣಕರ್ತರು ಪ್ರಸ್ತುತ ಶ್ರೀ ಸತ್ಯಸಾಯಿ ಯೂನಿವರ್ಸಿಟಿಯ ಚಾನ್ಸಲರ್ ಆಗಿರ್ತಕ್ಕಂಥ ನಮ್ಮ ನರಸಿಂಹಮೂರ್ತಿಯವರು. ಅವ್ರನ್ನು ಕೂಡ ಇಲ್ಲಿ ಮತ್ತೊಮ್ಮೆ ನೆನಪು ಮಾಡಿಕೊಳ್ತಾ, ವೈಸ್ ಚಾನ್ಸಲರ್ ಆಫ್ ಸತ್ಯಸಾಯಿ ಯೂನಿವರ್ಸಿಟಿ, ಲಂಡನ್ನಿನ ಗಿರೀಶ್ ಮಲ್ಹೋತ್ರಾ ಅವರು, ದೀಪಕ್ ಮೆಹ್ತಾ ಅವರು, who have contributed not only just mundane asset or the property, their existence as a whole, they have dedicated themselves. Also towards the end of the words he mentioned, not just till the end of our life, we will with you, Puja Swamiji, he mentioned it. ಅವರು ಬಂದಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಭಕ್ತರುಗಳಿದ್ದೀರಿ, ತಾಯಂದಿರಿದ್ದೀರಿ, ಪ್ರೀತಿಯ ಮಕ್ಕಳೇ, ಮಾಧ್ಯಮ ಸ್ನೇಹಿತರೆ. ಇವತ್ತು ಅಮಾವಾಸ್ಯೆಯ ದಿನ. ಅಮಾವಾಸ್ಯೆ ಇದೆ ಅಂತ ಗೊತ್ತಿಲ್ಲದೆ ಈ ಕೇಳಿದ ದಿನಾಂಕವನ್ನೇನೋ ಕೊಟ್ವಿ. ಇಲ್ಲಿರ್ತಕ್ಕಂಥ ಶ್ರೀಮಠದ ಭಕ್ತರಿಗೆ ಗೊತ್ತಿದೆ, ಆದಿಚುಂಚನಗಿರಿಯಲ್ಲಿ ಅಮಾವಾಸ್ಯೆಯ ದಿನ ನಾವೆಲ್ಲೂ ಕೂಡ ಹೊರಗಡೆ ಹೋಗುವಾಗಿಲ್ಲ. ಆದರೆ ಅಮಾವಾಸ್ಯೆಯ ಪೂಜೆಯನ್ನು ಬೇಗ ಮುಗಿಸಿ ಇಲ್ಲಿಯ ಕಾರ್ಯಕ್ರಮಕ್ಕೆ ಕಾಯಿಸಬಾರ್ದು ಅಂತ ಹೇಳಿ ಆದಷ್ಟು ಬೇಗ ಬಂದಿದ್ದೇವೆ. ತಡವಾಗಿದ್ದಕ್ಕೆ, ವಿಳಂಬ ಆಗಿದ್ದಕ್ಕೆ ಯಾರು ಬೇಸರ ಮಾಡಿಕೊಳ್ಬೇಡಿ. ಕಾರ್ಯಕ್ರಮದ ಉದ್ಘಾಟನೆಯ ಸಂದರ್ಭದಲ್ಲಿ ಜ್ಯೋತಿಯನ್ನು ಬೆಳಗಿಸುವ ಸಂದರ್ಭ ಪೂಜ್ಯ ಸ್ವಾಮೀಜಿಯವರು ಹೇಳ್ತಿದ್ರು, ಗಾಳಿ ಜಾಸ್ತಿ ಬೀಸ್ತಾ ಇದೆ. ಯಾವ ಗಾಳಿ? ಗುಂಡಪ್ಪನವ್ರ ಮಾತನ್ನು ನರಸಿಂಹಮೂರ್ತಿಯವ್ರು ನೆನಪು ಮಾಡಿಕೊಂಡ್ರು. ಆವ ಗಾಳಿಯೊಳದಾವ ಧೂಳು ಕಣವು, ಆವ ಧೂಳು ಕಣದೊಳದಾವ ಚೈತನ್ಯ ಕಣವು,
ಜೀವವಿಂತ ಅಜ್ಞಾತ ಸೂತ್ರದ ಆಟದ ಗೊಂಬೆ, ಭಾವಿಸ ಸೂತ್ರಗಳ ಮಂಕುತಿಮ್ಮ. ನಮ್ಮ ಕಣ್ಮುಂದೆ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮಗಳು, ನಡೀತಾ ಇರ್ತಕ್ಕಂಥ ಆಧ್ಯಾತ್ಮಿಕ ಮತ್ತು ಲೌಕಿಕ ಅಲೌಕಿಕ ಜ್ಞಾನದ ಸೇವೆ, ಇದರ ಹಿಂದೆ ಇರ್ತಕ್ಕಂಥ ಆ ಸೂತ್ರವನ್ನು ನಾವು ನೆನಪು ಮಾಡಿಕೊಳ್ಳದರೆ ಹೋದದ್ದೇ ಆದರೆ ನಮ್ಮ ಬದುಕಿಗೆ ಶಕ್ತಿ ಬರೋದಿಲ್ಲ. ಕಾಣುವ ಪ್ರತಿಯೊಂದರ ಹಿಂದೆ ಕಾಣದ ಒಂದು ಕೈ ಇದೆ, ಒಂದು ಸೂತ್ರ ಇದೆ. ಗೊತ್ತಿರುವ ಮನುಷ್ಯ ಆ ಸೂತ್ರದ ಸ್ಮರಣೆಯಲ್ಲಿ ಬದುಕ್ತಾನೆ, ಮತ್ತಷ್ಟು ಶಕ್ತಿಯನ್ನು ತಾನು ಸಂಪಾದನೆ ಮಾಡಿಕೊಳ್ತಾನೆ. ಗೊತ್ತಿಲ್ಲದ ಮನುಷ್ಯ ಎಲ್ಲವನ್ನು ಕೂಡ ನಾನೇ ಮಾಡ್ತೇನೆ ಅಂತ ಅಂದ್ಕೊಳ್ತಾನೆ, ಇರುವ ಶಕ್ತಿಯನ್ನು ಕೂಡ ಕಳ್ಕೊಳ್ತಾನೆ. ನಾವು ಯಾವಾಗ ವೆನ್ ವಿ ಆರ್ ಕನೆಕ್ಟೆಡ್ ವಿತ್ ದ ಸೋರ್ಸ್, ಯು ವಿಲ್ ಗೆಟ್ ಲಾಟ್ ಆಫ್ ಫೋರ್ಸ್. ಈ ದೃಷ್ಟಿಯಿಂದ ನೋಡಿದ್ದೆ ಆದರೆ ಗುಂಡಪ್ಪನವರ ಮಾತು ಗಾಳಿ ಬೀಸುವ ಈ ಹೊತ್ತಿನಲ್ಲಿ ತುಂಬ ಅರ್ಥಪೂರ್ಣ ಅಂತ ನನಗನ್ಸುತ್ತೆ. ಆವ ಗಾಳಿಯೊಳದಾವ ಧೂಳು ಕಣವು, ಆವ ಧೂಳು ಕಣದಳು ಅದಾವ ಚೈತನ್ಯ ಕಣವು. ಜೀವವು ಇಂಥ ಅಜ್ಞಾತ ಸೂತ್ರದ ಆಟದ ಗೊಂಬೆ. ಆ ಸೂತ್ರಗಳನ್ನು ನಾವು ಭಾವಿಸಿದ್ದೇ ಆದರೆ ನಮ್ಮ ಬದುಕಿಗೆ ಒಂದಿಷ್ಟು ಶಕ್ತಿ, ಅಂತಹ ಕಾಣದ ಕಾಣುವ ಆ ಒಂದು ಶಕ್ತಿ ನಮ್ಮೆಲ್ಲರಲ್ಲಿ ಕೂಡ ಇದೆ. ಆ ಒಂದು ಶಕ್ತಿ ನಮ್ಮೆಲ್ಲರನ್ನು ಕೂಡ ಮುನ್ನಡೆಸ್ತಾ ಇದೆ. ಶಶಿಧರ್ ಪ್ರಸಾದ್ರವರು ಈ ಹಿಂದೆ ಸತ್ಸಾಯಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿ ಪ್ರಸ್ತುತ ನಮ್ಮ ಮುಂದೆ ಇಲ್ಲಿ ಕೊಡ್ತಿದ್ದಾರೆ. ಅವರು ನಾವು ಸಿಕ್ಕಾಗಲೆಲ್ಲ ಒಂದು ಮಾತನ್ನು ನೆನಪು ಮಾಡಿಕೊಳ್ತಿರ್ತೇವೆ. ಆಲ್ಬರ್ಟ್ ಐನ್ಸ್ಟೈನಿನ ಒಂದು ಸೂತ್ರ ಉಂಟು. ಯಾವುದು? ಈಸ್ ಈಕ್ವಲ್ ಟು ಸ್ಮಾಲೆಸ್ಟ್ ಆಫ್ ದ ಸ್ಮಾಲ್ ಈಕ್ವೇಷನ್ ಮಸ್ಟ್ ಬಿ ಇನ್ ದಿಸ್ ವರ್ಲ್ಡ್, mc². ಎಡಗಡೆ ಎನರ್ಜಿ ಇದೆ, ಬಲಗಡೆ ಮ್ಯಾಟರ್ ಇದೆ. E should be equal to matter, but on its own it can't become energy. There is no difference between the energy and the matter, but still matter on its own it cannot. ಅದಕ್ಕೆ ಯಾವುದರ ಒಂದು ಸಾಂಗತ್ಯ ಬೇಕು. ಅದಕ್ಕೋಸ್ಕರನೇ ಪಕ್ಕ ಇನ್ನೊಂದು ಯಾವುದೋ ಇದೆ. ಯಾವುದದು? ಸಿ ಇದೆ. ವಾಟ್ ಈಸ್ ದ ಸ್ಪೀಡ್ ಆಫ್ ಲೈಟ್? ಭೌತ ಒಂದು ವಸ್ತು ಕಣ್ಣಿಗೆ ಕಾಣುತ್ತೆ, ಅದೊಂದು ಶಕ್ತಿಯಾಗಿ ಪರಿವರ್ತನೆ ಆಗ್ತಕ್ಕಂಥ ಒಂದು ಸ್ಥಿತಿಯನ್ನು ಆ ಸೂತ್ರದಲ್ಲಿ ಕೊಟ್ಟಿದ್ದಾರೆ. ಇದು ಭೌತ ವಸ್ತು ಭೌತ ಎನರ್ಜಿಯಾಗಿ ಶಕ್ತಿಯಾಗಿ ಬದಲಾವಣೆ ಆಗ್ತಕ್ಕಂಥ ಒಂದು ರೀತಿ. ಅದಕ್ಕೂ ಮೀರಿರ್ತಕ್ಕಂಥ ಇನ್ನೊಂದು ರೀತಿ ಬದಲಾಗಬೇಕು ಅಂದರೆ ಕೇವಲ ಸ್ಪೀಡ್ ಸಾಕಾಗೋದಿಲ್ಲ. ಓನ್ಲಿ ವೆನ್ ಯು ಗೋ ಟ್ರಾನ್ಸೆಂಡ್ beyond the 3 lakhs kilometers per second, which we say the speed of light, then we can go back to our source to understand our reality. ನಮ್ಮ ಸತ್ಯಸಾಯಿ ಸಂಸ್ಥೆಗಳಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸ ಏನು ಅಂತಂದರೆ, ಕೇವಲ ಭೌತ ಕಣ್ಣಿಗೆ ಕಾಣುವ ವಸ್ತುವನ್ನು ಭೌತ ಶಕ್ತಿಯಾಗಿ ಪರಿವರ್ತಿಸೋದು ಅಷ್ಟೇ ಅಲ್ಲ, ಅದಕ್ಕೂ ಮೀರಿರ್ತಕ್ಕಂಥ ನಮ್ಮ ಸ್ವರೂಪದ ಅನುಸಂಧಾನವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸತ್ಯಸಾಯಿ ವಿದ್ಯಾಸಂಸ್ಥೆಗಳ ಮುಖಾಂತರ ಆಗ್ತಾ ಇರ್ತಕ್ಕಂಥದ್ದು, ಶ್ರೀಮಠದ ಮುಖಾಂತರ ಆಗ್ತಾ ಇರ್ತಕ್ಕಂಥದ್ದು ಕೂಡ ಅದೇ ಕೆಲಸ. ಹಾಗಾಗಿ ಸತ್ಯಸಾಯಿ ವಿದ್ಯಾಸಂಸ್ಥೆಗಳಿಗೆ ಕರೆ ಬಂದಾಗಲೆಲ್ಲ ತುಂಬ ಪ್ರೀತಿಯಿಂದ ಹೋಗೋದು. ಯಾತಕ್ಕೆ ಅಂದರೆ ಆ ಮಕ್ಕಳಲ್ಲಿರ್ತಕ್ಕಂಥ ಪ್ರೀತಿ, ಆ ಒಂದು ವಿಶ್ವಾಸ, ಆ ಶಿಸ್ತು ಮತ್ತು ಒಟ್ಟು ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಕಾಳಜಿ. ಬಹಳ ಹಿಂದೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ಇಂಡಿಯಾ ಶುಡ್ ಲೀವ್. ಯಾಕಾಗಿ? ಇಫ್ ಇಂಡಿಯಾ ಲೀವ್ಸ್, ಹೂ ಡೈಸ್? ಇಫ್ ಇಂಡಿಯಾ ಡೈಸ್, ಹೂ ಲೀವ್ಸ್? ಯಾಕೆ ಹೇಳ್ತಿದ್ರು? ಅಮೇರಿಕಾದಲ್ಲಿ ವಿಜ್ಞಾನ ಹೋದರೆ ಅಮೇರಿಕ ಉಳಿಯಲ್ವಂತೆ, ತಂತ್ರಜ್ಞಾನ ಹೋದರೆ ಜಪಾನ್ ಉಳಿಯೋದಿಲ್ಲ ಅಂತೆ, ರಾಜಕಾರಣ ಹೋದರೆ ಫ್ರಾನ್ಸ್ ಉಳಿಯೋದಿಲ್ಲ ಅಂತೆ, ವ್ಯಾಪಾರ ವಹಿವಾಟು ಅಂದರೆ ಬಿಸ್ನೆಸ್ ಹೋದರೆ ಲಂಡನ್ ಅಂದರೆ UK ಉಳಿಯೋದಿಲ್ಲ ಅಂತೆ. ಅವುಗಳ ಶಕ್ತಿ ಅವು. ಭಾರತ ಉಳಿಬೇಕು ಅಂತಂದರೆ ಆ ದೇಶದಲ್ಲಿರ್ತಕ್ಕಂಥ ಜ್ಞಾನ ಸಂಪತ್ತು ಉಳಿಬೇಕಂದ್ರೆ, ಜ್ಞಾನ ಸಂಪತ್ತು ಹೋಯಿತು ಅಂತಂದರೆ ಭಾರತ ಅಷ್ಟೇ ಅಲ್ಲ, ಜಗತ್ತೇ ಉಳಿಯೋದಿಲ್ಲ ಅಂತಕ್ಕಂಥದ್ದು ಒಂದು ಅಭಿಮತ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದದ್ದು. ಆದರೆ ನಮ್ಮ ದೇಶದಲ್ಲಿ ಇತ್ತೀಚಿನ ಒಂದು ಪರಿಸ್ಥಿತಿಯನ್ನು ನೋಡಿದ್ದೆ ಆದರೆ ನಾವು ಯಾವ ಕಡೆ ಹೋಗ್ತಾ ಇದ್ದೇವೆ? ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಪರಾವಿದ್ಯೆ ಮತ್ತು ಅಪರಾವಿದ್ಯೆ. ಒಬ್ಬ ಸಾಮಾನ್ಯ ಒಂದು ಹಳ್ಳಿಯ ಹುಡುಗ ಎದುರುಗಡೆ ನಿಂತ್ಕೊಂಡು
ಇಲ್ಲಿ ಕೊಡ್ತಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ನಾನು ಪರಾವಿದ್ಯೆಯನ್ನು ಕಲಿತಾ ಇದ್ದೇನೆ, ಅಪರಾವಿದ್ಯೆಯನ್ನು ಕೂಡ ಕಲಿತಾ ಇದ್ದೇನೆ ಅಂತ ಹೇಳಿ ಇನ್ನೊಬ್ಬ ಹುಡುಗ ಹೇಳ್ತಾನೆ. ಬದುಕಿನ ಉದ್ದೇಶ ಏನಂತಂದರೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣಾಶ್ರಮಕ್ಕೆ ಕೊಟ್ಟಂತೆ ಧ್ಯೇಯ ವಾಕ್ಯ ಯಾವುದು? ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಚ. ಈ ಎರಡನ್ನೂ ಕೂಡ ಪಡ್ಕೊಳ್ತಕ್ಕಂಥದ್ದು, ಅದು ಸಾಧ್ಯ ಆಗ್ತಕ್ಕಂಥದ್ದು ಪರಾವಿದ್ಯೆ ಮತ್ತು ಅಪರಾವಿದ್ಯೆ. ಅಂತಹದೊಂದು ವಿಭಿನ್ನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಿಕ್ಷಣವನ್ನು ನಮ್ಮ ಸಾಯಿ ಸಂಸ್ಥೆಗಳ ಮುಖಾಂತರ ಕೊಡ್ತಾ ಇರ್ತಕ್ಕಂಥದ್ದು ವ್ಯಕ್ತಿಯಲ್ಲಿರ್ತಕ್ಕಂಥ ಪೂರ್ಣ ಶಕ್ತಿಯನ್ನು ಆಳಿಸ್ಲಿಕ್ಕೆ, ಅವರಿಗೆ ತಮ್ಮ ಸ್ವಸ್ವರೂಪದ ಅನುಸಂಧಾನವನ್ನು ಮಾಡಿಕೊಡಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ನಮ್ಮದು ಭಾವನೆ. ನಮ್ಮ ಮಕ್ಕಳನ್ನು ಇಲ್ಲಿ ನೋಡಿದ್ದೆ ಆದರೆ, ಇಲ್ಲಿ ಕೊಡ್ತಾ ಇರ್ತಕ್ಕಂಥ ವಿದ್ಯೆಯನ್ನು ನೋಡಿದ್ದೆ ಆದರೆ ನಮ್ಮ ಹಿರಿಯರ ಮಾತು ನೆನಪಾಗುತ್ತೆ. ಅಯಂ ನಿಜ ಪರೋವೇತಿ ಗಣನ ಲಘುಚೇತಸ ಉದಾರ ಚರಿತಾನಂತೂ ವಸುದೈವ ಕುಟುಂಬಕಂ. ನಮ್ಮ ಮಕ್ಕಳಿಗೆ ಇವತ್ತು ಸಿಗಬೇಕಾಗಿರ್ತಕ್ಕಂಥ ವಿದ್ಯೆ ಯಾವುದು ಅಂತಂದರೆ, ಅವನು ನಮ್ಮವನು, ಅವನು ನಮ್ಮ ಜಾತಿಯವ, ಅವ ಬೇರೆ ಧರ್ಮದವ, ಬೇರೆ ದೇಶದವ ಅಂತ ಬೇರ್ಪಡಿಸ್ತಕ್ಕಂಥ ವಿದ್ಯೆ ಅಲ್ಲ. ಎಲ್ಲರನ್ನೂ ಕೂಡ ನಮ್ಮವರೇ ಅಂತ ಒಪ್ಪಿಕೊಳ್ತಕ್ಕಂಥದ್ದು. ದೇಹಗಳ ಮುಖಾಂತರ ನಾವೆಲ್ಲರೂ ಕೂಡ ಬೇರೆ ಆದಾಗೆ ಕಂಡ್ರೂ ಕೂಡ ಆತ್ಮದ ಸ್ತರದಲ್ಲಿ ನಾವೆಲ್ಲರೂ ಕೂಡ ಒಂದೇ. ಇಟ್ಟ 100 ಗಡಿಗೆಗಳಲ್ಲಿ ನೀರು ತುಂಬಿಟ್ರೆ ಕಾಣ್ತಕ್ಕಂಥ ಸೂರ್ಯ ಬೇರೆ ಬೇರೆ, ಹೌದಲ್ಲ? ಮಡಿಕೆ ಇದೆ, ಮಡಿಕೆ ಒಳಗಡೆ ನೀರಿದೆ, ಆದರೆ ಒಂದೊಂದು ಬಿಂದಿಗೆಯಲ್ಲಿಯೂ ಕೂಡ ಒಂದೊಂದು ಸೂರ್ಯ ಕಾಣಿಸ್ತಾನೆ. ಸೂರ್ಯ ಬೇರೆ ಇದ್ದಾನಾ? ಗಡಿಗೆ ಬೇರೆ ಇದೆ, ಅದರಲ್ಲಿ ಇರ್ತಕ್ಕಂಥ ನೀರು ಬೇರೆ ಇರ್ಬೋದು. ಗಡಿಗೆ ದೇಹ ಇದ್ದಾಗೆ, ನೀರು ಅಂತಃಕರಣ ಇದ್ದಾಗೆ, ಆದರೆ ಕಾಣ್ತಾ ಇರ್ತಕ್ಕಂಥ ಸೂರ್ಯ ಮಾತ್ರ ಒಂದೇ. ಹೇಗೋ ಹಾಗೆ ದೇಹಗಳಿಂದ ಅಂತಃಕರಣದಿಂದ ನಾವೆಲ್ಲರೂ ಕೂಡ ಬೇರೆ ಬೇರೆ ಭಿನ್ನವಾಗಿ ಕಾಣ್ತಾ ಇದ್ರೂ ಕೂಡ ನಮ್ಮೆಲ್ಲರಲ್ಲಿ ಕೂಡ ಅವ್ಯಾಹತವಾಗಿ ಇರ್ತಕ್ಕಂಥ ಶಕ್ತಿ ಮಾತ್ರ ಒಂದೇ. ಅದಕ್ಕೆ ಉದಾರ ಚರಿತಾನ ಅಂತ ಯಾವ ವ್ಯಕ್ತಿಯಲ್ಲಿ ಪ್ರಜ್ಞಾನಳಿದೆಯೋ, ನಿಜವನ್ನ ತಿಳಿದಿದನೋ ಅಂತಹ ವ್ಯಕ್ತಿಗೆ ಜಗತ್ತು ಬೇರೆ, ಆ ಜಗತ್ತು ಬೇರೆ, ಈ ಜಗತ್ತು ಬೇರೆ ಅನ್ಸೋದಿಲ್ಲ. ಉದಾರ ಚರಿತಾನ ಅಂತ ವಸುದೈವ ಕುಟುಂಬಕಂ. ಇಂತಹದೊಂದು ಸ್ಥಿತಿಯ ವಿದ್ಯೆಯನ್ನು ಕೊಡ್ತಾ ಇರ್ತಕ್ಕಂಥ ಸತ್ಯಸಾಯಿ ವಿದ್ಯಾಸಂಸ್ಥೆಗೆ ಜಗತ್ತು ಮತ್ತು ಸಮಾಜ ಧನ್ಯವಾದಗಳನ್ನ ಅರ್ಪಿಸ್ಬೇಕು ಅಂತ ನಾವು ಹೇಳ್ತೇವೆ. ಇಲ್ಲಿ ಸಾಕಷ್ಟು ಮಕ್ಕಳನ್ನ ನಾವು ನೋಡಿದ್ವಿ, ಮಕ್ಕಳ ಮಾತುಗಳನ್ನ ಕೇಳಿದ್ವಿ, ಸಾಕಷ್ಟು ಜನ ಮಕ್ಕಳನ್ನು ನಾವು ಕೂಡ ನೋಡಿದ್ದೇವೆ, ಅವರ ಅಪ್ಪ ಅಮ್ಮಂದ್ರನ್ನು ಕೂಡ ನಾವು ಕಂಡಿದ್ದೇವೆ. ಒಂದು ವೇಳೆ ಆ ಮಕ್ಕಳಿಗೆ ಆ ಒಂದು ವಿದ್ಯೆ ಸಿಗದಲೇ ಹೋದರೆ, ಈ ತೆರನಾಗಿರ್ತಕ್ಕಂಥ ಮಕ್ಕಳು ಹಲವಾರು ಮಠ ಮಂದಿರಗಳಲ್ಲಿ ಓದ್ತಾ ಇದ್ದಾರೆ. ಕ್ಷೇತ್ರ ಆದಿಚುಂಚನಗಿರಿ ಕೂಡ 5,000 ಜನ ಮಕ್ಕಳಿರ್ಬೋದು, ಇನ್ನೊಂದು ಸಂಸ್ಥೆಗಳಲ್ಲಿ ಓದ್ತಾ ಇರ್ಬೋದು. ಈ ಮಕ್ಕಳಿಗೆ ವಿದ್ಯೆ ಸಿಗದೆ ಹೋಗಿದ್ದಿದ್ರೆ ಏನಾಗ್ತಾ ಇತ್ತು? ಪೇಪರ್ ಹಾಕ್ಕೊಂಡು ಬಡತನದಲ್ಲಿ ಓದ್ತಾ ಇದ್ದಂಥ ಡಾಕ್ಟರ್ ಅಬ್ದುಲ್ ಕಲಾಂ ಅಂತ ಚಿಕ್ಕ ಹುಡುಗನಿಗೆ ಸರಿಯಾದ ರೀತಿಯ ವಿದ್ಯೆ ಯಾರ ಮುಖಾಂತರ ಸಿಕ್ತೋ ಏನೋ ಬೇರೆ ವಿಚಾರ. ಅದು ಸಿಗಬೇಕಾದಂಥ ವಿದ್ಯೆ ಸಿಗದಲ್ಲೇ ಹೋಗಿದ್ದಿದ್ರೆ ಒಬ್ಬ ದೊಡ್ಡ ವಿಜ್ಞಾನಿಯನ್ನು, ಒಬ್ಬ ಸಂತನ ರೀತಿಯ ವ್ಯಕ್ತಿತ್ವವನ್ನು ನಾವು ಕಳ್ಕೊಳ್ತಾ ಇದ್ವಿ. ವಾರಾನ್ನ ಮಾಡ್ಕೊಂಡು ಬದುಕ್ತಾ ಇದ್ದಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಈ ದೇಶಕ್ಕೆ ಕೊಡುಗೆಯಾಗಿ ಸಿಗ್ತಾ ಇರಲಿಲ್ಲ. ಜವರೇಗೌಡರು ಅಂತ ಆಗಿ ಹೋದರು. ಓದಲಿಕ್ಕೆ ಆಗದಲೇ ಅವರ ಅಪ್ಪ ಅಮ್ಮಂದರು ಓದಿಸ್ಲಿಕ್ಕೆ ಕಳಿಸ್ತಾ ಇರಲಿಲ್ಲ. ಯಾರೊಬ್ಬರು ಮೇಷ್ಟ್ರು ಪಾಠ ಮಾಡೋ ಟೈಮ್ನಲ್ಲಿ ಆ ಹುಡುಗ ಕುರಿ ಕಾಯ್ಕೊಂಡು ಆಡು ಕಾಯ್ಕೊಂಡು ಕಿಟಕಿ ಹತ್ರ ಹೋಗಿ ಬಗ್ ನೋಡಿದ್ರಿಂದ ಆ ಮೇಷ್ಟ್ರು ಆ ಹುಡುಗನನ್ನು ಸ್ಕೂಲಿಗೆ ಸೇರಿಸಿ ಓದಿಸಿದ್ರಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಒಬ್ಬ ಸಾಹಿತಿ ಮತ್ತು ಒಬ್ಬ ಕವಿ ಈ ನಾಡಿಗೆ ಸಿಗೋ ಹಾಗಾಯಿತು. ಮೈಸೂರು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆದರೂ, ಬಹುಶಃ ಇನ್ನೊಬ್ಬ ವೈಸ್ ಚಾನ್ಸಲರ್ ಆಗಲಿಕ್ಕೆ 2-3 ಯೂನಿವರ್ಸಿಟಿಗಳಲ್ಲಿ ವೈಸ್ ಚಾನ್ಸಲರ್ ಆಗ್ತಕ್ಕಂಥ ಮಗನನ್ನು ಕೂಡ ಜಗತ್ತಿಗೆ ಕೊಡ್ತಕ್ಕಂಥ ಶಕ್ತಿ ಬಂತು. ಈ ಥರನಾಗಿರ್ತಕ್ಕಂಥ 100 ಎಕ್ಸಾಂಪಲ್ಸ್ನ ನಾವು ಕಾಣ್ತೇವೆ. ಸರಿಯಾದ ಸಮಯಕ್ಕೆ ಸರಿಯಾದ ವಯಸ್ಸಿನಲ್ಲಿ ವಿದ್ಯೆ ಸಿಕ್ಕದ್ದೇ ಆದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಶಕ್ತಿ ಆಗಲಿಕ್ಕೆ ಅವಕಾಶ ಆಗುತ್ತೆ. ಯುರೇನಿಯಂ 92 to 235 ಮಕ್ಕಳು ನೀವು ಕೇಳಿದಿರಿ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ಆಟಮ್ ಬಾಂಬ್ ಬೇಕಾದರೂ ಮಾಡ್ಬೋದು, ಜಗತ್ತಿಗೆ ಉಪಯೋಗ ಆಗ್ತಕ್ಕಂಥ ವಸ್ತುವ ಶಕ್ತಿಯಾಗಿಯೂ ಬೇಕಾದ್ರೂ ಬದಲು ಮಾಡ್ಕೊಳ್ಬೋದು. ಅದನ್ನು ವಿಧ್ವಂಸಕಾರಿ ಶಕ್ತಿಯಾಗಿ ಉಪಯೋಗಿಸ್ಬೋದು, ಇಲ್ಲ ಕನ್ಸ್ಟ್ರಕ್ಟಿವ್ ಪರ್ಪಸ್ಗೂ ಕೂಡ ಉಪಯೋಗಿಸ್ಕೊಳ್ಬೋದು. ವ್ಯಕ್ತಿಯಲ್ಲಿರ್ತಕ್ಕಂಥ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಸಂಸ್ಕಾರವನ್ನು ನಮ್ಮ ಸತ್ಯಸಾಯಿ ಸಂಸ್ಥೆ ಕೊಡ್ತಾ ಇದೆ. ಪೂಜ್ಯ ಸ್ವಾಮೀಜಿಯವರ ನಂತರದಲ್ಲಿ ಬಂದಂಥ ಮಧುಸೂದನ್ ಪೂಜ್ಯ ಸಾಯಿಯವರು ಪೂಜ್ಯ ಸ್ವಾಮೀಜಿಯವರ ಕಂಡಂಥ ಎಲ್ಲ ಕನಸುಗಳನ್ನು ನನಸಾಗಿಸುವ ನಿಟ್ಟಿನಲ್ಲಿ ಸದಾ ಅವರಲ್ಲಿರ್ತಕ್ಕಂಥ ಇನ್ನೊಂದು ಶಕ್ತಿ ನಾವು ನೋಡಿದ ಹಾಗೆ
ನಾವು ನಮ್ಮ ಗುರುಗಳು ಬಿಟ್ಟು ಹೋದ ನಂತರದಲ್ಲಿ ಯಾರಾದರೂ ಹೇಳಿದರೆ ಅದು ಹಾಗೆ ನಡೆಯುತ್ತೆ ಅಂತಂದರೆ ಸ್ಪಷ್ಟವಾಗಿ ನಮಗೆ ಗೊತ್ತು, ನಮ್ಮ ಹಿಂದೆ ನಿಂತು ಕೈ ಹಿಡಿದು ನಡೆಸ್ತಾ ಇರ್ತಕ್ಕಂಥ ಶಕ್ತಿ ನಮ್ಮ ಪೂಜ್ಯ ಗುರುಗಳೇನೆ. ಅದೇ ಭಾವವನ್ನು ಮಧುಸೂದನ್ ಸಾಯಿಯವರು ಹೊಂದಿದ್ದಾರೆ. ದೇಹವನ್ನು ಬಿಟ್ಟು ಸತ್ಯ ಸಾಯಿಬಾಬಾ ಅವರು ಹೋಗಿದ್ರೂ ಕೂಡ ಹೋಗಿರ್ತಕ್ಕಂಥದ್ದು ದೇಹ. ನನ್ನ ಪೂಜ್ಯ ಗುರುಗಳು ದೇಹ ಬಿಡೋದಕ್ಕೂ ಸ್ವಲ್ಪ ದಿನದ ಮುಂಚೆ ಇದೇ ಜಿಲ್ಲೆಯ ನಮ್ಮ ಮಾದೇಗೌಡರು ಮೊನ್ನೆ ತೀರ್ಕೊಂಡ್ರು, ಜಿ ಮಾದೇಗೌಡರು. ಅವರು ಹೇಳಿದರು ಪೂಜ್ಯ ಗುರುಗಳ ಹತ್ರ ಬಂದು, ನಿಮ್ಮ ದೇಹ ಹೀಗೆ ಇಟ್ಕೊಂಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗಿದೆ, ನೀವು ಹೊರಟೋಗ್ಬಿಟ್ರೆ ಏನು ಗತಿ ನಮ್ಮದು ಅಂತ ಸುಮ್ಮನೆ ಕೇಳಿದ್ರು. ಅವ್ರದ್ದೇ ಆದ ಭಾಷೆ, ಸ್ವಲ್ಪ ಹೊರಟು ಭಾಷೆ ಅವ್ರದ್ದು. ಪೂಜ್ಯ ಗುರುಜಿಯವರು ಅವರು ಹೋದ್ಮೇಲೆ ನಮಗೆ ಹೇಳಿದರು ಶಿಷ್ಯರುಗಳಿಗೆ, ಇವರು ಏನು ತಿಳ್ಕೊಂಡಿದ್ದಾರೆ, ಈ ನನ್ನ ದೇಹ ಹೊರಟೋಗ್ಬಿಟ್ರೆ ನಾನು ಹೊರಟೋಗ್ತೀನಂತೆ. ಪೂಜ್ಯ ಗುರುಗಳು ನಮ್ಗೆ ಹೇಳಿತ್ತು, ಈ ದೇಹ ಬಂದಿದೆ, ದೇಹ ಹೋಗುತ್ತೆ, ನಾನು ಎಲ್ಲಿಗೆ ಹೋಗಲಿ? ಆತ್ಮ ಯಾವಾಗಲೂ ಕೂಡ ಬಂದು ಹೋಗುವಂಥದ್ದಲ್ಲ, ಎಲ್ಲ ಕಡೆನೂ ಎಲ್ಲ ಸಮಯದಲ್ಲಿ ಕೂಡ ದೇಶ ಮತ್ತು ಕಾಲದ ಸ್ಥಿತಿಯನ್ನು ಮೀರಿ ಇರ್ತಕ್ಕಂಥದ್ದು. ಅದೇ ಭಾವ ಸತ್ಸಾಯಿ ಬಾಬಾ ಅವ್ರದ್ದಾಗಲಿ ನಮ್ಮ ಪೂಜ್ಯ ಗುರುಗಳದ್ದಾಗಲಿ ಸದಾ ಇರ್ತಕ್ಕಂತಹ, ಕೇವಲ ಭಾವನಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಹೇಳ್ತಕ್ಕಂಥ ಮಾತು ಅಷ್ಟೇ ಅಲ್ಲ. ನಮ್ಮ ವಿಜ್ಞಾನದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಇದೆಯಲ್ಲ, ಯಾವುದದು? ಎನರ್ಜಿ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ destroyed, but it can be transformed from one form to another form. ವಿಜ್ಞಾನವೇ ಈ ಶಕ್ತಿಯ ರೂಪಾಂತರದ ಸ್ಥಿತಿಯನ್ನು ಒಪ್ಪಿಕೊಂಡ ಮೇಲೆ ಇನ್ನು ಆತ್ಮನ ಸ್ಥಿತಿ ಹತ್ರವೂ ಹೋಗ್ಲಿಕ್ಕೆ ಆಗದೇ ಇರತಕ್ಕಂಥ ವಿಜ್ಞಾನದ ಈ ಮಾತನ್ನೇ ಒಪ್ಪಿಕೊಂಡ ಮೇಲೆ ನಮ್ಮ ಮಾತುಗಳು ಅದನ್ನೇ ಇನ್ನೊಬ್ಬ ವಿಜ್ಞಾನ ಹೇಳಿತು, ದ ಫಸ್ಟ್ ಗರ್ಲ್ ಫ್ರಮ್ ದ ಗ್ಲಾಸ್ ಆಫ್ ನ್ಯಾಚುರಲ್ ಸೈನ್ಸಸ್ ವಿಲ್ ಟರ್ನ್ ಯು ಇಂಟು ಅನ್ ಅಥಿಸ್ಟ್. ಮ್ಯಾಕ್ಸ್ ಫ್ಲಾಂಕ್ ಯಾರೋ ಹೇಳಿದ ಮಾತಿದು, ದ ಫಸ್ಟ್ ಗರ್ಲ್ ಫ್ರಮ್ ದ ಗ್ಲಾಸ್ ಆಫ್ ನ್ಯಾಚುರಲ್ ಸೈನ್ಸಸ್ ವಿಲ್ ಟರ್ನ್ ಯು ಇಂಟು ಅನ್ ಅಥಿಸ್ಟ್, ಬಟ್ ಗಾಡ್ ವಿಲ್ ಬಿ ವೇಟಿಂಗ್ ದೇರ್ ಅಟ್ ದ ಬಾಟಮ್ ಆಫ್ ದ ಗ್ಲಾಸ್ ಅಂತ. ಅಂತಹ ಆಳದ ಸ್ಥಿತಿಗೂ ಹೋಗಿ ತಿಳ್ಕೊಳ್ತಕ್ಕಂಥ ವಿದ್ಯೆಯನ್ನು ನಮ್ಮ ಈ ಸಂಸ್ಥೆ ಕೊಡ್ತಾ ಇದೆ. ಮಕ್ಕಳು ನೀವೆಲ್ಲರೂ ಕೂಡ ನಿಜಕ್ಕೂ ಅದೃಷ್ಟ ಮಾಡಿದಿರಿ. ಸಾಕಷ್ಟು ವಿದ್ಯಾಸಂಸ್ಥೆಗಳಿರ್ತವೆ, ಅಲ್ಲಿ ಕೇವಲ ಅಂಕಪಟ್ಟಿಯ ಮಾರ್ಕ್ಸ್ ಮತ್ತು ಪರ್ಸೆಂಟೇಜನ್ನು ನೋಡಿ ವ್ಯಕ್ತಿಯನ್ನು ಗುರುತಿಸ್ತಕ್ಕಂಥ ಹೆಚ್ಚಿನ ಈ ದಿನಗಳಲ್ಲಿ ವ್ಯಕ್ತಿಯಲ್ಲಿರ್ತಕ್ಕಂಥ ಪೂರ್ಣ ಶಕ್ತಿಯನ್ನು ಅರಳಿಸುವ ಮತ್ತು ಅವರವರಿಗೇ ಅರಿವು ಮಾಡಿಸುವ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಯಾವುದೇ ವಿದ್ಯಾಸಂಸ್ಥೆ ಆದರೂ ನಾವು ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು. ಒಂದು ದೇಶದ ದೊಡ್ಡ ಶಕ್ತಿ ನಮ್ಮ ಅಶ್ವಥ್ ನಾರಾಯಣ ಅವರು ಹೇಳಿದಾಗೆ ಆ ದೇಶದ ಮಾನವ ಸಂಪನ್ಮೂಲ. ಯಾವ ದೇಶದಲ್ಲಿ ಮಾನವ ಸಂಪನ್ಮೂಲ, ಉದಾಹರಣೆಗೆ ಒಂದು ಮನೆಯಲ್ಲಿ 5-6 ಜನಗಳಿದ್ದು 4 ಜನ ಸೋಮಾರಿಗಳಾಗಿ ಒಬ್ಬರು ಮಾತ್ರ ದುಡಿತಾ ಇದ್ರೆ ಮನೆ ಉದ್ಧಾರ ಆಗುತ್ತಾ? ಆಗೋದಿಲ್ಲ. ಅದೇ ರೀತಿ ಒಂದು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕೇವಲ ಭೌತಿಕ ಶಕ್ತಿಯನ್ನು ಜಾಗೃತಿಗೊಳಿಸ್ಕೊಳ್ತಕ್ಕಂಥದ್ದಲ್ಲ, ತನ್ನೊಳಗಡೆ ಇರ್ತಕ್ಕಂಥ ಆತ್ಮಶಕ್ತಿಯು ಕೂಡ ಜಾಗೃತಿ ಆಯಿತು ಅಂತಂದರೆ ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ ನಿಬೋಧತ ಕ್ಷುರಸ್ಯ ದಾರ ನಿಶಿತ ದುರತ್ಯಯ ದುರ್ಗಂಪತಃ ಇತಿ ವದಂತಿ ಕವಯ. ತನ್ನಲ್ಲಿರ್ತಕ್ಕಂಥ ಪೂರ್ಣ ಶಕ್ತಿಯನ್ನು ಜಾಗೃತಿ ಮಾಡಿಸ್ಕೊಳ್ಳಲಿಕ್ಕೆ ನಮ್ಮ ಹಿರಿಯರು ಕೊಟ್ಟು ಹೋದಂಥ ಈ ಪರಂಪರೆ, ಅಂತಹ ಶಕ್ತಿ ಜಾಗೃತಿ ಆಯಿತು ಅಂದರೆ ಅಂತಹ ದೇಶದ ಭವ್ಯತೆಯನ್ನು ದಿವ್ಯತೆಯನ್ನು ಅರ್ಥಕೊಳ್ಳಿಕ್ಕೇ ದಿಗಿಲಾಗ್ತದೆ. ಅಂದರೆ ಅಷ್ಟೊಂದು ಖುಷಿ ಅನಿಸುತ್ತೆ. ಅಂತಹದೊಂದು ಶಕ್ತಿ ನಮ್ಮ ದೇಶದಲ್ಲಿತ್ತು, ಮಧ್ಯದಲ್ಲಿ ಸ್ವಲ್ಪ ಕಳ್ಕೊಂಡು ಬಡವರಾಗಿದ್ದೇವೆ, ದೀನರಾಗಿದ್ದೇವೆ. ಅಂತಹದೊಂದು ಮತ್ತೆ ನಮ್ಮ ಆ ಸನಾತನ ಪರಿಸ್ಥಿತಿಯ ಅರಿವಿನ ವಿದ್ಯೆ ಜಾಗೃತಿ ಆಗ್ತಕ್ಕಂಥ ದಿನಗಳು ಹೆಚ್ಚು ಹೆಚ್ಚು ಬರ್ತಾ ಇದ್ದಾವೆ ಹಲವಾರು ವ್ಯವಸ್ಥೆಗಳ ಮುಖಾಂತರ. ಅಂತಹ ಒಂದು ವ್ಯವಸ್ಥೆಗಳಲ್ಲಿ ಒಂದಾದಂಥ ಸತ್ಯ ಸಾಯಿ ವಿದ್ಯಾಸಂಸ್ಥೆ ಅಂತಹ ಕೆಲಸವನ್ನು ಮಾಡ್ತಾ ಇದೆ. ಪೂಜ್ಯ ಸ್ವಾಮೀಜಿಯವರು ಅದ್ಭುತವಾದ ರೀತಿಯಲ್ಲಿ ಸುಮಾರು 16 ಜಿಲ್ಲೆಗಳಲ್ಲಿ ಈ ಕಾರ್ಯವನ್ನು ಮಾಡ್ತಾರೆ. ಕೇವಲ ಮಂಡ್ಯದಲ್ಲಿ ಅಷ್ಟೇ ಅಲ್ಲ, ಇಂತಹ ಕಾರ್ಯಗಳು ದೇಶದೆಲ್ಲೆಡೆ ಪಸರಿಸಲಿ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರನ್ನ, ತಾಯಿಯಂದರನ್ನ, ಮಕ್ಕಳನ್ನು ಮತ್ತು ಪೂಜ್ಯರನ್ನು, ನಮ್ಮೆಲ್ಲ ಮಿನಿಸ್ಟ್ರಿಗಳನ್ನು ಮತ್ತು ಸೇವೆಗೋಸ್ಕರ ತಮ್ಮ ಬದುಕನ್ನು ಮುಡುಪಾಗಿಟ್ಕೊಂಡಿರ್ತಕ್ಕಂತಹ ದಾನಿಗಳನ್ನು ನೋಡಿ ಸಂತೋಷ ಆಗಿದೆ. ಅವರೆಲ್ಲರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿಯ ಮತ್ತು ಪೂಜ್ಯ ಸ್ವಾಮಿಗಳ, ಸತ್ಯ ಸಾಯಿ ಬಾಬಾ ಅವರ ಮತ್ತು ಎಲ್ಲ ದಿವ್ಯ ಚೇತನರ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುಗಳು. ಪೂಜ್ಯ ಶ್ರೀ ನಿರ್ಮಲಾನಂದ ಸ್ವಾಮಿ ಮಹಾಸ್ವಾಮೀಜಿಯವರನ್ನು ನಮ್ಮ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರು ಗೌರವಿಸಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತೇನೆ.
ಮೊದಲನೇ ಪೂಜ್ಯ ಮಹಾಸ್ವಾಮೀಜಿ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಅಮಾವಾಸ್ಯ ದಿವಸ ಕೂಡ ಅವರು ಹೇಗೋ ಹಾಗೋ ಬಂದಿದ್ದಾರೆ, ಲೇಟಾಗಿ ಬಂದರೂ ಕೂಡ ನೀವು ಬಂದಿದ್ದೀರಿ, ಅದು ನಮ್ಮೆಲ್ಲರಿಗೂ ತುಂಬ ಸಂತೋಷ. ಅದಕ್ಕೆ ಕೃತಜ್ಞತೆ ನಿಮಗೆ ಬಯಸಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಹಾಗೆ our higher education minister Dr. Ashwath Narayan and Narayan Gauravu, they also had another program, but they made time to come here. ಅದಕ್ಕೆ ಅವರು ಕೂಡ ನಾವು ಎಲ್ಲರ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಬೇರೆಯವರು ಎಲ್ಲರೂ ನಮ್ಮವರೇ, ಅದಕ್ಕೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ನರಸಿಂಹಮೂರ್ತಿ ಅವರಾಗಲಿ, ಶ್ರೀಕಂಠ ಅವರಾಗಲಿ, ಅಥವಾ ಗಿರೀಶ್, ದೀಪಕ್ ಅವರಾಗಲಿ, ದೇರ್ ಆಲ್ ಅವರ್ ಪೀಪಲ್, ದೇರ್ ಅವರ್. ಫಾರ್ ಟುಡೇ ದೇ ಆರ್ ನಾಟ್ ಗೆಸ್ಟ್ಸ್. ಆರ್ ಯು ಗೆಸ್ಟ್ ಗಿರೀಶ್? ಯು ನಾಟ್, ಯು ಆರ್ ಪಾರ್ಟ್ ಆಫ್ ಅಸ್. ಒಂದು ದೇವಿ ಮಹಾತ್ಮ್ಯದಲ್ಲಿ ಇದೆ ಅಲ್ಲ, ಯಾ ದೇವಿ ಸರ್ವಭೂತೇಷು ಕ್ಷುಧಾರೂಪೇಣ ಸಂಸ್ಥಿತಃ ನಮಸ್ತಸ್ಯೈ 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 ನಮೋ ನಮಃ. ಎಲ್ಲರಿಗೂ ಹಶುವಾಗ್ತಾ ಇದೆ, ಆ ದೇವಿ ಒಳಗಿಂದ ಹೇಳ್ತಾ ಇದ್ದಾಳೆ. ಅದಕ್ಕೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. I just want to express all our collective gratitude on behalf of all the Sathya Sai institutions, all the devotees, teachers, staff and students, to Mahaswamiji as well as all the dignitaries who made it here today. And this program is being watched by devotees from around the world. So to all of them, I want to convey that there was a time when our institution needed a big help, and in terms of getting some important permissions. And it was to the credit of Dr. Nirmalanandanatha Swamiji that he helped us. I remember Narasimha Murthy had gone and met you, and he helped us. And today our Sathya Sai University for Human Excellence is standing tall because of his timely help and support. Also, I would like to convey a gratitude to Dr. Ashwath Narayan, who has been very instrumental in getting us 2 more campuses at Madhusudan as well as at Madhusudan. Both the campuses have started. We have already started implementing national education policy to walk in your footsteps in terms of implementing, to be the first to implement it. So already it is happening. So I want to convey our collective gratitude to him and his government for supporting us on time. Our gratitude to the devotees of United Kingdom. They have sacrificed a lot. These are not small institutions, they are very large, and it requires a lot of resources to build them. To them also, I want to convey through them, I want to convey our gratitude to all the devotees in United Kingdom for this wonderful work they are doing. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ದೇವಸ್ಥಾನ ಕಟ್ಟರೆ ನಾವು ದೇವರನ್ನು ಕೂಡ ಮಾನವರಾಗಿ ಮಾಡಿಬಿಡ್ತೀವಿ ಅಜ್ಞಾನವಶಾತ್. ಆದರೆ ಒಂದು ವಿದ್ಯಾಲಯ ಕಟ್ಟರೆ ನಾವು ಮಾನವರನ್ನು ದೇವರು ಮಾಡಲಿಕ್ಕೆ ನಮಗೊಂದು ಅವಕಾಶ ಇದೆ, ಸಾಧ್ಯವಿದೆ. ಪ್ರಜ್ಞಾನವದ್. Because of ignorance, we make God also into a man by building temples for him. But by building educational institutions, we can turn man into God through the right kind of knowledge. Therefore, schools, educational institutions are so very important. These are the temples of modern India, and more of these temples may come in the future. With this prayer, it is all the manifestation of Baba, Sathya Sai Baba's love and compassion and divine will, the will that never fails. And that is why everything is happening. So all our collective gratitude at his feet. And more importantly, we also have, I remember having met him 3 years ago, he said that he heard about us for the first time and immediately said, yes, all this is definitely true. He said his own guru has been guiding him from the realms beyond, and that is how things are progressing. It's the same thing here, and beautifully has explained how energy and matter, it is a scientific phenomenon. Then how about spiritual phenomenon? Everything is divine, everything is Atman, Eka Atma Sarva Bhutatma. His idea of combining science with spirituality, I'm sure all our students have understood the concept very well. Alla? Artha agidella nimge? From one form to the other, God comes in many forms. He came as a tortoise, he came as a boar, fish, Matsya, Kurma, Varaha, Narahari. Today, will we keep a tortoise on the chair and worship him? ಇವತ್ತು ಸಾಧ್ಯ ಇಲ್ಲ. ಯಾಕೆ? ಟಾರ್ಟೈಸ್ ಹೇಗೆ ಬರ್ತಾರೆ ಭಗವಂತ? ಆದರೆ he can come in any form, any name, all name and forms are his. Sarvarupa dharam shantam, sarvanama dharam shivam, satchidanandam advaitam, satyam,
Shivam Sundaram. He is everywhere in everything. With this prayer, may our children benefit from these education institutions. Sai Chaya, Sai or the on the what you say Chaya andre Kannadalli neralu, alla shade. So it's so important. Ashraya untara. Shadow, shade, ashraya, neralu, whatever you call. This is Sathya Sai's shade under which we are all protected and we are all being looked after well. Make use of this infrastructure to the best of your capacities. Study well, both para and apara vidya. And not just jnana vijnana, but sujnana pragnana should be the way education to be taught in our institutions. ಸೊ ರಾಷ್ಟ್ರಗೀತೆಯೊಂದಿಗೆ ಈ ದಿವಸದ ಕಾರ್ಯಕ್ರಮವನ್ನು ಕೊನೆಗೊಳಿಸಲಿಕ್ಕಿದ್ದೇವೆ. ಎಲ್ಲರೂ ಕೂಡ ಎದ್ದು ನಿಲ್ಕೋಬೇಕು ಅಂತ ಕೇಳ್ಕೊಳ್ತೇವೆ. Our Sai Angels Band, brass band, students from Sri Sathya Sai Lok Seva Gurukulam and students from Sri Sathya Sai University for Human Excellence will play the national anthem.